ಎಲ್ಲರೂ ಎಸೆಕಿಯಲ್ 8:6 ಎಸೆಕಿಯಲ್ 8:6 ನೋಡಿ. ಆಗ ಆತನು ನನಗೆ, ನರಪುತ್ರನೇ, ಇವರು ಮಾಡುವುದನ್ನು ನೋಡಿದೀಯಾ? ಇಸ್ರೇಲ್ ವಂಶದವರು ಇಲ್ಲಿ ನಡೆಯುವ ಅಧಿಕ ದುರಾಚಾರವನ್ನು ಕಂಡೀಯ. ಇದರಿಂದ ನಾನು ನನ್ನ ಪವಿತ್ರಾಳನ್ನು ಬಿಟ್ಟು ದೂರ ಹೋಗಬೇಕಾಯಿತು. ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ. ಬುದ್ಧಿಮತ್ತ ನಿವಾಸ ಮಾಡುವ ಪರಿಶುದ್ಧ ದೇವರೇ, ಈ ವಾಕ್ಯ ಭಾಗಗಳನ್ನು ಆಶೀರ್ವದಿಸಿದರೆ. ದೇವರೇ ವಾಕ್ಯ ಮಾಡಿದ್ದಾರೆ, ವಾಕ್ಯವೇ ಸತ್ಯವಾಗಿದೆ, ನಮ್ಮ ನಾಳುಗಳಿಗೆ ದೀಪವಾಗಿದೆ, ನಮ್ಮನ್ನ ನಿತ್ಯ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಾಗಿದೆ. ಅದರಿಂದ ದೇವರ ವಾಕ್ಯದ ಮೂಲಕ ಮಾತಾಡಿ ಕಾರ್ಯ ಮಾಡಿದ್ರೆ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆ. ಇವಾಗ ಭಾನುವಾರ ಆದರೆ ಎಲ್ಲ ಜನಗಳು ಈ ಚರ್ಚಿಗೆ ಬರ್ತಾರೆ. ಏನಕ್ಕೆ ದೇವರು ಈ ರೀತಿ ಏರ್ಪಡಿಸಿದ್ದಾರೆ? ಯಾರಾದರೂ ಹೇಳ್ತೀರಾ? ಭಾನುವಾರ ದಿನ ನೀವು ಚರ್ಚಿಗೆ ಬರ್ತಿರಲ್ಲ, ದೇವರು ಇದು ಏನಕ್ಕೆ ಏರ್ಪಡಿಸಿದ್ದಾರೆ? ಏನಕ್ಕೆ ನೀವು ಬಂದಿದ್ದೀರಾ ಇಲ್ಲಿ? ಆಮೇಲೆ ಆರಾಧನೆ ಮಾಡ ಇದೆಲ್ಲ ಒಂದು ಪಾರ್ಟ್ ಅಷ್ಟೇ. ಬಗ್ಗೆ ಇದಕ್ಕೆಲ್ಲ ದೇವರು ನಿಮ್ಮನ್ನು ಹೊರಗಡೆ ಕರೆಸಿಲ್ಲ. ಮುಖ್ಯವಾಗಿ ಇಲ್ಲಿ ನಾವು ಇಲ್ಲಿ ಯಾರನ್ನ ನಿಂತಿರ್ತಾರೆ, ಇಲ್ಲಿ ನಿಂತಿರೋರು ದೇವರು ಕರೆದಿರ್ತಾರೆ. ನಿಮ್ಮನ್ನು ಯಾಕೆ ಕರೆದಿದ್ದಾರೆ ಅಂದರೆ, ಈ ಲೋಕದಲ್ಲಿ ನೀವು ಹುಟ್ಟಿ ಸಾಯೋದ್ರೊಳಗಡೆ ನೀವು ಇಲ್ಲಿ ಇರ್ತಿರಲ್ಲ, ನಿಮ್ಮನ್ನ ಬರಲಿಕ್ಕೆಗೆ ಸಿದ್ಧ ಮಾಡೋದಿಕ್ಕೆ. ಅದು ಯಾರು ಹೇಳ್ತೀನಿ? ಬರಲಿಕ್ಕೆಗೆ, ಪರಲೋಕದಿಂದ ದೇವರು ಬರಲಿಕ್ಕೆಗೆ ನಿಮ್ಮನ್ನು ಸಿದ್ಧ ಮಾಡೋದಿಕ್ಕೆ ಇದನ್ನು ಏರ್ಪಡಿಸಿದೆ. ಅದೇ ಗೊತ್ತಿಲ್ಲದಿದ್ದರೆ ಬಂದರೆ ವೇಸ್ಟ್. ಅದೇ ಇವತ್ತಿನ ದಿನ ಮೆಸೇಜ್. ಒಂದು ಲೋಕದಲ್ಲಿ ಜನ ಇರ್ತಾರೆ, ಅದನ್ನು ಸ್ವಲ್ಪ ಜನಗಳನ್ನ ಬೇರ್ಪಡಿಸಿ, ಸ್ವಲ್ಪ ಜನ ಸಭೆಯಾಗಿ ಏರ್ಪಡಿಸಿ ಅವ್ರು ಮಾತ್ರ ಸಭೆಗೆ ಬರ್ತಾರೆ. ಈ ಬಂದಿರೋರನ್ನ ಇಲ್ಲಿ ಎಲ್ಲಾದರೂ ಯಾರಾದ್ರೂ ಕೊಟ್ಬಿಟ್ಟು ಈ ಅಂಬೇಡ್ಕರ್ ಶಿಲ್ಪಿನ ಕೆತ್ತರಿ ಅಂತ ಕೊಡ್ತಾರೆ. ಇಲ್ಲದಿದ್ರೆ ಗಾಂಧಿ ತಾತ ಒಬ್ಬರ ಹತ್ರ ಶಿಲ್ಪಿ ಕೊಟ್ಬಿಟ್ಟು ಅವ್ರನ್ನ ಕೆತ್ತಕ್ಕೆ ಕೊಡ್ತಾರೆ. ಅವ್ರು ಕರೆಕ್ಟಾಗಿ ಕೆತ್ತಿಬಿಟ್ಟು ಅವ್ರಿಗೆ ವಾಪಸ್ ಕೊಡ್ತಾರೆ. ಅದೇ ರೀತಿ ದೇವರು ನಿಮ್ಮನ್ನೆಲ್ಲ ನಮ್ಮ ಕೈಯಲ್ಲಿ ಕೊಟ್ಟಿರ್ತಾರೆ. ನಾನು ಒಂದು ಶಿಲ್ಪಗಾರನಾಗಿ ನಿಮ್ಮನ್ನೆಲ್ಲ ದೇವರು ಬಂದು ನಿಮ್ಮನ್ನು ರಕ್ಷಿಸಿ ಸಭೆಗೆ ನಡೆಸ್ತಾರೆ. ನಿಮ್ಮನ್ನ ಇಲ್ಲಿ ಬಂದಿದ ತಕ್ಷಣ ನಾವೇನು ಮಾಡಬೇಕು? ಆ ಕೆತ್ತೋದೆಲ್ಲ ವೇಸ್ಟ್ ಇದೆ. ಲೋಕದಲ್ಲಿದ್ದಾಗ ಪಾಪಗಳು, ಮಾತುಗಳು, ಪಾಪದ ಯೋಚನೆಗಳು, ಪಾಪದ ಕಾರ್ಯಕ್ರಮಗಳು ಇರ್ತವೆ. ನೀವಿಲ್ಲಿ ಸಭೆಗೆ ಬಂದ ಮೇಲೆ ನಿಮಗೆ ದೇವರಿಗೆ ಇಷ್ಟವಿಲ್ಲದ ಸ್ವಭಾವಗಳು ಅನ್ನೆಲ್ಲ ತೆಗೆದಾಕಿ ನಿಮ್ಮನ್ನ ದೇವರಿಗೆ ಹೋಲಿಕೆಯಾಗಿ ನಾವೆಲ್ಲ ಮೊದಲಿಗೆ ಅವ್ರು ಮೊದಲಿಂದಲೂ ಬರಬೇಕಾದ್ರೆ ಅವರಿಗೆ ಸಿದ್ಧರಾಗಿ ನಿಮ್ಮನ್ನ ಕಣ್ಣಿಕೆರಾಗಿ ಅಲ್ಲಿ ಒಪ್ಪಿಸ್ಬೇಕು. ಮದುವೆ ಆದ ಮುಂಚೆ ಪರಿಶುದ್ಧವಾಗಿರ್ಬೇಕು, ಕಣ್ಣಿಕೆಯಾಗಿರ್ಬೇಕು. ಮದುವೆ ಆದ್ಮೇಲೆ ಇವಾಗ ಬಿಟ್ಬಿಟ್ರೆ ಅದೇನಿದು ಹೋಗ್ಬಿಟ್ಟಿದೆ. ಮದುವೆ ಆದಮೇಲೆ ಅವರು ಒಬ್ಬನಿಗೆ ಗಂಡನಾಗಿ ಬದುಕಬೇಕು. ಆ ಪರಿಶುದ್ಧವಾದ ಅಲಂಕಾರದಲ್ಲಿದ್ದಾಗ ಆ ರೀತಿ ಪರಲೋಕ ರಾಜ್ಯಕ್ಕೆ ಅವರು ನಮ್ಮನ್ನ ಮದುವೆ ಮಾಡ್ಕೊಂಡು ಬರ್ದಾಗ ಅಲ್ಲಿ ಹೋಗಿ ಸೇರಿಸ್ಬೇಕು. ಇದಕ್ಕೆನೇ ಏರ್ಪಡಿಸಿರೋದು. ಮುಖ್ಯವಾಗಿ ಈ ಸಭೆನ ಏರ್ಪಡಿಸಿದ್ದೇನೆಂದ್ರೆ, ದೇವರು ನಮ್ಮ ಆತ್ಮಗಳು ಪರಲೋಕ ರಾಜ್ಯಕ್ಕೆ ಸೇರಬೇಕು. ದುರದೃಷ್ಟಕರ ಏನಂತ ಹೇಳಿದ್ರೆ, ದೇವ್ರನ್ನ ನಂಬಿ ಕೂಡ ಪರಲೋಕ ರಾಜ್ಯಕ್ಕೆ ಹೋಗ್ತಾ ಇದೆ. ಅದು ಬೈಬಲಲ್ಲಿ ನೋಡಿದ್ರೆ ಇರೋದೇ 4 ಜನ. ಹಳೆ ಒಡಂಬಡಿಕೆಯಲ್ಲಿ ಲೋತು, ಅವ್ರ ಹೆಂಡತಿ, 2 ಮಕ್ಕಳು. ಅದರಲ್ಲಿ ಅವ್ರ ಹೆಂಡತಿ ಒಂದಿಲ್ಲ 3 ಜನ ಹೋದ್ರು. ಇಸ್ರೇಲ್ ಜನಗಳು 6 ಲಕ್ಷ ಅಂತಾರೆ, ಗಂಡಸರು ಮಾತ್ರ. ಅವರ ಹೆಂಡತಿಗಳು, ದಾರಿಗಳು, ಮಕ್ಕಳು ಎಲ್ಲ ಸೇರಿದ್ರು 40 ಲಕ್ಷ. ಐಕ್ಯ ದೇಶದ ಬಿಡುಗಡೆ ಮಾಡಿ ಹೋಗಿ ಸೇರಿದ್ರು ಬರೀ ಇಬ್ಬರೇ, ಕಾಲೇಜ್ ಯೋಶು. ಅಂದ್ರೆ ಐಕ್ಯ ದೇಶವನ್ನು ನೋಡಿದವರು, ಕಾನನ್ನ ನೋಡಿದವರು. ಮತ್ತೆ ಅಲ್ಲಿ ಎಲ್ಲರೂ ಸತ್ತೋಗಿ ಮಣ್ಣಿಗೆ ಹೋಗಿ ಅವರ ಮಕ್ಕಳುಗಳು ಮೊಮ್ಮಕ್ಕಳುಗಳು ಹೋದ್ರು. 40 ವರ್ಷಕ್ಕೆ ಹೋದ್ರೆ ಹೊತ್ತು ಈ ದೇಶವನ್ನು ನೋಡಿ ಆ ದೇಶವನ್ನು ನೋಡಿದ್ರು ಬರೀ ಇಬ್ಬರೇ. ಕರೆಯಲ್ಪಟ್ಟವರು ಅನೇಕ ಜನ, ಆರಿಸಲ್ಪಟ್ಟವರು ಸ್ವಲ್ಪ ಜನ. ಅದರಿಂದ
ಮೀನು ಬಂದು ಪರಲೋಕ ರಾಜ್ಯಕ್ಕಾಗಿ ದೇವರು ನಮ್ಮನ್ನು ಆರಿಸಿದ್ದು. ಒಂದು ಮಾತು ಹೇಳ್ಬಿಟ್ಟು ನನ್ನ ವಾಕ್ಯವನ್ನು ಪ್ರಾರಂಭಿಸ್ತೀನಿ. ಇಲ್ಲಿ ಪರಲೋಕದಲ್ಲಿ ದೇವದೂತರಿದ್ದರು. ದೇವರಿದ್ರು 3 ಜನ ದೇವದೂತರಿದ್ದರು, ಪ್ರಧಾನ ದೇವದೂತರು. ಗೇಬ್ರಿಯಲ್, ಮಿಕಾಯೇಲ್, ಲೂಸಿಫರ್. ಅವ್ರ ಕೈ ಕೆಳಗೆ ಕೋಟಿ ದೇವದೂತರಿದ್ದರು. ಪ್ರಧಾನ 3 ಜನ. ಮ್ಯೂಸಿಕ್ ಬಾರಿಸಿದವರು ಲೂಸಿಫರು, ದೇವರನ್ನ ಆರಾಧನೆ ಮಾಡೋರು ಬಂದು ಈ ಲೂಸಿಫರ್ ಆರಾಧನೆ ಮಾಡೋದು, ತಪ್ಪುಗಳು ಮಾಡಿದ್ರೆ ದಂಡಿಸೋದಕ್ಕೆ ಮಿಕಾಯೇಲ್, ಮತ್ತೆ ದೇವರಿಗೆ ಸೇವೆ ಮಾಡೋದು, ಹೇಳೋದನ್ನ ಹೋಗಿ ಹೇಳೋದೆಲ್ಲ ಗೇಬ್ರಿಯಲ್. ಅಲ್ಲಲ್ಲಿ ಮರಿಯಲು ಕೂಡ ಬಂದು ಮಗು ಹುಡುತ್ತಂತೆ. ಈ ಮೂರು ಜನ ಪ್ರಧಾನರಾಗಿದ್ದಾಗ ಅದರಲ್ಲೊಬ್ಬ ಲೂಸಿಫರ್, ಏಸಯ್ಯ. ಇವಾಗ ಸಬ್ಜೆಕ್ಟ್ ಇಲ್ಲ, ಉದಾಹರಣೆಗೆ ಹೇಳ್ಬಿಟ್ಟು ನಾನು ಮೆಸೇಜ್ಗೆ ಹೋಗ್ತೀನಿ. ಆ ಲೂಸಿಫರ್ ಏನ್ ಮಾಡ್ತಾನೆ, ನಾನು ದೇವರಿಗೆ ಮೇಲೆ ಸಿಂಹಾಸನ, ಇದು ನಡೆದಿದ್ದು ಪರಲೋಕದಲ್ಲಿ, ನಾನು ದೇವರಿಗೆ ಮೇಲೆ ಸಿಂಹಾಸನ ಹಾಕಿ ನಾನು ಕುತ್ಕೊತೀನಿ, ನೀವೆಲ್ಲ ನನ್ನ ಆರಾಧನೆ ಮಾಡಿ ಅಂತ ಈ 3 ಜನದಲ್ಲಿ ದೇವದೂತರುಗಳು ಕೋಟಿ ಇರ್ತಾರಲ್ಲ, ಅದು ಸ್ವಲ್ಪ ಜನ ನಾವು ಹೇಳ್ಕೊಂಡ ಪರಲೋಕದಲ್ಲಿ ಅವನ ಹೃದಯದಲ್ಲಿ ಅನ್ಯಾಯವನ್ನು ಕಂಡು, ಅಂದ್ರೆ ಹೆಮ್ಮೆ, ನಾನು ದೇವರ ಅಂತೇಳಿ ಅವನ ತಪ್ಪಿಟ್ಟು ಅವನಿಗೋಸ್ಕರ ದಬ್ಬಿದ್ದು ಮಾತ್ರ ಅಲ್ಲ, ಅವನಿಗೋಸ್ಕರ ನರಕವನ್ನು ಸೃಷ್ಟಿ ಮಾಡೋದು. ಮನುಷ್ಯರಿಗೆ ಸೃಷ್ಟಿ ಮಾಡಿಲ್ಲ ನರಕ. ದಬ್ಬಿಟ್ಟ ಮೇಲೆ ಆ ಪ್ಲೇಸ್ ಖಾಲಿ ಆಯ್ತು ದೇವದೂತರು. ಅವಾಗ ದೇವರು ಏನ್ ಮಾಡಿದ್ರು, ಇವನು ನಮ್ಮ ಗಾಳಿಯಲ್ಲಿ ಇರೋದ್ರಿಂದ ಈಕ್ವಲ್ ಆಗಿ ಫೈಟ್ ಮಾಡ್ತಾನೆ. ನಾವು ಆದಾಮ್ ಯಾವನ್ನ ಮಣ್ಣಿನಲ್ಲಿ ಸೃಷ್ಟಿ ಮಾಡೋದು. ನಾವು ಸತ್ತೋದ್ರೆ 3 ಮಾರ್ಪಡ್ತೀವಿ. ಶರೀರ ಮಣ್ಣಿಗೆ ಹೋಗುತ್ತೆ, ಶ್ವಾಸ ಪ್ರಸಂಗಿಯಲ್ಲಿ ತನ್ನ ದೇವರ ಹತ್ರ ಹೋಗುತ್ತೆ. ಆತ್ಮ ನಮಗೆ ಕೊಟ್ಟಿದ್ದಾರೆ, ಮೃಗಗಳಿಗೆ ಆತ್ಮ. ಆ ಆತ್ಮ ಬಂದ್ಬಿಟ್ಟು 1 ದೆಸಲೋನಿಕ ಓದಿದ್ರೆ ಅದರಲ್ಲಿ 5:23 ಇದೆ, ಶಾಂತಿದಾಯಕನಾದ ದೇವರು ಬರ್ಬೇಕಾದ್ರೆ ನಮ್ಮ ಪ್ರಾಣ, ಆತ್ಮ, ಶರೀರ ಕಲ್ಮಶವಿಲ್ಲದೆ ದೇವರ ಹತ್ರ ಸೇರ್ಬೇಕಂತ ಇದೆ. 3 ಇದೆ, ಪ್ರಾಣ, ಆತ್ಮ, ಶರೀರ ಅಂತ. ಇವಾಗ ಮನುಷ್ಯನ ಜೀವ ಮಣ್ಣಿನಲ್ಲಿ ಉಳಿದಿ, ಶ್ವಾಸ ಜೀವ ಶ್ವಾಸ ಅಂದ್ರೆ ಗಾಳಿ ಉಳಿದಾಗ ಆತ್ಮ ಅದು ಅಂತಿದೆ. ಆದಿಕಾಂಡ 2:7 ಮಣ್ಣಿನಲ್ಲಿ ಸೃಷ್ಟಿಸಿದಾಗ 3 ಆಗ್ತಾರೆ. ಇವನ್ನ ಯಾಕೆ ಸೃಷ್ಟಿ ಮಾಡಿದ್ರು, ಆದಾಮ ಯಾವ ಅಂತ ಹೇಳಿದ್ರೆ ಸೃಷ್ಟಿ ಮಾಡಿದ್ರು ಅಂದ್ರೆ ಅಲ್ಲಿ ಬಿದ್ದೋಗಿರೋ ದೇವದೂತರಲ್ಲಿ ಇವ್ರನ್ನ ಆರಿಸಿ ತಗೊಂಬರಕ್ಕೆ, ಅದು ಆ ದೇವದೂತನಿಗೆ ಲೂಸಿಫರ್ಗೆ, ನೀನ್ ಬಿದ್ದೋದ್ರೆ ಏನು, ಇಲ್ಲಿ ನನ್ನ ಮಕ್ಕಳನ್ನ ನಾನು ಸೃಷ್ಟಿ ಮಾಡಿ ನನ್ನ ಪ್ಲೇಸಿಗೆ ಕರ್ಕೊತೀನಿ ಅಂತ ಮಾಡಿದ್ರು. ಅದಕ್ಕೋಸ್ಕರ ಭೂಲೋಕ ಸೃಷ್ಟಿ ಮಾಡಿ ಇಟ್ಟಿದ್ದು. ಅದೇ ಸೈತಾನ ಏನ್ ಮಾಡ್ತಾನೆ, ನೀನ್ ಹೇಗೆ ಪರಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ, ನಾನು ನೋಡ್ಬಿಡ್ತೀನಿ ಅಂತ ಹೇಳಿ ದೇವರು, ಅದು ಹಣ್ಣು ಅಂದ್ರೆ ಹಣ್ಣು ತಿನ್ಬೇಡ ಅಂದ್ರೆ ಹಣ್ಣಲ್ಲ ಪಾಪ. ದೇವ್ರ ಮಾತನ್ನು ಮೀರುವುದೇ ಪಾಪ. ದೇವ್ರ ಮಾತನ್ನು ಕೇಳದೆ ಹೋದ್ರೆ ಅವರಿಗೆ ವಿರೋಧವಾಗಿ ನಾವು ಎದ್ದಡ್ತೀವಿ ಅಂತ ಹೇಳ್ತಾರೆ. ದೇವರು ಒಂದು ಹೇಳ್ತಾರೆ, ಆ ಮಾತು ಕೇಳಿದ್ರೆ ದೇವರನ್ನೇ ತಿರಸ್ಕರಿಸ್ತಾರೆ. ಅವ್ರು ಅದು ತಿನ್ಬೇಡಲ್ಲ, ಹಣ್ಣಲ್ಲ, ಮಾತು ಮೀರುವುದು. ಆ ಸೈತಾನ್ ಮಾತು ಕೇಳಿ ನಾವೇನ್ ಮಾಡ್ಬಿಟ್ವಿ, ಆದಿಕಾಂಡ 1:22 ಮನುಷ್ಯನಿಗೆ ಭೂಮಿ ಸೃಷ್ಟಿ ಮಾಡಿ ಸಂಪೂರ್ಣವಾಗಿ ದೊರೆತನ ಮಾಡ್ರಿ ಅಂತ ಕೊಟ್ಬಿಟ್ರು. ನೀನೇ ದೊರೆತನ ಎಲ್ಲವನ್ನು ಮೀನು ಮೃಗಗಳೆಲ್ಲ ಸೃಷ್ಟಿ ಮಾಡಿ, ಆಕಾಶ ಮನುಷ್ಯನಿಗೆ ಬೇಕಾಗಿರೋ ಗಾಳಿ, ನೀರು, ಅದಕ್ಕೆ ಬೇಕಾಗಿರೋ ತರಕಾರಿಗಳು, ಹಣ್ಣುಗಳೆಲ್ಲ ಸೃಷ್ಟಿ ಮಾಡಿ ಇದನ್ನೆಲ್ಲ ಆಳ್ವಿಕೆ ಮಾಡಿ ನೀನೇ ಜವಾಬ್ದಾರಿಯಾಗಿ ಮೃಗಗಳಿಗೆಲ್ಲ ಅಂತ ಕೊಟ್ಟರು. ಇವನು ತಗೊಂಡೋಗಿ ಸೈತನ ಕೈಯಲ್ಲಿ ಕೊಟ್ಬಿಟ್ಟ. ಮತ್ತೆ ಅವ್ರು ಬಂದು ಮತ್ತೆ ಪಾಪದಿಂದ ಬಿಡುಗಡೆ ಮಾಡಿದ್ರು. ಆದರೆ ಮನುಷ್ಯನ ಸೃಷ್ಟಿ ಮಾಡೋದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಅವ್ನು ಬಿದ್ದೋಗಿದ್ದಾನೆ. ಆ ಬಿದ್ದೋಗ್ಬಿಟ್ಟು ನೀವು ಪ್ರಕಟಣೆ 21 ತಂದು ಓದಿದ್ರೆ, ಸೈತಾನಿಗಿರೋದು ಸ್ವಲ್ಪ ಕಾಲವೆಂದು ರೌದ್ರವುಳ್ಳವನಾಗಿ ಮನುಷ್ಯರನ್ನೆಲ್ಲ ನರಕಕ್ಕೆ ಕರ್ಕೊಂಡು ಹೋಗೋದು. ನನ್ನ ಸೈತಾನಿಗೆ ಸೃಷ್ಟಿ ಮಾಡಿದ್ದ ಅವನಿಗೆ, ಅವ್ರನ್ನ ಕರ್ಕೊಂಡು ಹೋಗಿ ಅಂದ್ರೆ ಸ್ವಭಾವ. ನೀವು ಬೈಬಲ್ ಓದ್ಬೇಕಾದ್ರೆ ಒಂದು ಪೇಪರ್ ತಗೊಂಡು ಓದಕ್ಕೆ ಬರಲಿಲ್ಲ ಅಂದ್ರೆ 2 ಪಾರ್ಟ್ ಆಗಿ ಮಾಡಿ ದೇವರ ಸ್ವಭಾವಗಳೆಲ್ಲ ಬರೀ, ಅದು ನಮ್ಮಲ್ಲಿ ಇರಬೇಕು. ಸೈತಾನ ಸ್ವಭಾವವೆಲ್ಲ ಬರೀಬೇಕು. ಅದು ಸೈತಾನ ಸ್ವಭಾವ ನಮ್ಮಲ್ಲಿ ಇದ್ರೆ ಒಂದಿದ್ರೂ ನಾವು ಸೈತಾನ ನಮ್ಮನ್ನ ಆಳ್ವಿಕೆ ಮಾಡ್ತಾನೆ ಅಂತ ದೇವ್ರು ಹೇಳ್ತಾರೆ. ಯೋಹಾನದಲ್ಲಿ ಈ ಲೋಕದ ಅಧಿಪತಿ ಬರ್ತಾ ಇದ್ದಾನೆ, ಅವನಿಗೆ ಸಂಬಂಧಪಟ್ಟಿದ್ದು ನನ್ನ ಹತ್ರ ಒಂದು ಇಲ್ಲ. ಅಂದ್ರೆ ಒಂದು ಏನು ಒಂದು ಇರ್ಕೊಡುದು ಸ್ವಭಾವ, ಕೋಪ ಆಗಲಿ, ಆವೇಶ, ಹೊಟ್ಟೆ ಕಿಚ್ಚು ಇರಬಾರ್ದು. ದೇವರ ಸ್ವಭಾವದಲ್ಲಿ ಪರಿಶುದ್ಧತೆ, ಸಮಾಧಾನ, ಇನ್ನು ಬಹಳ ಇದೆ.
ಗಲಾತ್ಯರ 5:22 ಒಳ್ಳೆ ಮನಸ್ಸಾಕ್ಷಿ, ಶುದ್ಧ ಹೃದಯ, ಸೈತಾನನ್ನು ಪಾಪ ಭೋಗಗಳನ್ನ. ಕ್ರಿಶ್ಚಿಯನ್ ಅಂದ್ರೆ ಡೈಲಿ ಪಾಪವನ್ನು ಜಯಿಸ್ತಾ ಇರೋದು. ಡೈಲಿ ಹಬ್ಬ ಅಲ್ಲ ಇಲ್ಲ. ಈಸ್ಟರ್ ಅಂದ್ರೆ ಬೈಬಲಲ್ಲಿ ಬರುತ್ತೆ. ಈಸ್ಟರ್ ಅಂದ್ರೆ ಬೈಬಲಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೂ ಆ ಪದನೇ ಇಲ್ಲ. ಅದು ಒಂದು ವ್ಯಭಿಚಾರ. ಸ್ತ್ರೀ ಮಗನನ್ನೇ ಮದುವೆ ಮಾಡ್ಕೊಂಡಿರುವ ತಂಬೂಸ್ ಅವರ ತಾಯಿ ಹೆಸರು. ಅದರ ಪುನರುತ್ಥಾನ ದಿನ ಅಂತ ಹೇಳಿದ್ರು. ಅದೆಲ್ಲ ಹಿಸ್ಟ್ರಿ ಇದೆ. ಯಾವಾಗಲಾದ್ರೂ ಸಮಯ ಸಿಕ್ಕರೆ ಬಂದು ನಿಮಗೆಲ್ಲ ಹೇಳ್ಕೊಡ್ತೀನಿ. 4ನೇ ಶತಮಾನವರೆಗೂ ಬೆಂದ ಸ್ಪಿರಿಚುವಲ್ ಇತ್ತು. ಆಮೇಲೆ ಕಾನ್ಸ್ಟಂಟೈನೋಪಲ್ ಯುದ್ಧ ಮಾಡಿ ಹಬ್ಬ ಇಲ್ಲ ಅಂತೇಳಿ ಈಸ್ಟರ್ನ ಒಳಗಡೆ ತಂದಿದ್ದು. ಆ ಪದ ಯೂಸ್ ಮಾಡಬಾರ್ದು. ಎರಡನೇದು ಹೊಸ ಒಳಗಡೆಗೆ ಹಬ್ಬ ಇಲ್ಲ, ಹಬ್ಬ ಆಚರಿಸಬಾರ್ದು. ಕ್ರಿಸ್ಮಸ್ ಮಾಡಬಾರ್ದು, ಡೈಲಿ ಹಬ್ಬ ಮಾಡಬಹುದು. ನಮಗೆ ಒಂದೇ ಹಬ್ಬ. ಒಬ್ಬೊಬ್ರು ವಾರ ವಾರ ಪ್ರಭುರಾತ್ರಿ ಬೋಧನೆ ಕೊಡ್ತಾರೆ, ಒಬ್ಬೊಬ್ರು ತಿಂಗಳಿಗೆ ಒಂದು ಟೈಮ್ ಕೊಡ್ತಾರೆ. ಅದನ್ನ ಆಚರಿಸಿದೆ ಅಂತ ಹೇಳಿದ್ದಾರೆ. ಒಂದು ದಿನ ಹಬ್ಬ ಮಾಡಿದ್ರೆ ಏನಾಗುತ್ತಂದ್ರೆ ಆ ಹಬ್ಬನೇ ಆ ಒಂದು ದಿನನೇ ನೋಡ್ಕೊಂಡು ಬೇರೆ ದಿನ ಎಲ್ಲ ದುಃಖದಲ್ಲಿ ಇರುತ್ತೆ. ನಾವೇನ್ ಮಾಡ್ತೀವಿ, ಬೇಡ ಈ ಒಂದು ದಿನ ದುಃಖದಲ್ಲಿದ್ದರೆ ಪರವಾಗಿಲ್ಲ, ನಮಗೆ 365 ದಿನದಲ್ಲಿ ಒಂದು ದಿನ ದುಃಖದಲ್ಲಿದ್ದರೆ ಬೇರೆ ದಿನ ಎಲ್ಲ ಸಮಾಧಾನ ಕೊಡು. ಪಾಪವನ್ನು ಡೈಲಿ ಜಯಿಸ್ತಾ ಇದ್ರು. ಆಯ್ತಾ? ಇವಾಗ ವಾಕ್ಯಕ್ಕೆ ಹೋಗೋಣ. ಮೊದಲನೇದಾಗಿ ಎಲ್ಲ ಗಮನ ಕೇಳಿ, ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ, ಪರಿಶುದ್ಧಾತ್ಮ ಸಹಾಯ ಮಾಡಬೇಕು. ಬೇಕಾದ್ರೆ ರೆಕಾರ್ಡಿಂಗ್ ನಡೀತಾ ಇದೆ, ಅದನ್ನು ಭಾಷೆ ಕಳಿಸ್ತೀನಿ. ರಿಜಿಸ್ಟ್ರಿ ಫಾರ್ ಮಿನಿಸ್ಟ್ರಿ ಅಂತ ಹೇಳ್ಬಿಟ್ಟು ರೆಕಾರ್ಡಿಂಗು ಅದನ್ನು ಇನ್ನೊಂದ್ಸಲ ಕೇಳಿದ್ರೆ ಅರ್ಥ ಆಗುತ್ತೆ. ಇಲ್ಲದಿದ್ರೆ ನಾನು ಆಳವಾದ ಸತ್ಯವನ್ನು ಬರುವಿಕೆ ಬಗ್ಗೆ ಹೇಳ್ತಾ ಇದ್ದೀನಿ. ದೇವರಿಗೆ ಒಂದೇ ಜಾಗ, ಯಾವಾಗಲೂ ಒಂದೇ ಪ್ಲೇಸ್. ಮೊದಲನೇದಾಗಿ ಆದಾಮ ಯಾವಳ ಜೊತೆ ಇತ್ತು, ಅವ್ರ ಜೊತೆಯಲ್ಲಿ ಅವರೇ ದೇವರಾಗಿತ್ತು. ಇವಾಗ ಮದುವೆ ಆಗುತ್ತಲ್ಲ, ಗಂಡು ಹೆಣ್ಣು ಮದುವೆ ಆಗುತ್ತಲ್ಲ, ಮದುವೆ ಆದ ಮೇಲೆ ಮೊದಲನೇ ಸಲವಾಗಿ ಮದುವೆ ಆದ ಮೇಲೆ ಮಗು ಹುಟ್ಟಿದಾಗ ಅದನ್ನ ಇದನ್ನ ಕಟ್ ಮಾಡ್ತಾರೆ, ಗೊತ್ತಾನೆ, ಅದನ್ನ ಕಟ್ ಮಾಡ್ತಾರೆ. ಅದು ಆದಾಮ ಯಾವಳಿಗೆ ಯಾರು ಮಾಡಿದ್ದು? ಅರ್ಥ ಆಗ್ತೈತಾ ಮೆಸೇಜ್? ಅವಾಗ ಯಾರಿಲ್ಲ, ಅದು ದೇವರೇ ಮಾಡಿದ್ದು. ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿ ಅವರಿಗೆ ಪ್ರಸವ ನೋಡಿದ್ದು ದೇವರೇ. ಯಾವ ರೀತಿ ಪ್ರಸವ ಆಗ್ಬೇಕು, ಯಾವ ರೀತಿ ಇದ್ದಿದ್ದು, ಅಲ್ಲಿ ಯಾರಿಲ್ಲ. ಅವ್ರಿಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಎದ್ದಿದ್ದಿಬ್ಬರೇ. ಅದರಿಂದ ದೇವರು ಅವ್ರ ಜೊತೆಯಲ್ಲಿ ಐಕ್ಯವಾಗಿತ್ತು, ಅವ್ರ ಜೊತೆಯಲ್ಲೇ ಬೆರೆತು ಇತ್ತು. ಬಟ್ ಅಲ್ಲಿ ಪಾಪ ಬಂದಿರೋದ್ರಿಂದ ಏನಾಯ್ತು, ದೇವ್ರನ್ನ ಅವ್ರನ್ನ ಬಿಟ್ಟು ಅಲ್ಲಿ ಮರಣ ಪ್ರಾರಂಭ ಆಗುತ್ತೆ. ಅವ್ರನ್ನ ಬಿಟ್ಟು ದೂರ ಹೋದ್ರು. ಎಲ್ಲ ಗಮನ ಕೇಳಿ, ಅವರ ಬಿಟ್ಟು ದೂರ ಹೋದ್ರು. ಆ ಪ್ರಸನ್ನತೆ, ಅವರ ಐಕ್ಯತೆ ಮಾತಾಡ್ತಿರೋದು ಬಿಟ್ಟು ಹೋಯ್ತು. ಮತ್ತೆ ಮೋಸೆ ಹತ್ರ ದೇವರು ಮಾತಾಡಿ ಒಂದು ದೇವದರ್ಶನ ಕೂಡಾರವನ್ನು ಏರ್ಪಡಿಸಂತ ಹೇಳಿ ಅವರಿಗೆ ಒಂದು, ನಿಮಗೆಲ್ಲ ಗೊತ್ತು, ಐಕ್ಯತೆಯಿಂದ ಬಿಡುಗಡೆ ಮಾಡಿದ ಮೇಲೆ ದೇವದರ್ಶನ ಕೂಡಾರವನ್ನು ಏರ್ಪಡಿಸ್ತಾರೆ. ಪ್ರಾಕಾರ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ. ಮಹಾಪರಿಶುದ್ಧದಲ್ಲಿ ಪರಿಶುದ್ಧವಾದ ಮಾತ್ರ ಹೋಗ್ಬೇಕು. ಅದನ್ನ ಹಗ್ಗ ಕಟ್ತಾರೆ, ಹೋಗ್ಬೇಕು. ಪಾಪ ಮಾಡಿದ್ರೆ ಅಂತ ಆದ್ರೆ ಇವ್ರು ಹೋದವರೆಲ್ಲ ಸತ್ತೋಗ್ತಾರೆ. ಅದಕ್ಕೆ ಹಗ್ಗದಿಂದ ಹೇಳಿದ್ರು. ಇವಾಗ ಆದಾಮ ಯೆಹೋವನನ್ನ ಸೃಷ್ಟಿ ಮಾಡಿದಾಗ ಅವರಲ್ಲಿ ಪಾಪ ಬಂದಿರೋದ್ರಿಂದ ಅಲ್ಲಿ ಅವರ ದೇವರ ಪ್ರಸನ್ನತೆ ಬಿಟ್ಟೋಯ್ತು. ಮತ್ತೆ ಏನ್ ಮಾಡ್ತಾರೆ, ಸಪರೇಟ್ ಆಗಿ ಯೋಸೆಫನ ಆರಿಸಿಕೊಂಡು ಅವನ ಐಕ್ಯ ದೇಶಕ್ಕೆ ಕಳಿಸಿ ಅಲ್ಲಿಂದ ಅವ್ರ ಸಂತತಿ ಮೂಲಕ ಅಬ್ರಹಾಮ್, ಇಸಾಕ್, ಯಾಕೋಬ್ ಸಂತತಿಯಿಂದ ಯೋಸೆಫನ ಆರಿಸಿಕೊಂಡು ಅಲ್ಲಿ ಕಳಿಸಿ ಅವರ ಮೂಲಕ ಮೋಸೆಯನ್ನ ಕಳಿಸಿ ಅವನ ಸಮುದ್ರದಿಂದ ಬಿಡುಗಡೆ ಮಾಡಿ. ಇಲ್ಲಿ ಪಾಪದಲ್ಲಿ ಇರ್ತಾರೆ, ಇಲ್ಲಿ ದೀಕ್ಷಾ ಸ್ನಾನ ಕೊಟ್ಟು ಅವ್ರನ್ನ ಬಿಡುಗಡೆ ಮಾಡಿ ಬರೀ ಇವರು ಮಾತ್ರ ಇರ್ತಾರೆ. ದೇವರು ಅವರು ಮೇಘ ಸ್ತಂಭವಾಗಿ ರಾತ್ರಿಯಲ್ಲಿ ಇರ್ತಾರೆ, ಹಗಲು ಅಗ್ನಿ ಸ್ತಂಭವಾಗಿ ಬೆಳಕು ಕೊಟ್ಕೊಂಡು ಅವ್ರನ್ನ 40 ವರ್ಷ ನಡೆಸ್ತಾರೆ. ಅವ್ರ ಜೊತೆಯಲ್ಲಿ ಐಕ್ಯವಾಗಿದ್ದು ಕೂಡಾರವನ್ನು ಏರ್ಪಡಿಸ್ತಾರೆ. ಕೂಡಾರ ಏರ್ಪಡಿಸಿ ಅದರಲ್ಲಿ ಅವ್ರ ಜೊತೆಗೆ ಮಾತಾಡೋದಿಕ್ಕೆ, ಅದನ್ನ ಮಾತಾಡ್ತಿರ್ಬೇಕಾದ್ರೆ ಹೋಗೋದು ಸುಡೋದು ಮೋಸ ಹೋಗಿ ದೇವರ ಹತ್ರ ಮಾತಾಡಿದಾಗ ನಮ್ಮನ್ನ ಕರ್ಕೊಂಡ್ಬಂದಿದ್ದಿ ಬಾಸ್ಪಾನೆ ಅಂತ ಹೇಳಿ ಮತ್ತೆ ಪಾಪದಲ್ಲಿ ಬೀಳ್ತಾರೆ. ನೀವೆಲ್ಲ ಓದಿದ್ರಲ್ಲ ಎಸೆಕಿಯೇಲ್ 8:6. ಮೊದಲನೇದಾಗಿ ಆದಾಮ ಯೆಹೋವನು ಪಾಪ ಮಾಡಿದಾಗ ದೇವರ ಪ್ರಸನ್ನತೆ ಬಿಟ್ಟೋಯ್ತು. ಎರಡನೇದಾಗಿ ಎಸೆಕಿಯೇಲ್ 8:6 ಕ್ಲೀನಾಗಿ ಗಮನ ಇಟ್ಟು ವಾಕ್ಯನ, ಆಗ ಆತನು ಯಾರು ದೇವರು ಯೆಹೋವ ದೇವರು ಬಂದು ಎಸೆಕಿಯೇಲಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತ ಈಗ ಹೇಳ್ತಾರೆ ನೋಡು. ಆಗ ಆತನು ಅಂದ್ರೆ ದೇವರು
ನನಗೆ ಅಂದ್ರೆ ಎಸೆಕರಿಗೆ ನರಪುತ್ರನೇ ಇವರು ಮಾಡುವುದನ್ನು ನೋಡಿದ್ದೀಯಾ? ಯಾರು ಈ ಮನುಷ್ಯರು ಮಾಡುವುದನ್ನೆಲ್ಲ ನೋಡಿದ್ದೀಯಾ? ಇಸ್ರೇಲ್ ವಂಶದವರು ಇಲ್ಲಿ ನಡೆಯುವ ದುರಾಚಾರವನ್ನು ಕಂಡಿಯಾ? ಮಾಡ್ತಾರೆ ಇವರ ಚೇಷ್ಟೆಗಳನ್ನು ನೋಡಿದ್ದೀಯಾ? ಇದರಿಂದ ನಾನು ನನ್ನ ಪವಿತ್ರ ಆಲಯವನ್ನು ಬಿಟ್ಟು ದೂರ ಹೋಗಬೇಕಾಯಿತು. ಸ್ಪಷ್ಟವಾಗಿದೆ, ದೇವರು ಕಟ್ಟಡಗಳಿದ್ದಾವೆ, ಮನುಷ್ಯರಿದ್ದಾರೆ, ಆದರೆ ದೇವರ ಐಕ್ಯತೆ ಇಲ್ಲ. ದೇವರ ಜೊತೆ ಮಾತಾಡಬೇಕನ್ನೋದಿಲ್ಲ. ದೇವರು ಇವ್ರ ಕನಸಿನಲ್ಲಿ ಮಾತಾಡೋದಿಲ್ಲ. ಇವರು ದೇವರ ಜೊತೆ ಒಂದು ಫೆಲೋಶಿಪ್ ಇಟ್ಕೊಳ್ತಾ ಇಲ್ಲ. ದೇವರ ಆ ಫೆಲೋಶಿಪ್ ಎದುರು ನೋಡ್ತಾರೆ. ಬರೀ ದುರಾಚಾರ ಇರೋದ್ರಿಂದ ದೇವರ ಆಲಯದ ಬಿಟ್ಟು ಹೋಗ್ಬಿಡ್ತಾರೆ. ಹೋಗಿದ ತಕ್ಷಣ ಆದಾಮ ಯಾವಳಿಂದ ಹೋದ್ರು, ಮತ್ತೆ ಮೋಸೆ ಕಟ್ಟಿದ ಟ್ಯಾಬ್ಲೆಟ್ಗಳು ಅದನ್ನೇ ದೇವಾಲಯವಾಗಿ ಸಾಲವನ್ನು ಕಟ್ಟಿರೋದು. ಅದನ್ನೇ ದಾವಿದ ಬಂದು ನಿನಗೆ ನಾಳೆ ನಿನ್ನ ಮಗ ಕಟ್ತಾನೆ ಅಂತ ಹೇಳಿ ಅದ್ರ ಟೆಂಟಲ್ಲಿ ಇದ್ದದನ್ನ ಇವರು ಕಟ್ಟಡವಾಗಿ ಮಾಡ್ತಾರೆ. ನಾನು ಇದೇ ತರ ಒಂದು ಆಲಯ ಕಟ್ಟಿದೆ ಬೆಂಗಳೂರಲ್ಲಿ. ಕಟ್ಟಿ ಮುಗಿಸಿದ ತಕ್ಷಣ ಸೂಪರ್ ಆಗೈತೆ ಆಲಯ ಅಂತ ಹೇಳಿದಾಗ ದೇವರು ಮಾತಾಡಿದ್ರೆ, ಕಟ್ಟಡಗಳನ್ನ ತಗೊಂಡು ಏನ್ ಮಾಡ್ತೀಯ, ಈ ಕಟ್ಟಡ ತಗೊಂಡು ಏನ್ ಮಾಡ್ತೀಯ ಅಂತ ಹೇಳಿದ್ರು. ಅವಾಗೆಲ್ಲ ಇದನ್ನ ತಗೊಂಡು ಏನ್ ಮಾಡೋದು, ಇದ್ರ ಒಳಗಡೆ ಅವಾಗಲೇ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಈ ಒಳಗಡೆ ಬರ್ತಿರುವ ಜನಗಳನ್ನ, ಚಿಕ್ಕ ಮಕ್ಕಳನ್ನ, ದೊಡ್ಡವರನ್ನ ದೇವರ ಐಕ್ಯತೆಯಲ್ಲಿ ಬೆಳೆಸಿ ಬದುಕಿಗೆ ಸಿದ್ಧ ಮಾಡ. ಪರಲೋಕ ರಾಜ್ಯಕ್ಕೆ ಬಂದಿರೋರ್ನೆಲ್ಲ ನಾನು ಹೋಗ್ಬೇಕು, ನಿಮ್ಮನ್ನ ಸಿದ್ಧ ಮಾಡಿ ಅಲ್ಲಿ ಕಳಿಸ್ಬೇಕು. ಇದಕ್ಕೆ ಇದ್ರ ಒಳಗಡೆ ಹೇಳಿದ್ದೆಲ್ಲ ನಡೀತದೆ. ಮದುವೆ ನಡೀತದೆ, ಅವೆಲ್ಲ ಉಪ್ಪಿನಕಾಯಿ ಇದ್ರೆ ಊಟ ಮಾಡ್ತಾರೆ. ಬರೀ ಉಪ್ಪಿನಕಾಯಿ ಯಾರಾದ್ರೂ ಊಟ ಮಾಡ್ತಾರೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಅಂದ್ರೆ ಊಟ ಇರುತ್ತೆ, ಸಾಂಬಾರ್ ಇರುತ್ತೆ. ಅದು ನಿಮ್ಮನ್ನ ಬರುವಿಕೆಗೆ, ದೇವರ ಸತ್ಯದಲ್ಲಿ ನಡೆದು ಬರುವಿಕೆಗೆ ಸಿದ್ಧ ಮಾಡೋದು. ಅದೇ ಇಂಪಾರ್ಟೆಂಟ್. ಇಲ್ಲಿ ನಡೆಯುವಂಥದ್ದು ಮರಣಗಳು, ಮ್ಯಾರೇಜ್ಗಳು, ಬರ್ತ್ಡೇಗಳು, ಇವೆಲ್ಲ ಉಪ್ಪಿನಕಾಯಿಗಳು, ಇದೆಲ್ಲ ಕಾಲಕ್ರಮವಾಗಿ ನಡೀತದೆ. ಮುಖ್ಯವಾದದ್ದು ಪರಲೋಕ ರಾಜ್ಯಕ್ಕೆ ಸೇರಬೇಕು. ಆ ಮೈಂಡೇ ಇಲ್ಲ. ಇದೇನಾಗುತ್ತೆ, ಎಸೆಂಕಲಲ್ಲಿ 8:6 ನೀವು ಇನ್ನೂ ಕೆಳಗೆ ಹೋದ್ರೆ ನೀವು ಆಚರಿಸ್ತಾರಲ್ಲ ಇಷ್ಟ, ಅದಲ್ಲಿದೆ ನೋಡ್ರಿ. ಓದಿರೋರು ಯಾರಾದ್ರೂ ಎಜುಕೇಟೆಡ್ ಇದ್ರೆ ಗಿಲ್ಗಮಾಸ್ ಅನ್ನೋದು ಪುಸ್ತಕ ಇದೆ. ಈ ಬೈಬಲ್ ಬಿಟ್ಟು ಹೊರಗಡೆ ಇರುವ ಪುಸ್ತಕ ಅಂತ ಹೇಳ್ತಾರೆ. ಆ ಪುಸ್ತಕನ ತೆಗೆದು ಹೋದ್ರೆ ಅದರಲ್ಲಿ ತಪ್ಪುಸು ಕೊಟ್ಟಿದ್ದಾರೆ 14ರಲ್ಲಿ. ಅವ್ರ ಇಲ್ಲಿದೆ ನೋಡ್ರಿ 14ರಲ್ಲಿ. ಅಲ್ಲಿ ಸ್ತ್ರೀಯರು ತಪ್ಪುಸು ದೇವತೆಗೋಸ್ಕರ ಅಳುತ್ತಾ ಕೂತಿದ್ರು. 40 ಅವರು ಎತ್ತು ಮಗನೇ ಇದೇ ಈಸ್ಟರ್, ಎಸ್ಟರ್ ಅಂತೇಳಿ. ನೀವು ಇರಾಕಿಗೆ ಹೋದ್ರೆ ಅಲ್ಲಿ ಈಸ್ಟರ್ ಅಂತ ಒಂದು ಗೇಟ್ ಇದೆ. ಅವರ ಆ ಪದನೇ ಯೂಸ್ ಮಾಡಿ ನಾವು ಹಬ್ಬವನ್ನು ಆಚರಿಸ್ತಾರೆ, ಈಸ್ಟರ್ ಅಂತ. ಅದು ಪುನರುತ್ಥಾನ ದಿನ ಅನ್ನೋದು ಕರೆಕ್ಟ್. ಇದರಲ್ಲಿ ಯಾವ ರೀತಿ ಅವರು ದೇವರನ್ನೆಲ್ಲ ಕೆಡಿಸಿ ಹಾಳು ಮಾಡೋದಂತ ಅದರಲ್ಲಿದೆ. ಆ ರೀತಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಎಸೆಕಿಯೇಲ್ 8:6 ಪವಿತ್ರ ಆಲಯ ಬಿಟ್ಟು ಹೋದ್ಮೇಲೆ ದೇವರ ಮೇಲೆ ಕಟ್ಟಡ ತಗೊಂಡು ಏನ್ ಮಾಡೋದು, ನಮ್ಮ ಜೊತೆಯಲ್ಲಿ ದೇವರ ಮೇಲೆ ಅಲ್ಲಿ ಏನಿಲ್ಲ ಅಂತ ಹೇಳಿ ನೆಬೂಕದ್ನೆಚ್ಚರನ ಎದುರಿಸ್ತಾರೆ. ನೆಬೂಕದ್ನೆಚ್ಚರ ಬೈಬಲ್ ಅಲ್ಲಿ ಸ್ಪಷ್ಟವಾಗಿದೆ, ನನ್ನ ಸೇವಕ ಅಂತ ಹೇಳ್ತಾರೆ ದೇವರು. ಯಾರನ್ನ? ಎಸೆಕಿಯೇಲ್ ನೆಬೂಕದ್ನೆಚ್ಚರನ ಅವನ್ನ ಏರ್ಪಡಿಸಿ ಆಲಯ ಹೊಡೆದಾಕ್ತಾರೆ. ಅವನು ಬಂದ್ಬಿಟ್ಟು ಎಲ್ಲ ಆಲಯನೆಲ್ಲ ನಿರ್ಮೂಲ ಮಾಡಿ ಎಲ್ಲರೂ ಹೊತ್ಕೊಂಡು ಹೋದ್ಮೇಲೆ ದೇವರು ಬರ್ಬೇಕು. ಅವಾಗ ಏನ್ ಮಾಡ್ತಾರೆ, ದೇವರು ಎಜ್ರ ನೇಹಮ್ಯನ ಕಟ್ಟಿ ಹತ್ಕೊಂಡು ಅವರೆಲ್ಲ ಗುಲಾಮರಾಗಿರ್ತಾರೆ. ಎಲ್ಲಿ? ಬಾಬಿಲೋನಿಗೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಅವಾಗ ನೀವೆಲ್ಲ ಬಂದ್ಬಿಟ್ಟು ಎಜ್ರ ನೇಹಮ್ಯವರು ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ನೀವು ಡಿಸ್ಟರ್ಬ್ ಮಾಡಿದ್ರೆ ತೊಂದರೆ ಆಗುತ್ತೆ. ಪ್ರಾರಂಭದಲ್ಲಿ ಹೇಳಿದೆ ರೆಕಾರ್ಡಿಂಗ್ ಆಗ್ತಾ ಇದೆ, ನಿಮಗೆ ಕಳಿಸ್ತಿದ್ದೀನಿ ಅಂತ. ನೀವು ವಾಕ್ಯ ಕೇಳಬೇಕು. ದೇವಸ್ಥಾನಕ್ಕೆ ಬರದೆ ಮನೇಲಿ ಇರೋದೇ ಒಳ್ಳೆಯದು. ನೀವು ಬಂದ ಮೇಲೆ ಅಟ್ಲೀಸ್ಟ್ 1 hour ಬರ್ತೀರ. ಲೋಕದಲ್ಲಿ ಎಷ್ಟೋ ಜನ ಇರ್ತಾರೆ. ಇಲ್ಲಿ ನೀವು ಬರ್ತಿರಲ್ಲ, ಇಲ್ಲಿ ಬಂದು ಕೋರ್ಟ್ ಕೇಸ್ಗಳು ಜಾಸ್ತಿ ಮಾಡ್ತಾರೆ. ನಾನು ನೋಡ್ತಾ ಇರ್ತೀನಿ. ಏನ್ ಮಾಡ್ತಾರೆ, ಹಾಡು ಹೇಳ್ಬೇಕಾದ್ರೆ ಕೈ ತಡ್ತಾರೆ. ಬೈಬಲಲ್ಲಿ ಅದನ್ನ ಮಾಡಬೇಡ್ರಿ ಅಂತಿದೆ. ಅನ್ಯ ಭಾಷೆಗಳಲ್ಲೇ ತಿಳಿಸ್ತಾರೆ. ಅನ್ಯ ಭಾಷೆ ಕುರಿತಿರೋದಿದೆ. ಒಬ್ಬರು ಮಾತಾಡಿದ್ರೆ ಒಬ್ಬರು ಅರ್ಥ ಹೇಳ್ಬೇಕು. ಅದು ಪರ್ಸನಲ್ ಆಗಿ ಮಾತಾಡ್ರಿ, ಸಭೆಯಲ್ಲಿ ಮಾತಾಡ್ಬೇಡ್ರಿ. ಹೊಸದಾಗಿ ಬಂದಿರೋರು ನೋಡಿ ಏನ್ ಹುಚ್ಚಿಡ್ತಿದ್ದಾರಂತ ವಾಪಸ್ ಹೋಗ್ತಾರಂತ. ಆದ್ರೂ ನೀವು ಬಂದು ಸೇರಿಸಿ ಬಿಡೋದೇ ಇಲ್ಲ. ಮತ್ತೆ ಇಲ್ಲಿ ಬಂದಿದ ತಕ್ಷಣ ಏನ್ ಆಕ್ಟಿಂಗ್ ಮಾಡೋದು ಅಂತ ಹೇಳಿದ್ರೆ ಸ್ತೋತ್ರ 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 ಅಂತ ಹೇಳ್ತಾರೆ. ಇಲ್ಲಿ ಚರ್ಚಿಗೆ ಬಂದ ಮೇಲೆ 2:30 ಗಂಟೆ ಹೃದಯಾಂತರಾಳದಿಂದ ದೇವರನ್ನ ಆರಾಧನೆ ಮಾಡೋದು. ಹೃದಯಾಂತರಾಳದಿಂದ ದೇವರ
ಸತ್ಯವೇದವನ್ನು ಕೇಳಿ. ಈ 2.5 ಗಂಟೆ ಆದಮೇಲೆ ನಿಮಗೆ ದೇವರ ಐಕ್ಯತೆ ಇರಬೇಕು. ನೀವು ಹೊರಗಡೆ ಹೋಗ್ತೀರಲ್ಲ 2.5 ಗಂಟೆ ಆದಮೇಲೆ, ಈ ಭಾನುವಾರ ಮಧ್ಯಾಹ್ನ, ಅಲ್ಲಿಂದ 4 ಜಾಗದಲ್ಲಿ ಸಾಕ್ಷಿಯಾಗಿರ್ಬೇಕು. ಒಂದು ಮನೆಯಲ್ಲಿ, ಅಕ್ಕದ ಪಕ್ಕದಲ್ಲಿ, ಕೆಲಸ ಮಾಡೋ ಜಾಗದಲ್ಲಿ, ರಿಲೇಷನ್ಸ್, ಮದುವೆ ಕಾರ್ಯಕ್ರಮಗಳಿಗೆ ಹೋದಾಗ ಅವರೇ ಒಂಥರ ಇರ್ತಾರೆ, ನೀವೇ ಒಂಥರ ಇರ್ತಾರೆ. ನಮ್ಮ ಹೃದಯಾಂತರಾಳದಲ್ಲಿ ನಾವು ದೇವರನ್ನ ತೋರ್ಪಡಿಸುವಂಥವ್ರು. ಹೃದಯಾಂತರಾಳದಲ್ಲಿ ದೇವರು ಇರೋದನ್ನು ಅವ್ರು ಈಸಿಯಾಗಿ ಕಂಡುಹಿಡಿತಾರೆ, ಗೊತ್ತಾಗ್ಬಿಡುತ್ತೆ. ಅಲ್ಲಿ ನಮ್ಮ ಪ್ರವರ್ತನೆಗಳು ಬೇರೆ ಇರುತ್ತೆ, ಅವ್ರ ಪ್ರವರ್ತನೆಗಳು ಬೇರೆ ಇದೆ. ಸಭೆ ಏನಕ್ಕೆ ಏರ್ಪಡಿಸಿರೋದು ಅಂತ ಹೇಳಿದ್ರೆ ಅಂದ್ರೆ ನಿಮ್ಮನ್ನ ಬರುವಿಕೆಗೆ ಸಿದ್ಧಪಡಿಸೋದು. ಎರಡನೇದು, ನೀವು ಹೊರಗಡೆ ಹೋಗಿ ಅಲ್ಲಿರೋ ಸಮಾಜಗಳನ್ನ ಬದಲಾಯಿಸೋದು. ಇಲ್ಲಿ ನಾನು ಪರಲೋಕಕ್ಕೆ ಸಿದ್ಧರಾಗಬೇಕು, ನಿಮ್ಮನ್ನ ಸಿದ್ಧ ಮಾಡಬೇಕು. ಅದು ಒಂದಕ್ಕೆ ಸಭೆ ಏರ್ಪಡಿಸಿರೋದು. ಆಮೇಲೆ ಹೊರಗಡೆಯಿಂದ ನೀವು ಬಂದಿದ ತಕ್ಷಣ ಇಲ್ಲಿ ದೇವರ ಸ್ವಭಾವಗಳನ್ನ ತಗೊಂಡು ನೀವು ಹೊರಗಡೆ ಹೋಗಿ ಬದಲಾಯಿಸಬೇಕು. ಇಲ್ಲೇನಾಗಿದೆ, ಎಲ್ಲ ಸಭೆ ಈಗ ದೇವರ ಬರುವಿಕೆ ಸಮೀಪವಾದಾಗ ಹೊರಗಡೆ ಇರೋ ಸ್ವಭಾವಗಳೆಲ್ಲ ಸಭೆಗಳಲ್ಲಿ ಬಂದಿದೆ. ಯೂತ್ ಮೀಟಿಂಗ್ ಅಂತೇಳಿ ಡ್ಯಾನ್ಸ್ಗಳು, ಈ ವ್ಯರ್ಥಗಳೆಲ್ಲ, ಓದಿ ಚೇಷ್ಟೆಗಳೆಲ್ಲ ಪ್ರಾರಂಭವಾಗಿ ದೇವರು ಇಲ್ಲ. ಅದಕ್ಕೆ ಎಸೆಕೆಲ್ 8:6 ಅದನ್ನು ಹೊಡೆದಾಕಿದ್ರು, ಪೀಸ್ ಆಗಿ ನಿರ್ಮೂಲವಾಯಿತು. ಆಮೇಲೆ ದೇವರು ಬರೋದಕ್ಕೋಸ್ಕರ ಹೆಸರ ನೇಮಿನ ಕಳಿಸಿ ಆ ದೇವರನ್ನ ಆಲಯವನ್ನು ಕಟ್ತಾರೆ. ಕಟ್ಟ ಆದಮೇಲೆ ಯೇಸು ಸ್ವಾಮಿ ಬಂದಾಗ ಹಳೆಯದರಲ್ಲಿ ಯಾಕೆ ಹೊಡೆದಾಕಿದ್ರೆ ವ್ಯಭಚಾರ ಜಾಸ್ತಿ, ವ್ಯಭಚಾರ ಅಧಿಕವಾಗಿರುತ್ತೆ. ಅದಕ್ಕೆ ಏನಪ್ಪ ಇವರು ನನ್ನ ಪರಿಶುದ್ಧತೆ ಪ್ರಾರಂಭದಲ್ಲಿದೆ, ಪರಿಶುದ್ಧತೆ ದೇವರಿಗೆ ಯಾರು ದರ್ಶನ ಮಾಡಕ್ ಆಗಲ್ಲ ಅಂತಿದೆ. ದೇವರು ಬಂದು ಪರಿಶುದ್ಧರು, ನಾವು ಪರಿಶುದ್ಧವಾಗಿರ್ಬೇಕು. ಬೇರೆಯವರು ಪಾಪದಲ್ಲಿ ಇರ್ತಾರೆ, ನಾವು ಡೈಲಿ ಪಾಪವನ್ನು ಜಯಿಸದೆ ಕ್ರೈಸ್ತರು. ಯಾವಾಗ ದೇವ್ರು ನಂಬ್ಕೊಂಡ್ವ ಸಾಯೋವರೆಗೂ. ಒಂದಿನ ದೇವ್ರು ನಂಬ್ಕೊಂಡಾಗ ನನಗೆ 2 ಕಿಡ್ನಿ ಹೋಗಿತ್ತು, ದೇವ್ರು ಸ್ವಸ್ಥತೆ ಮಾಡ್ತಾರೆ. ಚರ್ಚ್ ಒಳಗಡೆ ಬರೋದಕ್ಕೆ ಈ 3 ಉಪಯೋಗಿಸ್ತಾರೆ. 3 ಸಾಕ್ಷಿಗಳು ಹೇಳ್ತಾರೆ. ಒಬ್ರು ಬಂದು ನನಗೆ ದೆಬ್ಬ ಹಿಡಿದಿತ್ತು ಹೋಯ್ತು ಅಂತ ಹೇಳ್ತಾರೆ, ಇನ್ನೊಂದು ಸಾಲ ಸಮಸ್ಯೆ ಇತ್ತು ಹೋಯ್ತು ಅಂತಾರೆ, ಇನ್ನೊಂದು ವ್ಯಾಧಿ ಇತ್ತು ಹೋಯ್ತು ಅಂತ ಹೇಳ್ತಾರೆ. ಇವೆಲ್ಲ ಚರ್ಚ್ ಒಳಗಡೆ ಬರಂಗಿಲ್ಲ, ಅದೆಲ್ಲ ಆಶೀರ್ವಾದ ಅಲ್ಲ. ಲೋಕ 15ರಲ್ಲಿ ಕರೆದು ಹೋದರಲ್ಲಿ ಕೆಟ್ಟ ಕುಮಾರ್ ಕಥೆಯಲ್ಲಿ ಒಬ್ಬ ಪಾಪಿ ಮನ ತಂದಿದ್ರೆ ಪರಲೋಕ ರಾಜ್ಯಕ್ಕೆ ಸಂತೋಷ. ಮನ ತಿರುಗ್ತೀರಾ, ಓಕೆ ಬಂದಿದ್ದೀರಾ, ಎಂಟು ಕಡೆ ಬಂದು ನಿಲ್ಲವನೇ ರಕ್ಷಣೆ, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು. ಅಲ್ಲಿ ಫೇಲಿಯರ್ ಆಗ್ತಿದೆ, ಎಲ್ಲರೂ ಸೇರಿ ಅದನ್ನ ಕೇಳಿ ಪರಲೋಕ ಅಂದ್ರೆ ಕ್ಯಾರ್ಲೆಸ್ ಆಗ್ಬಿಟ್ಟಿದೆ. ದೇವರು ಬಂದ್ಬಿಟ್ಟು ಆ ಪರಲೋಕದ ಬಗ್ಗೆ ಧ್ಯಾನನೇ ಇಲ್ಲ ರೈತರಿಗೆ. ಈ ಲೋಕದ್ದು ಮೋಹ ಮಾಯಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ. ಬರೀ ಈ ಕಾರ್ಯಕ್ರಮದಲ್ಲಿ ಆತ್ಮಿಕ ಸಂತೋಷ, ಕ್ರೈಸ್ತರಿಗೆ ಮಾತ್ರನೇ ಆತ್ಮಿಕ ಆನಂದ ಇರುತ್ತೆ, ಸಮಾಧಾನ ಇರುತ್ತೆ. ಲೋಕಸ್ಥರಿಗೆ ಇರಲ್ಲ. ಪರಿಶುದ್ಧತೆಗಿದ್ದರೆ, ಪಾಪ ಇದ್ದರೆ ವೇದನೆ ಇರುತ್ತೆ, ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ. ಏನೇ ಕಷ್ಟ ಹೋರಾಟ ಬಂದರೂ ವಿಶ್ವಾಸ ಇರುತ್ತೆ. ನಾನು ದೇವ್ರ ನಂಬೋಕ್ಕಿಂತ ಮುಂಚೆ ನನ್ನ ಹೃದಯದಲ್ಲಿ ಗಲಿಬಿಲಿ ಇತ್ತು, ವೇದನೆ ಇತ್ತು, ದುಃಖ ಇತ್ತು, ಚಂಚಲ ಮನಸ್ಸಿತ್ತು, ಕೋಪ ಇತ್ತು. ದೇವ್ರು ನಂಬ್ಕೊಂಡ್ಮೇಲೆ ಫಸ್ಟ್ ನನಗೆ ನಂಬ್ಕೊಂಡ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು, ಜ್ಞಾನ ಬಂದೈತೆ. ನನಗೆ ಜಾಸ್ತಿ ಇಷ್ಟ ಆಗಿದ್ದು ಜ್ಞಾನನೇ. ಎರಡನೇದಾಗಿ ಭಯ ಅನ್ನೋದೇ ಗೊತ್ತಿಲ್ಲ, ವಿಶ್ವಾಸ ಡಬಲ್ ಆಗ್ಬಿಟ್ಟಿದೆ. ಆ ಪಡೆದ್ರೆ ಆಸ್ಪತ್ರೆಗೆ ಹೋಗಿಲ್ಲ, ನಾನು ಹೋಗಿಲ್ಲ, ಅದನ್ನ ನಡೀತು ನನಗೆ. ಸದ್ಯದಾಗ ಬದುಕಿದ್ರೆ ಕೋವಿಡ್ ಬಂತಲ್ಲ, ಕೋವಿಡ್ ಬಂತು ಗೊತ್ತಾಯ್ತು ನನಗೆ. ಫಸ್ಟ್ ನಮ್ಮ ಮನೆಯಲ್ಲಿ ನನಗೆ ಒಬ್ಬರಿಗೆ ಬಂದಿದ್ದು ಫೇತ್ ಬಗ್ಗೆ ಹೇಳ್ತೀನಿ. ಬಂದಾಗ 10 ದಿನ ಆಯ್ತು. ನಮ್ಮ ಮಿಸ್ಸಸ್ ಹೇಳಿದ್ರು 10 ದಿನ ಆಗಿದೆ ಜ್ವರ ಬಂದು ನಿನಗೆ, ಗಂಡ ಎಲ್ಲ ಬಿಟ್ಬಿಟ್ಟು ನಿಂತ್ಕೊಂಡ್ರೆ ಸಾಕಾಗಿ ಬಿಡಿಸುತ್ತೆ, ಆಸ್ಪತ್ರೆಗೆ ಹೋಗದೆ ಈ ತರ ಇದೆಯಾ ಅಂತ ಹೇಳಿದ್ರು. ಆವಾಗ 10 ದಿನ ಆಗ್ಬಿಡುತ್ತಲ್ಲ ಅಂತ ಹೇಳಿ ನಾನು ನಾಳೆ ಫಾಸ್ಟಿಂಗ್ ಇದ್ದು ಪ್ರೇಯರ್ ಮಾಡ್ತೀನಿ ಅಂತ. ಇವಾಗಲೇ ವೀಕ್ ಆಗಿದೆಯಾ ಅಂದ್ರೆ ನಾನು ಮನಸ್ಸಿನಲ್ಲಿ ಅನ್ಕೊಂಡೆ. ಅವರು ಪ್ರೀತಿ ಅವ್ರು ತೋರಿಸ್ತಾರೆ, ನಾನು ಅನ್ಕೊಂಡೆ ಮನುಷ್ಯನೇ ಸಾಯ್ತಾ ಇದ್ದಾನೆ, ಏಮ ನೋಡಿದ್ರೆ ವೀಕ್ ಆಗಿದೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇಟ್ರೆ ಇಡುತ್ತಾ ತಗ ನನಗೇನಕ್ಕೆ ಅಂತ ಹೇಳ್ಬಿಟ್ಟು ಪ್ರೇಯರ್ ಮಾಡ್ತೀನಿ. ಆಮೇಲೆ ನೈಟ್ ನಿದ್ದೆ ಮಾಡ್ತಿದ್ದಾಗ ಒಂದಿನ ಕಳ್ಕೊಂಡು ಮಾನದಿನ ಸ್ವಸ್ಥ ಮಾಡ್ತೀನಿ. ಯಾವ ಆಸ್ಪತ್ರೆಗೂ ಹೋಗಿಲ್ಲ, ಏನು ಇಷ್ಟ ಏನು ಹಾಕಿದ್ರು 1, 2, 3 ಅಂತ ಒಂದು ತಗೊಂಡಿಲ್ಲ. ಬರೀ ಒಂದಲ್ಲ, ಬಹಳ ಇದ್ದಾರೆ. ಈ ದೇವ್ರು ನಂಬ್ಕೊಂಡ ಮೇಲೆ ಈ ಫೈತ್ ಅನ್ನೋದು, ವಿಶ್ವಾಸ ಅನ್ನೋದು, ಪರಿಶುದ್ಧತೆ ಅನ್ನೋದು, ಸಮಾಧಾನ ಅನ್ನೋದು, ಜ್ಞಾನ ಅನ್ನೋದು, ಒಳ್ಳೆ ಮನಸ್ಸಾಕ್ಷಿ ಅನ್ನೋದು, ಮೋಸ ಮಾಡದೇ ಇರೋದು, ಡೈಲಿ ಹಬ್ಬ ಮಾಡ್ತಾ ಇರೋದು. ನೀವೆಲ್ಲ ವರ್ಷಕ್ಕೆ 1 ಟೈಮ್ ಮಾಡ್ತೀರಾ, ನೀವು ಅದನ್ನೇ ನೋಡ್ಕೊಂಡಿರ್ತೀರ.
ಹಬ್ಬ ಆದ್ಮೇಲೆ ಮಾರನೇ ದಿನ ಏನ್ ಮಾಡ್ತಾರೆ? ಈ ಒಂದು ದಿನ ನೋಡೋದ್ರಿಂದ ಆಪತ್ತು ಏನಂದ್ರೆ, ಈ ಒಂದು ದಿನ ಮಾತ್ರ ಹಬ್ಬ ಮಾಡೋದ್ರಿಂದ ಮಾರನೇ ದಿನ ಬಂದ್ಬಿಟ್ಟು ಆ ಹಬ್ಬ ಆಚರಿಸ್ಬೇಕನ್ನೋ ಮೈಂಡೇ ಇರೋದಿಲ್ಲ. ಡೈಲಿ ಮಾಡ್ಬೇಕನ್ನೋ ಸ್ವಭಾವ ಬರದೆ ಒಂದು ದಿನ ನೋಡ್ಕೊಂಡು ಆ ಒಂದಿನ ಎಷ್ಟು ತಿನ್ನೋದು? ಬೇರೆ ದಿನದಲ್ಲಿ ತಿನ್ಬೋದು, ಬೇರೆ ದಿನದಲ್ಲಿ ಬಟ್ಟೆ ಹಾಕಬಹುದು. ಇದೆ ಆ ಒಂದು ದಿನ ಹಬ್ಬ 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 ಹಾಕೊಂಡು ಮಾರನೇ ದಿನ ಏನಿಗೆ ಹಬ್ಬ ಮಾಡಲ್ಲ. ಬೈಬಲಲ್ಲಿ ಕೊಲೊಸ್ಸೆಯರಲ್ಲಿ 2 ಮನುಷ್ಯರ ಸಂಪ್ರದಾಯಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದು ಹೆಂಗ್ ಒಳಗೆ ಅಂತ ಹೇಳಿದ್ರೆ, ಕಾನ್ಸ್ಟಂಟಿನೋಪಲ್ 6ನೇ ಶತಮಾನದಲ್ಲಿ ಹಬ್ಬ ಕ್ರಿಶ್ಚಿಯನ್ನಲ್ಲಿ ಇಲ್ಲ ಅಂತ ಹೇಳಿ ಹೊರಗಡೆ ಹೋದ್ರ ಅಂತ ಹೇಳಿ ಅವನು ಕಾನ್ಸ್ಟಂಟಿನೋಪಲ್ ಏನ್ ಮಾಡಿದ, ಹಬ್ಬ ಅಂತ ಇಟ್ಕೊಂಡ. 25ನೇ ತಾರೀಕಿಗೆ ದೇವ್ರ ಯೇಸುವಿಗೆ ಹುಟ್ಟೇ ಇಲ್ಲ ಆ ದಿನದಲ್ಲಿ. ಆ ದಿನ ಹುಟ್ಟೇ ಇಲ್ಲ, ಹುಟ್ಟಿದ ಎಲ್ಲಾ ವರ್ಷಗಳು ಕೊಟ್ಟಿದ್ದಾರೆ, ಅದನ್ನ ಆಚರಿಸಿದ ಅಂತ ಹೇಳಿಲ್ಲ. ಹುಟ್ಟಿದ ದಿನನೂ ಕರೆಕ್ಟ್ ಅಲ್ಲ. ಹಂಗಿದ್ರೆ ಅವ್ರು ಹೇಳ್ತಿದ್ರು ಎಲ್ಲ ಕೊಟ್ಟಿದ್ದಾರಲ್ಲ, ಇದನ್ನ ನನ್ನ ಹಬ್ಬವನ್ನು ಆಚರಿಸಿದೆ ಅಂತ. ಸತ್ಯ ಎಲ್ಲರೂ ಹುಟ್ಟುತ್ತಾರೆ. ನಾಯಿ ಹುಟ್ಟುತ್ತೆ, ಇರುವೆ ಹುಟ್ಟುತ್ತೆ, ಎಲ್ಲ ಮೃಗಗಳು, ಆನೆ ಮರಿಗಳು ಎಲ್ಲ ಹುಟ್ಟುತ್ತಾರೆ. ಸತ್ಯ ಯಾರು ಎದ್ದಿಲ್ಲ ಇದುವರೆಗೂ ಭೂಲ ಹುಟ್ಟದಾಗಿದ್ದ, ಅದನ್ನ ಯಾರು ಆಚರಿಸೋದಿಲ್ಲ. ಸೈತಾನ ಅದನ್ನು ಮಾಡಿದ. ಅದನ್ನ ಈಸ್ಟರ್ ಅಂತಾರೆ. ಅದು ಕೆಟ್ಟ ವ್ಯಭಿಚಾರ ಸ್ತ್ರೀಯ ಹೆಸರು, ಪುನರುತ್ಥಾನ ದಿನ ಅಂತ. ಅದನ್ನ ಬೇಕಾದ್ರೆ ಪ್ರಪಂಚದಲ್ಲಿ ಎಲ್ಲರೂ ಸಾರಿದೆ, ಸತ್ತಿ ಎದ್ದಿದ್ದಾರೆ. ಎಲ್ಲರೂ ಸತ್ರೆ ಮಣ್ಣಿಗೆ ಹೋಗ್ತಾರೆ. ನಮ್ಮ ಯೇಸು ಎದ್ದಿದ್ದಾರೆ ಅಂದ್ರೆ, ಓಹೋ ಸತ್ತಿ ಎದ್ದಿದ್ದಾರೆ ಅಂದ್ರೆ ನಾವು ಸತ್ತಿ ಪರ್ಲೋಕ ರಾಜ್ಯ ಹೋಗಿ ಎಲ್ಲರೂ ನಂಬ್ಕೊಂತಾರೆ. ಮತ್ತದ ಮಾಡಲ್ಲ. ಯಾಕಂದ್ರೆ ಅವರಿಗೆ ಹಳೆ ಎಸೆಕಲಲ್ಲಿ ವ್ಯಭಚಾರ, ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ಮಸ್ ಹೋದರೆ, ಹೊಸ ಒಡಂಬಡಿಕೆ ಕ್ರಿಸ್ಮಸ್, ಯೋಹಾನ 2:14 ಹೋದರೆ ಕ್ರಿಸ್ಮಸ್ ಹೆಂಗೆ ಆಚರಿಸ್ತಾರೆ ಜನಗಳು ಅದರಲ್ಲಿ ನೋಡೋಣ. 2:14 ಅಲ್ಲಿ ದೇವಾಲಯದೊಳಗೆ ದನ, ಕುರಿ, ಪಾರಿವಾಳ ಮಾರುವವರನ್ನು ಕೂತಿರುವ ಚೀಲುವಾರನ್ನು ಕಂಡು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಕುರಿ, ದನ ಸಹಿತ ಎಲ್ಲರನ್ನು ದೇವರನ್ನು ಹೊರಗೆ ಅಟ್ಟಿಸಿಬಿಡ್ತಾರೆ. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ವ್ಯಭಚಾರ, ಹೊಸ ಒಡಂಬಡಿಕೆಯಲ್ಲಿ ಹಬ್ಬ. ಅದು ಪಾರಿವಾಳ ಮಾಡೋದು, ಅದು ಮಾಡೋದು, ಚರ್ಚ್ಗಳಲ್ಲಿ ಯಾವ್ದಾದ್ರದ್ದು ಪ್ರತಿಷ್ಠೆಗಳು ಮಾಡೋದು, ಅದು ದೇವರ ಸೇವೆ ರನ್ ಆಗೋದಕ್ಕೆ ನೀವು ಕೊಡ್ತೀರಾ, ಅದು ಹೋಗೋದಷ್ಟೇ. ಅದು ಪ್ರೀತಿಯಿಂದ ಕೊಡೋದು, ಒಬ್ಬರು ಕೊಡೋದಿಲ್ಲ, ಅದೆಲ್ಲ ಮುಖ್ಯ. ಆತ್ಮದ ಮುಖ್ಯ, ಆತ್ಮಿಕದಲ್ಲಿ ನಡೆಯೋದಿಲ್ಲ ಮುಖ್ಯ. ಹೊಸ ಒಡಂಬಡಿಕೆಯಲ್ಲಿ ಏನಂತಂದ್ರೆ ಈ ಕ್ರಿಸ್ಮಸ್ ಹಬ್ಬ ಫೆಸ್ಟಿವಲ್. ನೀವು ನೋಡ್ರಿ, ಕ್ರಿಸ್ಮಸ್ ಆದ್ಮೇಲೆ ಮಾರನೇ ದಿನ ಕೇಕು, ಡ್ರೆಸ್ಗಳು, ಈ ಎಕನಾಮಿ ಬಂದು ಹೈ ಲೆವೆಲ್ಗೆ ಹೋಗ್ಬಿಡುತ್ತೆ. ವ್ಯಾಪಾರಗಳು ಜಾಸ್ತಿ ಆಗಿದೆ. ನೋಡಿದ್ರು ದೇವರು ಹಳೆ ಒಡಂಬಡಿಕೆಯಲ್ಲಿ ವ್ಯಭಚಾರ, ಹೊಸ ಒಡಂಬಡಿಕೆಯಲ್ಲಿ ವ್ಯಾಪಾರ, ಪಾರಿವಾಳ ಮಾಡೋದು, ಅದು ಮಾಡೋದು, ಡ್ರೆಸ್ಗಳು ಇದು ಮಾಡೋದು. 70ನೇ ಇಸ್ವಿಯಲ್ಲಿ ದೇವರು 33 ವರ್ಷ ಸೇವೆ ಮಾಡಿದ್ರು. ಅದೇ 3 ವರ್ಷನೇ ಸೇವೆ ಮಾಡಿದ್ರು, 33 ವರ್ಷ ಬದುಕಿದ್ರು. ಹೋದ ಮೇಲೆ ಅಲ್ಲಿ ಕೆಳಗಡೆ ಹೇಳ್ತಾರೆ, ಶಿಷ್ಯರು ಹೇಳ್ತಾರೆ, ಈ ಆಲಯವನ್ನು ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದ್ರೆ, ಈ ಆಲಯ ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ಇಡೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನಾಶವಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾತನ್ನು ಹೇಳ್ತಾರೆ. ಈ ದೇವಾಲಯದಲ್ಲಿ ವ್ಯಾಪಾರ ಆದ್ಮೇಲೆ ಕೆಳಗಡೆ ಇದೆ 19ರಲ್ಲಿ, ಈ ದೇವಾಲಯ ಕೆಡವರಿ ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸಬೇಕು ಅಂತಂದು. ಅವಾಗ ಕೆಳಗಡೆ ಕೇಳ್ತಾರೆ 20ರಲ್ಲಿ, 46 ವರ್ಷ ಸಾಲವನ್ನು ಪಟ್ಟಿದ್ದನ್ನ ನೀನು ಹೊಡೆದಾಕಿ 3ನೇ ದಿನದಲ್ಲಿ ಎಬ್ಬಿಸ್ತೀಯ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳಿದ್ದು, ಇವರು ಕಟ್ಟಡಗಳ ಬಗ್ಗೆ ಮಾತಾಡ್ತಾರೆ, ದೇವರ ಆತ್ಮದ ಆಲಯದ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಅವಾಗ ದೇವರು ಹೋದರು 70ನೇ ಇಸ್ವಿಯಲ್ಲಿ ಟೈಟಸ್ ಅಂತ ಹೇಳ್ಬಿಟ್ಟು ರೋಮಿಂದ ಬಂದ ಆಲಯನ ಸಂಪೂರ್ಣವಾಗಿ ಒಂದು ಕಡ್ಡಿ ಕೂಡ ಬಿಡದಂಗೆ 46 ವರ್ಷದ ಸಾಲವನ್ನ ಫುಲ್ ದೃಷ್ಟ ಬೆಂಕಿ ಹಾಕಿ ಉರಿಸ್ಬಿಟ್ಟು ಎಲ್ಲರೂ ಸರಿಯಾಗಿ ಕರ್ಕೊಂಡು ಹೋಗ್ಬಿಟ್ಟ. ಇವಾಗ ಆಲಯ ಆಯ್ತಾ? ದೇವಸ್ಥಾನ ಇದೆಯಾ? ಅವ್ರು ಕರೆಕ್ಟಾಗಿ ಹೇಳ್ತಾರೆ ಇಲ್ಲ ಅಂತ. ನೀವೇನು ಹೇಳ್ತೀರ? ಇವಾಗ ಇದೆಯಾ ಆಲಯ? ಯಾಕಂದ್ರೆ ನೋಡ್ತಿದ್ದೀರಾ, ಆಯ್ತಾ? ಇಲ್ಲ ಹೇಳಿ. ಎಲ್ಸಲೇಬಲ್ಲಿ ಆಲಯ ಇಲ್ಲ. ರಾಮದಿಂದ ಮೋಸೆಯಿಂದ ಅದನ್ನ ದಾಳಿ ಯುದ್ಧ ಮಾಡಿ, ಯಬೂಸ್ ಅಂತ ಇರುತ್ತೆ, ಅದನ್ನು ಯುದ್ಧ ಮಾಡಿ ಜೆರುಸಲೇಮ್ ಪಟ್ಟಣವನ್ನು ಗೆದ್ದು 46 ವರ್ಷ ಕಟ್ಟಿದ ಆಲಯ ಇಲ್ಲ. ಯಾಕಿಲ್ಲ ಅಂದ್ರೆ ನಾವು ರಿವರ್ಸ್ ಹೋಗ್ಬೇಕು, ಡ್ಯಾನಿಯಲ್ಗೆ ಹೋಗ್ಬೇಕು.
ದೇವರಿಗೆ ಒಂದೇ ಪ್ಲೇಸ್, ಒಂದೇ ಜಾಗ. ಆದಾಮ ಯಾವಳಿಂದ ಪಾಪ ಬಂತು ಹೋದ್ರು. ಆ ಮೋಸೆ ಮಾಡಿದ ಟ್ಯಾಬ್ರಿಕಲ್ ಹಂಗೆ ಮಾಡಿದಂಗೆ ಸಾಲ್ಮೋನು ಕಟ್ಟಡವನ್ನು ಕಟ್ಟಿದ್ರು, ಅಲ್ಲಿ ಪಾಪ ಬಂತು, ಅದು ಹೋಯ್ತು. ಮತ್ತೆ ಏಸಾಮಿ ಬಂದಾಗ ಅದನ್ನೇನಾದ್ರೂ ವಾಕ್ಯ ಹೇಳಿ ಸರಿ ಮಾಡೋಣ ಅಂತ ಹೇಳಿ ಹೆಸರ ನವಮಿಯನ್ನು ಕಟ್ಟಿ ಅದನ್ನೆಲ್ಲ ಸರಿ ಮಾಡಿದ್ರು. ಸರಿ ಮಾಡಿದಾಗ ಅಲ್ಲೆಲ್ಲ ಗುಲಾಮರಾಗಿರ್ತಾರೆ. ಅದನ್ನ ಸರಿ ಮಾಡಿದಾಗ ಮತ್ತೆ ಇಸ್ರೇಲ್ ಜನಗಳು ಬರೋದಕ್ಕೆ ಸಹಾಯ ಮಾಡಿ ಏಸಾಮಿ ಇರ್ತಾರೆ. ಏಸಾಮಿನೇ ಸಿಲುಬೆಗೆ ಹಾಕ್ಬಿಟ್ರು. ನೋಡಿದ್ರೆ ಪಾರಿವಾಳ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸತ್ಯದಲ್ಲಿ ಬೆಳೆಯೋದಿಲ್ಲ. ನೋಡಿದ್ರು ಏನಕ್ಕೆ ದಂಡಕ್ಕಿದೆ ಅಂತ ಹೇಳಿ ಹೊಡೆದಾಕಿದ್ರು. ಇವಾಗಲೂ ಇಲ್ಲ. ನಾವನ್ನ ದೇವರ ಆಲಯವಾಗಿ ಮಾರ್ಪಡಿಸ್ತಾರೆ. ಎಲ್ಲರೂ ತೆಗೀರಿ, ಡ್ಯಾನಿಯಲ್ 2:32 ತೆಗೀರಿ. ಅದರಲ್ಲಿ ಓದ್ತೀನಿ ನೋಡ್ರಿ. ಮೊದಲನೇದಾಗಿ ಇವರು ಗುಲಾಮರಾಗಿ ನೆಬೂಕದ್ನೆಚ್ಚರನ್ನು ಕರ್ಕೊಂಡು ಹೋದಾಗ ಡ್ಯಾನಿಯಲ್ಗೆ ದರ್ಶನ ಕೊಡ್ತಾರೆ. ಎಲ್ಲ ಗಮನ ಇಟ್ಕೊಳ್ಳಿ. ನೆಬೂಕದ್ನೆಚ್ಚರ್ ಬಂದು ತಲೆ, ಅದು ಬಂದು ಬಂಗಾರ. ಅವನು ಹೋದ ಮೇಲೆ ಅವನು ಬದುಕಿದ್ದಾನೆ, ಅವಾಗಲೇ ದರ್ಶನ ಕೊಡ್ತಾರೆ. ಅದು 32ರಲ್ಲಿದೆ. ನಿಮ್ಮ ಮನೆಗೆ ಹೋಗಿ ಓದ್ಬಿಟ್ಟು ಲೇಟ್ ಆಗ್ತದೆ. ಅವನು ಹೋದ ಮೇಲೆ ಈ ಎದೆ ಭಾಗ ಹೋಗ್ಬಿಟ್ಟು ಏನಂತ ಹೇಳಿದ್ರೆ, ಅಲ್ಲಿ ಕೆಳಗಡೆ ಅಲ್ಲಿ ಕರೆಕ್ಟಾಗಿ ಕೊಟ್ಟಿರ್ತಾರೆ 32ರಲ್ಲಿ. ಬಂಗಾರ ಆದ್ಮೇಲೆ ಬೆಳ್ಳಿ, ಇಲ್ಲಿದೆ ನೋಡಿ. ಅವರು ಬಂಗಾರ ಆದ್ಮೇಲೆ ಬೆಳ್ಳಿ, ಅವ್ರ ಎದೆ ಭಾಗ. ಮೇಲಿಯ ಪರ್ಷ್ಯ, ಈ 2 ಬರುತ್ತೆ. ಇವೆರಡು ಆದ್ಮೇಲೆ ಅಲೆಕ್ಸಾಂಡರ್, ಎಲ್ಲ ಗೊತ್ತಿದೆಯಾ? ಕೇಳಿಲ್ಲ. ಡ್ಯಾನಿಯಲ್ 11ರಲ್ಲಿ ಅಲೆಕ್ಸಾಂಡರ್ ಬರ್ತಾರೆ. ಅವರು ತಾಮ್ರ. ಅವ್ರು ಆದ್ಮೇಲೆ ಯೇಸು ಸ್ವಾಮಿ ಬರ್ತಾರೆ. ಅದೇ ರೋಮ ಪಟ್ಟಣದ್ದು, ಅದೇ ಕಬ್ಬಿನ, ಅದರಲ್ಲಿ ಇದೆ. ಒಬ್ಬರು ಬಿಟ್ಟಾದ್ಮೇಲೆ ಒಬ್ಬರು ಬರ್ತಾರೆ. ಅದಾದ ಮೇಲೆ ನೀವೆಲ್ಲ ಇದು ನೋಡ್ರಿ. ಅದಾದ ಮೇಲೆ ಆಲಯ ಹೋಯ್ತು. ನಾವು ಬಂದ್ಬಿಟ್ವಿ 1 ಕೊರಿಂಥಿಯರ್ 3:16 ನಾವೇ ಹೇಳ್ರಿ, ನಾವೇ ದೇವರ ಆಲಯವಾಗಿದ್ದೀರಿ. ದೇವರ ಆಲಯ ಕೆಡಿಸ್ತಾರೆ. ದೇವರ ಆಲಯ ಪವಿತ್ರವಾದದ್ದು. ಆಲಯ ಯಾರು? ನಾವೇ ಆಲಯ. ಇವಾಗ ನಾವೇ ಆಲಯ. ಇದೆಲ್ಲ ಕನ್ನಡ ಚರ್ಚ್ ಅಂದ್ರೆ ಇದಕ್ಕೆ ಪೂಜೆ ಅಂತಾನೆ ಯಾವ್ದು ಚರ್ಚ್ಗಳೆಲ್ಲ ಮಾಡ್ತಿರ್ತಾರೆ. ಇದರಲ್ಲಿ ಬಂದ್ಬಿಟ್ಟು ಇದು ಪರಿಶುದ್ಧ ಸ್ಥಳ, ಇದ್ರ ಮೇಲೆ ಹತ್ತಬಾರ್ದು, ಅದ್ರ ಮೇಲೆ ಹತ್ತಬಾರ್ದು ಅಂತ ಇರ್ತಾರೆ. ಈ ಆತ್ಮನ ಬಿಟ್ಕೊಡ್ತಾರೆ. ಅದು ಯಾವ ಥರದ್ದು ಪರಿಶುದ್ಧ ಸ್ಥಳ ಎಲ್ಲ ಏನಿಲ್ಲ. ಪರಿಶುದ್ಧ ಅನ್ನೋದು ಪರಲೋಕ ರಾಜನೇ. ಇವಾಗ ಇನ್ನೊಂದು ಹೇಳ್ತಾರೆ, ಹೋಲಿ ಲ್ಯಾಂಡ್ ಅಂತ ಹೇಳ್ತಾರೆ. ಅದು ಹೋಲಿ ಲ್ಯಾಂಡ್ ಅಲ್ಲ, ಅಲ್ಲಿ ದೊಡ್ಬಿಡ್ದೈತೆ. ಎಲ್ಲ ವಿಚಾರಗಳು ಎಲ್ಲ ಇರ್ತಾರೆ. ಪ್ರಾಮಿಸ್ ಲ್ಯಾಂಡ್ ಅಂದ್ರೆ ಅವರು ಆ ದೇಶದ ಮೇಲೆ ಪ್ರಾಮಿಸ್ ಮಾಡಿದ್ದಾರೆ. 1000 ವರ್ಷ ಅಲ್ಲಿ ಬಂದು ಆಳ್ವಿಕೆ ಮಾಡಬಹುದು, ದೇವರ ಚಿತ್ತ ನೆರವೇರಬೇಕು. ಅದಕ್ಕೆ ಪ್ರಾಮಿಸ್ ಲ್ಯಾಂಡ್ ನ ಇವರು ಹೋಲಿ ಲ್ಯಾಂಡ್ ಮಾಡಿಟ್ಟಿದ್ದಾರೆ. ಅದರಿಂದ ಈ ನೆಬೂಕದ್ನೆಚ್ಚರ್ ಹೇಳ್ದಂಗೆ ರೋಮ್ ರಾಜ ಬಂದಾಗ ಯೇಸುವಿನ ಸಿಲುಬೆಗೆ ಹಾಕ್ತಾರೆ. ಹಾಕದ ಮೇಲೆ ನಾವು ಬಂದ್ಬಿಟ್ಟಿವಿ. ಅಲ್ಲಿ ಇನ್ನೂ ಕೆಳಗಡೆ ಇನ್ನೊಂದಿದೆ, 10 ಬೆರಳಿದೆ. ಎಷ್ಟು? 10 ಬೆರಳು. ಅದು ಇವಾಗ ಬರ್ತದೆ ಯೂನಿಯನ್. ಅದಕ್ಕೆ ಜಗಳ ನಡೀತಾ ಇದೆ. ಅದರಿಂದ ದೇವರಿಗೆ ಒಂದೇ ಪ್ಲೇಸ್. ಯಾವಾಗ ನೋಡಿದ್ರು ಪ್ರಾರಂಭದಲ್ಲಿ ಆದಾಮ ಯಾವಾಗಲೂ ಐಕ್ಯತೆ ಇದ್ರೆ ಪಾಪ ಮಾಡೋದಕ್ಕೆ ಬಿಟ್ಟೋದ್ರು. ಮೋಸೆ ಕಟ್ಟಿದ ಆಲಯ ಕೂಡ ಒಂದ್ಸಲ 10 ಆಜ್ಞಾನ ತಗೊಂಡ್ಬರ್ತಿದ್ದಾಗ ಇವರು ಬಸವ ಮಾಡ್ಬಿಟ್ಟು ಆರೋನು ಇದೇ ನಮ್ಮನ್ನ ಕರ್ಕೊಂಡ್ ಬಂದಿದ್ದಾಗ ಅದನ್ನು ಹೊಡೆದಾಕಿ ಮತ್ತೆ ಇನ್ನೊಂದ್ಸಲ ಹೋಗಿ 40 ದಿನ ಇತ್ತು. 80 ದಿನ ಕುಡಿದಂಗೆ, ಯಾರು ಊಟ ಇಲ್ಲ, ನೀರಿಲ್ಲ, ದೇವ್ರ ಜೊತೆಲಿಂದ 10 ಆಜ್ಞಾನ ತರ್ತಾರೆ. ಅಲ್ಲೂ ಪಾಪ ಪ್ರಾರಂಭ ಆಗುತ್ತೆ. ಆ ಪಾಪ ಹಂಗೆ ಸಾಲ್ಮ ಕಟ್ಟಿದ ದೇವಸ್ಥಾನದಲ್ಲಿ ಇಲ್ಲಾದ್ರೂ ಆ ಗೂಡಾರನ್ನ ಬಿಟ್ಟು ಇದಾದ್ರೂ ಆಲಯದಲ್ಲಾದ್ರೂ ಕರೆಕ್ಟಾಗಿ ಅಂತ ನೋಡಿದ್ರೆ ಅಲ್ಲೂ ಪಾಪ ಬಂತು. ಅದನ್ನು ನೆಬೂಕದ್ನೆಚ್ಚರನ ಸರಿ ಕಟ್ಟಿ ಮತ್ತೆ ಬದಲಾಗ್ತಾರೆ ಅಂತ ನೋಡಿದ್ರು. ಮತ್ತೆ ಯೇಸುವಿನೇ ಸಿಲುಬೆಗೆ ಹಾಕ್ಬಿಟ್ಟು ಪಾರಿವಾಳ ಬಿಸ್ನೆಸ್ ಮಾಡಕ್ಕೆ, ಕ್ರಿಸ್ಮಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಳೆ ಒಡಂಬಡಿಕೆಯಲ್ಲಿ ವ್ಯಭಿಚಾರ ಈಸ್ಟರ್ ಮಾಡಿದ್ರು. ವ್ಯಭಿಚಾರ ಸ್ತ್ರೀ ಹೆಸರು. ಹೊಸ ಒಡಂಬಡಿಕೆಯಲ್ಲಿ ಪಾಪ ಹೆಚ್ಚಾಯಿತು, ಅದನ್ನು ಹೊಡೆದಾಕ್ಬಿಟ್ರು. 70ನೇ ಇಸ್ವಿಯಲ್ಲಿ AD ಕ್ರಿಸ್ಟಿಯನ್ನಲ್ಲಿ AD ಕ್ರಿಸ್ತ ಶಕದಲ್ಲಿ ಇವಾಗ ಹೊಡೆದಾಕಿದ್ರು. ಇದುವರೆಗೂ ದೇವಸ್ಥಾನ ಇಲ್ಲ, ಈಗಲೂ ಇಲ್ಲ. ಅಲ್ಲಿ ಇಲ್ಲ. ನಾವು ದೇವರ ಆಲಯವಾಗಿದ್ದೀವಿ. ಈಗ ಅಲ್ಲಿ ದೇವರ ಆಲಯ ಕಟ್ಟಕ್ಕೆ ಪ್ರಾರಂಭವಾಗ್ತಾ ಇದೆ. 70ನೇ ವರ್ಷದಿಂದ ಆಲಯನೆಲ್ಲ ಪ್ರಾರಂಭವಾಗ್ತಿದೆ. ಎಲ್ಲ ಗಮನ ಇಟ್ಟು ವಾಕ್ಯವನ್ನು ಕೇಳ್ರಿ. ಹೋಸೆಯ 3:5 ಬೇಗ. ಹೋಸೆಯ 3:15. ಅನಂತರ ಅವರು ತಮ್ಮ ದೇವರಾದ ಯೆಹೋವನನ್ನು, ತಮ್ಮ ರಾಜನಾದ ದಾವೀದನನ್ನು ಪುನಃ ಆಶ್ರಯಿಸುವರು. ಹೌದು, ಅಂತ್ಯಕಾಲದಲ್ಲಿ ಅವರು ದಾವೀದನ ಪುನಃ ಆಶ್ರಯಿಸುವಂತೆ ಯಾವ ಇಸ್ರೇಲ್ ಜನಗಳು
ಅಂತ್ಯಕಾಲದಲ್ಲಿ ಇವನು ಅದರ ದಯೆಯನ್ನು ಭಯಭಕ್ತಿಯಿಂದ ಮೊರೆ ಹೋಗುವನು. ಇಲ್ಲ ಗಮನ ಇಟ್ಕೊಂಡ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಈ 70ನೇ ಇಸ್ವಿಯಲ್ಲಿ ಇಸ್ರೇಲ್ ಅನ್ನುವ ದೇಶವನ್ನು ಆ ಟೈಟಸ್ ರೋಮ್ನವರು ನಾಶನ ಮಾಡಿದಾಗಿಂದ 2000 ವರ್ಷ ಅಂದ್ರೆ 1900 ವರ್ಷ ಅಲ್ಲಿ ಇಸ್ರೇಲ್ ಅನ್ನೋ ಜನಗಳು ಇಲ್ಲ, ದೇಶ ಹೆಸರು ಇಲ್ಲ, ಅಲ್ಲಿ ಯಾರಿಲ್ಲ, ಪಾಲಿಸ್ಟೈನ್ ಆಗಿ ಮಾರ್ಪಡಿತು, ಅಲ್ಲಿ ಜನನೇ ಇಲ್ಲ. ನೋಡ್ರಿ, ಪ್ರಪಂಚದಲ್ಲಿ ಅದ್ಭುತ 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 ಅಂತಿದ್ರೆ ಯಾರು ನೋಡಿದ್ರು ನನಗೆ ಒಂದು ಈ ಅದ್ಭುತ ನಡೀತು, ಆ ಅದ್ಭುತ ನಡೀತು ಅಂದ್ರೆ, ಅದ್ಭುತ ಅಂದ್ರೆ ಇದು ಒಂದು ಅದ್ಭುತ ಬಿಟ್ಟರೆ ಪ್ರಪಂಚದಲ್ಲಿ ಯಾವ ಅದ್ಭುತನೂ ಇಲ್ಲ. ಈ ಇಂಡಿಯಾ ದೇಶ ಇತ್ತು, ಬ್ರಿಟಿಷ್ನವ್ರು ಬಂದ್ರು ಮತ್ತೆ ವಾಪಸ್ ಹೋದ್ರು. ಆ ತರ ಅಲ್ಲ, ಅಲ್ಲಿ ದೇಶನೇ ಇಲ್ಲ, ಅಲ್ಲಿ ಜನನೂ ಇಲ್ಲ, ಇಸ್ರೇಲ್ ಜನಗಳೂ ಇಲ್ಲ, ಎಲ್ಲ ಚದುರಿಸಲ್ಪಟ್ರು. ಟೈಟಸ್ ಬಂದು ಅದನ್ನ ಪೂರ್ತಿಯಾಗಿ ನಿರ್ಮೂಲ ಮಾಡ್ಬಿಟ್ಟ. ಈಗಲೂ ಇಲ್ಲ, ಜನಗಳೆಲ್ಲ ಅಲ್ಲಲ್ಲಿ ಸೇರ್ಕೊಂಡ್ರು. ಇಲ್ಲಿ ಕ್ಯಾನಡಾದಲ್ಲಿ ಒಂದು 200 ಜನ ಬಂದು ಸೇರ್ಕೊಂಡ್ರು, ಬಾಂಬೆಯಲ್ಲಿ ಸೇರ್ಕೊಂಡ್ರು, ಆಂಧ್ರದಲ್ಲಿ ಸೇರ್ಕೊಂಡ್ರು, ಸ್ಪೈನ್, ಪೋರ್ಚುಗಲ್, ಇವಾಗ ಅಮೆರಿಕ, ರಷ್ಯಾ, ಈ ತರ ಎಲ್ಲಾ ಜನದಲ್ಲಿ ಯುರೋಪ್ ಯೂನಿಯನ್ ಪೂರ್ತಿ, ಅವರು ಜರ್ಮನಿ ಎಲ್ಲಾ ಕಡೆ ಹೋಗಿ ಸೇರ್ಕೊಂಡ್ರು. ಎಲ್ಲೂ ಕೂಡ ಇಸ್ರೇಲ್ ಜನಗಳು, ಇಸ್ರೇಲ್ ಅಲ್ಲಿ ಒಬ್ರು ಇಬ್ರು ಎಲ್ಲೋ ಕಾಲೇಜದವರು ಏನು ಇರ್ಬೋದು, ಅಲ್ಲಿ ಇಲ್ಲೇ ಇಲ್ಲ, ಅಲ್ಲಿ ಅವ್ರ ದೇಶನೇ ಇಲ್ಲ, ಆಲಯ ಇಲ್ಲ, ಎಲ್ಲ ನಿರ್ಮಲವಾಯ್ತು. ಆದ್ರೆ ದೇವರು ಹೇಳ್ತಾ ಇದ್ದಾರೆ ಮತ್ತೆ ನಾನು ತರಿಸ್ತೀನಿ ಅಂತ. ಇಲ್ಲಿ ಕುತ್ಕೊಂಡಿದ್ದು ಮಾತ್ರ ಇದೇ ಮಾತನ್ನ 19ನೇ ಇಸ್ವಿ, ಇವಾಗ 2026, 19ನೇ ಇಸ್ವಿ 1910ನೇ ಇಸ್ವಿ 10ನೇ ನೀವು ಕುತ್ಕೊಂಡಿದ್ರೆ ನಾನು ಬಂದು ಇಸ್ರೇಲ್ ದೇಶ ಬರುತ್ತಂದ್ರೆ ನೀವು ಕಲ್ತಾಗ ಬಿಡ್ತೀರ. ಯಾಕಂದ್ರೆ ಆ ಪದನೂ ಇಲ್ಲ, ಆ ದೇಶನೂ ಇಲ್ಲ, ಜನನೂ ಇಲ್ಲ. ಅದಾಗಿ 2000 ವರ್ಷ ಆಯ್ತು. ಯೇಸು ಬಂದು ಹೋದ್ಮೇಲೆ 70ನೇ ಇಸ್ವಿಯಲ್ಲಿ ಸಂಪೂರ್ಣವಾಗಿ ನಾಶನ ಆಯ್ತು. ಅದಾದ ಮೇಲೆ ಆ ದೇಶದಲ್ಲಿ ಜನಗಳೇ ಇಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾರೆ ಹೊಸದಲ್ಲಿ, ಮತ್ತೆ ಅವನನ್ನ ತರಿಸ್ತೀನಿ, ಮತ್ತೆ ನಾನು ಅವನ್ನ ಸೇರಿಸ್ತೀನಿ ಅಂತ ಹೇಳಿ. ಇಡೀ ಪ್ರಪಂಚದಲ್ಲಿ ಎಷ್ಟೋ ಎಷ್ಟೋ ಪಟ್ಟಣಗಳಿದ್ದಾವೆ, ಎಷ್ಟೋ ಪಟ್ಟಣಗಳು. ಇದುವರೆಗೂ ದೇವರು ಹೇಳ್ತಾರೆ, ಕಪ್ಪರ್ನೌಮಿಯೇ ನೀನು ಬಿದ್ದರೆ ಎದ್ದೇಳತಿ. ಇದು ಬಿದ್ದಿರೋ ಪಟ್ಟಣಗಳು ಇನ್ನೂ ಎದ್ದೇಳಿಲ್ಲ, ಬಾಗಿಲು ಇನ್ನೂ ಎದ್ದೇಳಿಲ್ಲ. ಆ ಪಟ್ಟಣಗಳು ದೊಡ್ಡ 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 ಪಟ್ಟಣಗಳೇ ಬಿದ್ದೋಗಿರೋದು ಎದ್ದಿಲ್ಲ. ಆದ್ರೆ ಇಸ್ರೇಲ್ ಜನ ಅದೊಂದು ಹಿಸ್ಟ್ರಿ ಇದೆ, ಆಮೇಲೆ ಹೇಳ್ತೀನಿ, ಫಾಸ್ಟ್ ಆಗಿ ಹೋಗ್ತೀನಿ. 14 ಮೇ 1996 ಅಲ್ಲಿ ಫಸ್ಟ್ ವರ್ಲ್ಡ್ ವಾರ್ ಪ್ರಾರಂಭವಾಗುತ್ತೆ. ನೀವು ಓದಿದ್ದೀರಾ? ನೀವು ಯಾರು ಓದಿರೋದು? ಸ್ವಲ್ಪ ಅದಕ್ಕೆ ಓದಿರೋರು ಯಾರು? ಓದ್ಬೇಕಾದ್ರೆ ಫಸ್ಟ್ ವರ್ಲ್ಡ್ ವಾರ್ ಆಯ್ತಂತ ಗೊತ್ತಾಯ್ತ. ಒಂದು ಆಸ್ಟ್ರಿಯಾದವನು ಜರ್ಮನಿಗೆ ಬರ್ತಾನೆ, ಅವನ ಪ್ರಿನ್ಸ್, ಅವನ ಪ್ರೈಮ್ ಮಿನಿಸ್ಟರ್ ಬಂದಾಗ ಏನೋ ಜಗಳದಲ್ಲಿ ಅವನು ಬಂದಾಗ್ತಾನೆ, ಗುಂಡು ತಗೊಂಡು. ಅದು ಒಬ್ಬರಿಗೊಬ್ಬರಿ ಅಂತ ಫಸ್ಟ್ ವರ್ಲ್ಡ್ ವಾರ್ ಆಯ್ತು. ನೀವು ಓದ್ಬೇಕಾದ್ರೆ ಫಸ್ಟ್ ವರ್ಲ್ಡ್ ವಾರ್ ಆಯ್ತು ಅಂತ ಓದ್ತೀರ. ಫಸ್ಟ್ ವರ್ಲ್ಡ್ ವಾರ್ ಏನಕ್ಕೆ ಆಯ್ತು ಅಂತ ಹೇಳಿದ್ರೆ, ಇಲ್ಲಿ ಇದೆಯಲ್ಲ ಈ ಪಾಲಿಸ್ಟೈನ್ ಜನ, ಈ ಪಾಲಿಸ್ಟೈನ್ ಟರ್ಕಿ ಅಂತ ಹೇಳ್ತಾರೆ, ಅವರು ಅದನ್ನ ಆಳ್ವಿಕೆ ಮಾಡ್ತಾ ಇದ್ರು. ಇದನ್ನ ಆಳ್ವಿಕೆ ಮಾಡ್ತಾ ಇದ್ದಾಗ, ಇದನ್ನ ಅವರು ಆಳ್ವಿಕೆ ಮಾಡ್ತಿದ್ದಾಗ ಇಲ್ಲಿ ಇಂಗ್ಲೆಂಡ್ ಬಂದ್ಬಿಟ್ಟು ಅವಾಗ ಫಸ್ಟ್ ವರ್ಲ್ಡ್ ವಾರ್ ಕೊಲೆ ಮಾಡಿದಾಗ, ಅವರ ರಾಜನ ಕೊಲೆ ಮಾಡಿದಾಗ, ಯುದ್ಧ ಪ್ರಾರಂಭವಾದಾಗ ಇಂಗ್ಲೆಂಡ್ ಎಲ್ಲ ಜಾಗದಲ್ಲಿ ಯುದ್ಧಕ್ಕೆ ಗೆದ್ದಕ್ಕೆ ಕಾರಣ ಏನಂತ ಹೇಳಿದ್ರೆ, ಪೋಲೆಂಡ್ ಇಂದ ಗುಂಡು ಬರ್ಬೇಕು, ಈ ಜರ್ಮನಿ ಬಿಟ್ಟಿಲ್ಲ. ಅವಾಗ ಸರ್ ವೈಸ್ ಮ್ಯಾನ್, ಯಾರಾದ್ರೂ ಪುಸ್ತಕ ಇದ್ರೆ ಬಂದಿರ್ಬೇಕು, ಸರ್ ವೈಸ್ ಮ್ಯಾನ್ ಅನ್ನೋರು ಅವ್ರೇನ್ ಮಾಡ್ತಾರೆ, ಮೆಕ್ಕೆಜೋಳ, ಕ್ರೋನ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ಆ ಮೆಕ್ಕೆಜೋಳ ಕೊಟ್ರೆ ಗುಂಡು ತಯಾರು ಕೊಡ್ತೀನಿ ಅಂತ ಗುಂಡು ತಯಾರು ಮಾಡಿಕೊಟ್ಟಾಗ ಗೆದ್ದುಬಿಟ್ರು ಫಸ್ಟ್ ವರ್ಲ್ಡ್ ವಾರ್. ಅವಾಗ ಎಲಿಜಬೆತ್ ರಾಣಿ ಅವ್ರನ್ನ ಕೇಳ್ತಾರೆ, ನಿಮಗೆ ಏನ್ ಬೇಕು, ನೀವು ಇದ್ದಿದ್ರೆ ನಾವು ಗೆಲ್ತಿರ್ಲಿಲ್ಲ ಫಸ್ಟ್ ವರ್ಲ್ಡ್ ವಾರ್ ಅನ್ನೋದಕ್ಕೆ. ಅವಾಗ ನಮ್ಮನ್ನ ಯಾರಾದ್ರೂ ಕೇಳಿದ್ರೆ ನನಗೊಂದು ಬಂಗ್ಲೆ ಬೇಕು, ನನಗೆ ಮಕ್ಕಳಿಗೆ ಪೂರ್ವಿಕರಿ ಅಂತ ಕೇಳ್ತೀವಿ. ಅವ್ರೇನ್ ಕೇಳ್ತಾರೆ, 70ನೇ ಇಸ್ವಿಯಿಂದ ಇದುವರೆಗೂ ನಮ್ಮ ಸ್ವಂತ ದೇಶ ನಾವು ಅಲ್ಲಲ್ಲಿ ಅಲೆಮಾರಿಗಳಾಗಿದ್ದೀವಿ, ನಮಗೆ ಸ್ವಂತ ದೇಶ ಕೊಡ್ರಿ ಅಂತ ಹೇಳಿದಕ್ಕೆ, ಆ ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಗೆದ್ದಿದ್ದಕ್ಕೆ ಇಂಗ್ಲೆಂಡ್ ದೇಶದವರು ಬಾಲ್ಫೋರ್ ಡಿಕ್ಲರೇಷನ್ ಅಂತೇಳಿ ನೀವು ಹೋಗಿ ವಾಸ ಮಾಡಬಹುದು ಅಂತೇಳಿ ಸ್ವಲ್ಪ ಜಾಗವನ್ನು ಅವರಿಗೆ ಕೊಡ್ತಾರೆ. ಅವಾಗ ಇವರು ಓದ್ತಿರುತ್ತೆ, ಅದರಲ್ಲಿ ಹೋಗಿ ಇವಾಗ ಅದಕ್ಕೆ ಮುಂಚೆ ಬ್ರಿಟಿಷರ ಕಾಲ ಮುಂಚೆ ಟರ್ಕಿ ಓಟಮನ್ ಅಂತ ಹೇಳ್ತಾರೆ, ಅವರು ಕಂಟ್ರೋಲ್ ಅಲ್ಲಿ ಇತ್ತು. ಇವಾಗ ಇವರು ಇಂಗ್ಲೆಂಡ್ ದೇಶದ ಕೈಗೆ ಬಂದಿರೋದ್ರಿಂದ ಇವರು ಸ್ವಲ್ಪ ಕೊಡ್ತಾರೆ. ಕೊಟ್ಟಿದ್ದ ತಕ್ಷಣ ಇವ್ರು ಬಂದು ಅಲ್ಲಿ ನಿವಾಸ ಮಾಡಲಿಕ್ಕೆ ಜಾಗ ಕೊಟ್ಟರೆ ಯಾರು ಬರಲಿಲ್ಲ, ಸ್ವಲ್ಪ ಜನ ಮಾತ್ರ ಹೋದ್ರು. ಬರೀ ಡೆಸರ್ಟ್, ಬರೀ ಕಾಡು. ಅದನ್ನ ತಗೊಂಡು ಏನ್ ಮಾಡೋದು, ಹೊರಗಡೆ ಎಲ್ಲ ಜ್ಯೂಸ್ ಎಲ್ಲ ಕಂಡಿಡಿದ್ರೆ
ಡಿಸ್ಕವರಿ ಚಾನೆಲ್ ನೀವು ಡಿಸ್ಕವರ್ಡ್ ಅಂತ ಹೇಳಿದ್ರೆ ಆ ಚಿಕ್ಕ ಮಕ್ಕಳೆಲ್ಲ ಚೆನ್ನಾಗಿ ಕೇಳಿ, ಅವ್ರನ್ನ ಕೇಳಕ್ ಬಿಡ್ರಿ. ಅವರು ಅದನ್ನ ಓದಿದ್ರೆ ಕಂಡುಹಿಡಿದಿರೋದು ಬಾಂಬುಗಳು ಎಲ್ಲ ಯೂಸ್ನವ್ರೆ, ಯೋಧರುಗಳು ಅವರೆಲ್ಲ ವಸ್ತುಗಳೆಲ್ಲ ಕಂಡುಹಿಡಿತಾರೆ. ಆದ್ರೆ ಯಾರು ಹೊರದೇಶದಲ್ಲೆಲ್ಲ ಚೆನ್ನಾಗಿದ್ದಾರೆ, ಸ್ಪೈನು, ಇಂಗ್ಲೆಂಡು, ಈ ತರ ಜರ್ಮನಿ ಎಲ್ಲ ಕೋಟ್ಯಾಧೀಶರಾಗಿದ್ದಾರೆ. ಬಿಟ್ಟು ಬರ್ಲಿಲ್ಲ ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ. ಆದ್ರೆ ಇಲ್ಲಿ ದೇಶ ಸಿಕ್ಬಿಡ್ತು ಅವರಿಗೆ. ಇಂಗ್ಲೆಂಡ್ ಕೊಟ್ಟರು, ಹಿಟ್ಲರ್ನ ಎಬ್ಬಿಸಿದ್ರು ದೇವರು. ಹಿಟ್ಲರ್ ಬಂದು 6 ಕೋಟಿ ಜನಗಳನ್ನ ಕೊಳ್ತಾನೆ. ಕೊಲ್ದಾಗ ಜ್ಯೂಸ್ಗಳು ಅಲ್ಲಿಂದ ಅವ್ರೇನ್ ಅನ್ಕೊಂಡ್ರು, ಅಯ್ಯೋ ಹೊರದೇಶದಲ್ಲಿ ನಾವು ತಲೆ ಆಗಿರೋದಕ್ಕೆ ನಾವು ಸ್ವಂತ ದೇಶದಲ್ಲಿ ಭಾಗವಾಗಿರೋಣ, ನಮ್ಮ ದೇಶಕ್ಕೆ ಬರೋಣ ಅಂತೇಳಿ ತಪ್ಪಿಸ್ಕೊಂಡು ಓಡ್ ಬಂದ್ರು. ರಷ್ಯಾದಲ್ಲಿ ಸ್ಟಾಲಿನ್, ಸ್ಪೈನಲ್ಲಿ, ಆ ತರ ಎಲ್ಲಾ ಜಾಗದಲ್ಲಿ ಇಸ್ರೇಲಿಗೆ ವಿರೋಧವಾಗಿ ಎಬ್ಬಿಸಿದಾಗ ಎಲ್ಲ ಓಡ್ ಬಂದು ಸೇರ್ಕೊಂಡ್ಮೇಲೆ ಮತ್ತೆ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆದಾಗ ಇಂಗ್ಲೆಂಡ್ ಹೋಗಿ USA ಬರುತ್ತೆ, ಅಮೆರಿಕ ಬರುತ್ತೆ. ಆವಾಗ ಅಮೆರಿಕದವರು 14 ಮೇ ಬಂದಿದ್ರು. 14 ಮೇ 1948ರಲ್ಲಿ ಇಸ್ರೇಲ್ ಅನ್ನೋ ಮ್ಯಾಪಲ್ಲೇ ಇಲ್ಲ, ಮ್ಯಾಪಲ್ಲಿ ಅದನ್ನ ಸೇರಿಸ್ತಾರೆ. ಅಂದ್ರೆ ಸ್ವಾತಂತ್ರ್ಯ ಕೊಡ್ತಾರೆ. ಅಂದ್ರೆ ಅಲ್ಲಿ ಮಣ್ಣಲ್ಲಿ ಭೂಮಿನೇ ಇಲ್ಲ. ನೀವು ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಎಸೆಕಲ್ ಅಂತ ಅಂದು ಹೋದ್ರೆ ಎಸೆಕಲ್ ಅದ್ರಲ್ಲಿ ಇದೆ ನೋಡ್ರಿ. ಎಸೆಕಲ್ 37 ಅಂತ ಅಂದು ಹೋದ್ರೆ ಅದರಲ್ಲಿ ಇರುತ್ತೆ ನೋಡ್ರಿ. 37:2 ತಂದು ಹೋದ್ರೆ ಸಿಗ್ತಾ? ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡುವುದು. ಇದು ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಅಲ್ಲಿ ಏನಿದೆ ಅಂದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ 37ರಲ್ಲಿ ಎಸೆಕಿಯಲಿಗೆ ದರ್ಶನ ಕೊಟ್ಟು ಅಲ್ಲಿ ಎಲುಬುಗಳು ಇದ್ದಾವೆ, ಒಣಗಿದ ಎಲುಬುಗಳು ಇದ್ದಾವೆ, ನೀನು ಮಾತಿನಲ್ಲಿ ಮಾತಾಡು, ಇವಾಗ ಇತ್ತು ಮಾತಾಡ್ತೀವಲ್ಲ, ಇದೇ ಪವರ್ಫುಲ್. ಅದು ಎಲ್ಲ ಪ್ರಕಟಣೆಗಳಿದೆ, ಸಮಯ ಸಿಕ್ಕಾಗ ನೀವು ಧ್ಯಾನಿಸಿದೆ. ಅದರಲ್ಲಿ ಏನಿದೆ ಅಂದ್ರೆ ಒಣಗಿದ ಎಲುಬುಗಳಿಗೆ ನೀನು ಬಾಯಲ್ಲಿ ಶ್ವಾಸಿಸು, ಅವು ಎದ್ದೇಳುತ್ತಂದ್ರೆ ಅವರು ಇದು ಆಗುತ್ತಂತ ಕೇಳ್ತಾರೆ. ಇದಕ್ಕೆ ಜೀವ ಬರುತ್ತಂದ್ರೆ ಅವಾಗ ಅವ್ರು ಹೇಳ್ತಾರೆ ನಿನಗೆ ಗೊತ್ತು ಅಂತ. ಅವಾಗ ಅವ್ರ ಬಾಯಿಂದ ಹೇಳ್ದಾಗ ಒಂದು ಸೈನ್ಯವಾಗಿ ಎದ್ದೇಳುತ್ತೆ. ಎಲ್ಲರೂ ತಲೆದು ಹೋದ್ರೆ ಅದರಲ್ಲಿ ಅವರು ಒಂದು ದೊಡ್ಡ ಸೈನ್ಯವಾಗಿ ಎದ್ದೇಳ್ತಾರೆ. ಇದರಲ್ಲಿ ಅಂದ್ರೆ ಒಣಗಿದ ಎಲುಬುಗಳೆಲ್ಲ ದೊಡ್ಡ ಸೈನ್ಯವಾಗಿ ಹತ್ರಲ್ಲಿದೆ ನೋಡ್ರಿ. ಶ್ವಾಸವು ಅವುಗಳನ್ನು ಒಕ್ಕಿದ್ದು ಬದುಕಿದವು, ಕಾಲೂರು ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು ಇದೆ. ಈ ಇಸ್ರೇಲ್ ಜನಗಳು ಹೊಸದಲ್ಲಿ ಓದಿದ್ರೆ ಮತ್ತೆ ಕಾಲದಲ್ಲಿ ಮತ್ತೆ ತಿರ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. 2000 ವರ್ಷಗಳು, ಒಂದಲ್ಲ ಎರಡಲ್ಲ, ಇಡೀ ಪ್ರಪಂಚದಲ್ಲೇ ಒಂದು ದೇಶವು ಹಾಳಾಗೋದೇ ಅಷ್ಟೇ. ಯೇಸು ಸ್ವಾಮಿ ಎಷ್ಟು ಶಕ್ತಿ ಇದೆ ನೋಡ್ರಿ. ಒಂದು ದೇಶನೇ ಇಲ್ಲ. 2000 ವರ್ಷಗಳ ಮುಂದೆ 70ನೇ ಇಸ್ವಿಯಲ್ಲಿ ನಿರ್ಮೂಲವಾಗಿದ್ದು 2000 ವರ್ಷಗಳ ಆದ್ಮೇಲೆ ಫಸ್ಟ್ ವರ್ಲ್ಡ್ ವಾರ್ ಎಬ್ಬಿಸಿ ಓದ್ಬೇಕಾದ್ರೆ ಇಲ್ಲಿ ನಡೀತಾ ಇದ್ದ ಭೂಲೋಕ ಜನಗಳೆಲ್ಲ ಯುದ್ಧ ನಡೀತಿರ್ತಾರೆ. ಅದು ಪರಲೋಕದಿಂದ ಬೇರೆ ನಡೀತಾ ಇರುತ್ತೆ. ಅದ್ಯಾಕೆ ಅನಿಸುತ್ತಂದ್ರೆ ಇಲ್ಲಿ ದೇವರ ಬರುವಿಕೆ ಪ್ರಕಟಣೆ 20ರಲ್ಲಿ ಬಂದು 1000 ವರ್ಷ ಈ ಭೂಲೋಕನ ಆಳ್ವಿಕೆ ಮಾಡಿ ಸೈತಾನನ ಸ್ವಲ್ಪ ದಿನ ಬಂಧನದಲ್ಲಿ ಇಡೋದಕ್ಕೋಸ್ಕರ ಅವರು ಇಸ್ರೇಲನ್ನ ಜನಗಳನ್ನ ಎಬ್ಬಿಸೋದಕ್ಕೋಸ್ಕರ ಅಂತ್ಯ ಕಾಲದಲ್ಲಿ ಯೂದ ಗೋತ್ರಗಳಲ್ಲಿ ಬರುತ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿ ದೇವರು ಬಂದ್ಬಿಟ್ಟು ಅವರನ್ನ ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ ಬಾಫರ್ ಡಿಕ್ಲರೇಷನ್ ಅಲ್ಲಿ ಬರ್ಲಿಲ್ಲ ಅಂತ ಹೇಳಿ ಹಿಟ್ಲರ್ನ ಎಬ್ಬಿಸಿದ್ರು, ಬೇರೆ ಜಾಗದಲ್ಲಿ ಸ್ಟಾಲಿನ್ ಎಬ್ಬಿಸಿದ್ರು, ಎಲ್ಲ ಬಂದಾದ್ಮೇಲೆ ಅವರಿಗೆ ಸ್ವತಂತ್ರ ಸಿಕ್ಕಿದ್ ಮಾರನೇ ಯುದ್ಧ ಇದ್ರು, ಎಲ್ಲವನ್ನು ಗೆದ್ದರು. ಸರಿ, ಮುಗಿಸ್ತೀನಿ. ಇದನ್ನ ಬಹಳ ಗಮನ ಇಟ್ಕೊಳ್ಳಿ. ದೇವರ ಬರುವಿಕೆಗೆ 3 ಇರಬೇಕು. ಏನಿರ್ಬೇಕು? 3 ಇರಬೇಕು. ನಮ್ಮ ತಾತನ ಕಾಲದಲ್ಲಿ ಇಸ್ರೇಲ್ ದೇಶನೇ ಇರಲಿಲ್ಲ, ಬಂತು. ನಮ್ಮ ತಂದೆ ಕಾಲದಲ್ಲಿ 1967ರಲ್ಲಿ ಮತ್ತೆ ಒಂದು ಯುದ್ಧ ನಡೀತದೆ. 3 ಇರಬೇಕು. ಒಂದು ಇಸ್ರೇಲ್ ಇರಬೇಕು, ಒಂದು ಜೆರುಸಲೇಮ್ ಕ್ಯಾಪಿಟಲ್ ಸಿಟಿ ಆಗಿದೆ, ಮೂರನೇದು ಒಂದು ಆಲಯ ಇರಬೇಕು. ಮೊದಲನೇದು ಇಸ್ರೇಲ್ ಬಂತು ನಮ್ಮ ತಾತನ ಕಾಲದಲ್ಲಿ 14 ಮೇ 1948 1947ರಲ್ಲಿ. ನಮ್ಮ ತಂದೆ ಕಾಲದಲ್ಲಿ 1967ರಲ್ಲಿ ಮತ್ತೆ ಒಂದು ಯುದ್ಧ ನಡೀತದೆ. 7 ಅರಬ್ ದೇಶಗಳೆಲ್ಲ ಸೇರ್ಕೊಂಡು ಇಸ್ರೇಲ್ ಮೇಲೆ ಯುದ್ಧ ಮಾಡಿದಾಗ ಅವಾಗ ಜೆರುಸಲೇಮ್ ಬಂದು ಅವ್ರ ಕೈಯಲ್ಲಿ ಇರುತ್ತೆ.
ಯಾಕಂದ್ರೆ ಇವರು 2000 ವರ್ಷಗಳು ಹಿಂದೆ ಇದ್ದಾಗ ಅವರು ಅಲ್ಲಿ ಟೆಂಪಲ್ ಕಟ್ಬಿಟ್ರು, ಅಲ್ಲಸ್ಕ ಮಸೀದಿ ಕಟ್ಬಿಟ್ರು. ಇವ್ರು ಇಲ್ಲ, ಪಾಲಿಸ್ಟೈನ್ ಕಂಟ್ರೋಲ್ ಅಲ್ಲಿ ಹಿಂದೆ ಇದ್ದಾಗ ಅಲ್ಲಿ ಆಲಯ ಕಟ್ಬಿಟ್ಟಿದ್ದಾರೆ. ಯಾರು ಅಲ್ಲಿ ಆಲಯ ಕಟ್ಬಿಟ್ಟಿದ್ದಾರೆ ಅಲ್ಲಿ. ಆದ್ರೆ ಜೆರುಸಲೇಮ್ ಅವ್ರ ಕಂಟ್ರೋಲ್ ಅಲ್ಲಿ ಇತ್ತು. 1967ರಲ್ಲಿ ಇರ್ಬೇಕು, ಇಸ್ರೇಲ್ ಅನ್ನೋದು ಬಂತು. 67ರಲ್ಲಿ ಯುದ್ಧ ನಡೀತಿದ್ದಾಗ ಅವ್ರು ಅಲ್ಲಿಂದ ಬಂದು, ಅಲ್ಲಿಂದ ಎಲ್ಲಿಂದ ಬಂದ ಇಸ್ರೇಲ್ ಜನಗಳು ಯುದ್ಧ ನಡೆದಾಗ ಅದು ಗೆದ್ದು ಜೆರುಸಲೇಮನ್ನ ಇವ್ರು ಕೈವಶ ಮಾಡ್ಕೊಳ್ತಾರೆ. ತೋರ ಅಂತ ಹೇಳ್ತಾರೆ. ಆದಿಕಾಂಡ, ವಿಮೋಚನ ಕಂಡ, ಧರ್ಮೋಪದೇಶ ಕಂಡ, ಇವನ್ನೆಲ್ಲ ತೋರ ಅಂತ ಹೇಳ್ತಾರೆ. ಅವ್ರು ಓಡಿ ಬಂದು ಅದನ್ನ ಇಸ್ರೇಲಿನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾರೆ. ಇವಾಗ 1967ರಲ್ಲಿ ಇಸ್ರೇಲ್ ಜೆರುಸಲೇಮ್ ಕೂಡ ಇವ್ರು ಯುದ್ಧ ಮಾಡಿ ಗೆದ್ದುಬಿಟ್ರು. ನಮ್ಮ ಕಾಲದಲ್ಲಿ 1967ರಲ್ಲಿ ಜೆರುಸಲೇಮ್ ಬಂದ ಮೇಲೆ 2018 ನಮ್ಮ ಕಾಲದಲ್ಲಿ ಒಂದು 10 ವರ್ಷ ಆಗಿಲ್ಲ, ಟ್ರಂಪ್ ಅಲ್ಲಿ ಅಮೆರಿಕದಲ್ಲಿ ಬಂದ್ರೆ ಜೆರುಸಲೇಮ್ನ ಕ್ಯಾಪಿಟಲ್ ಸಿಟಿ ಮಾಡಂತ ಕೇಳ್ತಾರೆ. ಅವ್ರು ಯಾರು ಮಾಡೋದಿಲ್ಲ, ಮಾಡಿದ್ರೆ ದೊಡ್ಡ ಜಗಳ ಆಗುತ್ತೆ ಅಂತ ಮಾಡೋದಿಲ್ಲ. ಟ್ರಂಪ್ ಬಂದ್ರು, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಕೇಸ್ ಹಾಕಿದ್ರು ಎಣ್ಣದಲ್ಲಿ, ಆದ್ರೂ ಅವ್ರು ಕೇರ್ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು. 2018ರಲ್ಲಿ ಕೊರೋನಾ ಬರೋಕ್ಕಿಂತ ಮುಂಚೆ ಜೆರುಸಲೇಮ್ನ ಕ್ಯಾಪಿಟಲ್ ಸಿಟಿ ಮಾಡ್ಬಿಟ್ಟು, ಇಸ್ರೇಲ್ಗೆ ಟೆಲ್ ಅವೀವ್ ಇತ್ತು, ಈಗ ಜೆರುಸಲೇಮ್ ಕ್ಯಾಪಿಟಲ್ ಸಿಟಿ ಆಯಿತು. ಇಸ್ರೇಲ್ ನಮ್ಮ ದೇಶ ಇರಲಿಲ್ಲ ಮತ್ತೆ ಬಂತು. ಜೆರುಸಲೇಮ್ ಇವ್ರ ಕಂಟ್ರೋಲ್ ಇರಲಿಲ್ಲ, ಯುದ್ಧ ಮಾಡಿ ಗೆದ್ದರು 67ರಲ್ಲಿ. ಮತ್ತೆ ಅದಕ್ಕೆ ಕ್ಯಾಪಿಟಲ್ ಸಿಟಿ ಆಗಿರ್ಬೇಕು, ಅದಾಯ್ತು. ಮೂರನೇದಾಗಿ ಒಂದು ಟೆಂಪಲ್ 3 ಇರಬೇಕು. ಇಸ್ರೇಲ್ ಇರಬೇಕು, ಜೆರುಸಲೇಮ್ ಅಲ್ಲಿ ಇವರ ಕಂಟ್ರೋಲ್ ಇರಬೇಕು, ಕ್ಯಾಪಿಟಲ್ ಸಿಟಿ ಆಗಿರ್ಬೇಕು. ಟೆಲ್ ಅವೀವ್ನ ಶಿಫ್ಟ್ ಮಾಡಿದ್ರು. ಆಲಯ ಬೇಕು, ಏನ್ಬೇಕು? ಆಲಯ, ದೇವಸ್ಥಾನ ಅಲ್ಲಿ ಬರಬೇಕು. ನನಗೆ ವೆಂಕಟೇಶ್ ಅಂತ ಒಂದು ಕರ್ನಾಟಕ ರಕ್ಷಣೆ ವೇದಿಕೆ ಅಧ್ಯಕ್ಷರು ಒಬ್ಬರು ಇದ್ದಾರೆ ಬೆಂಗಳೂರಲ್ಲಿ. ಅವರು ಅಕ್ಟೋಬರ್ 2003ರಲ್ಲಿ ಗಾಂಧಿ ಜಯಂತಿ ಹಬ್ಬ ರಜಾ ಎಲ್ಲ ಸೇವಕರು ಇರೋ ಜಾಗದಲ್ಲಿ ನನ್ನ ಮಾತಾಡಕ್ಕೆ ಕೊಟ್ಟರು. ಬರೀ ಒಂದು 15 ನಿಮಿಷ ಕೊಟ್ಟರು. ಒಂದು ಆರಾಧನೆ ಮಾಡಿ ಒಂದು 15 ನಿಮಿಷದಲ್ಲಿ ದೇಶಕ್ಕಾಗಿ ಪ್ರೇಯರ್ ಮಾಡಿ, ಬರೀ 3 ನಿಮಿಷದಲ್ಲಿ ನಿಮಗೆ ಹೇಳ್ತಿರೋದನ್ನ 3 ನಿಮಿಷದಲ್ಲಿ ಫಾಸ್ಟ್ ಆಗಿ ಹೇಳಿದೆ. ಬರುವಿಕೆ ಸಮೀಪವಾಯಿತು. ಇಸ್ರೇಲ್ ದೇಶ ಇರಲಿಲ್ಲ, 2000 ವರ್ಷಗಳು ಇಲ್ಲ. 70ನಲ್ಲಿ ಹೊಡೆದಾಕಿದ್ರು, ಆಮೇಲೆ ಹೊಸದೆಲ್ಲ ಹೊಡೆದಾಕಿದ್ರು. ಇವಾಗ ಫಸ್ಟ್ ವರ್ಲ್ಡ್ ವಾರ್ ನಡೀತು, ಮತ್ತೆ ಹಿಟ್ಲರ್ ಎತ್ತಿ ಹೊಡೆದಿದ್ದಕ್ಕೆಲ್ಲ ಬಂದರು. ಸೆಕೆಂಡ್ ವರ್ಲ್ಡ್ ವಾರ್ ನಡೀತು. ಮೇ 11 ಅಮೆರಿಕ ಸ್ವತಂತ್ರ ಕೊಡ್ತು. ಮತ್ತೆ 1962ರಲ್ಲಿ ಜೆರುಸಲೇಮ್ನ ಯುದ್ಧ ಮಾಡಿ ಗೆದ್ರು. ಟ್ರಂಪ್ 2018ರಲ್ಲಿ ಬಂದು ಅದನ್ನ ರಾಜಧಾನಿಯಾಗಿ ಮಾಡಿಬಿಟ್ರು. ಒಂದು ಟೆಲ್ ಅವೀವ್ ಇತ್ತು. ಈಗ ಒಂದೇ ಒಂದು ನಡಿಬೇಕು, ದೇವಸ್ಥಾನ ಒಂದು ನಡೆದರೆ, ಯುದ್ಧ ನಡೆದರೆ, ದೇವಸ್ಥಾನ ಕಂಡುಬಿಟ್ರೆ ನಮಗೆ ಬರುವಿಕೆ ಸಮೀಪವಾಗಿದೆ ಅಂತ ಹೇಳಿದೆ. 5ನೇ ದಿನ 2 ಅಕ್ಟೋಬರ್ 2023ರಲ್ಲಿ ಹೇಳಿ 3, 4, 5, 6, 7 5ನೇ ದಿನ ಆಯ್ತು. 7ನೇ ತಾರೀಕು ಅವ್ರು ಮುಸ್ಲಿಂನವರು, ಇವರು ಆಲ್ರೆಡಿ ಅವ್ರು ಸುತ್ತಲೂ ಇದ್ದಾರೆ. ಗಾಜಾ ಇದೆ, ಲೆಬನಾನ್ ಇದೆ, ಪಕ್ಕದಲ್ಲಿ ಸಿರಿಯಾ ಇದೆ, ಇರಾನ್ ಇದೆ, ಈಜಿಪ್ಟ್ ಇದೆ. ಅವರೆಲ್ಲ ಇವ್ರು ಕಂಡ್ರೆ ಆಗಲ್ಲ. ಇಷ್ಟೇಷ್ಟು ದೇಶ, ಬೆಂಗಳೂರಲ್ಲಿ ಅರ್ಧ ಇದೆ, ಇಷ್ಟೇಷ್ಟು ಐತೆ. ಇವರೆಲ್ಲ ದೊಡ್ಡ, ಇಂಡಿಯಾಗೆ ಎಷ್ಟಿದೆ ಅಷ್ಟು ದೊಡ್ಡದು. ಇರಾನ್ ಇದೆ, ಟರ್ಕಿ ಇದೆ, ದೊಡ್ಡ ಪವರ್ಫುಲ್ ದೇಶಗಳಿದ್ದಾವೆ. ಇದನ್ನ ಏನು ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ದೇವರು ಬರುವಿಕೆ ಸಮೀಪವಾಗಿದೆ. ಅಲ್ಲಿ ಇದನ್ನ ಅವ್ರಿಗೆ ಕೈಯಲ್ಲಿ ಒಪ್ಪಿಸ್ಬಿಟ್ರೆ ಅದು ಬಲ್ದು 1000 ವರ್ಷ ಆಳ್ವಿಕೆ ಮಾಡಬೇಕು. ಅದರಿಂದ ಅವ್ರು ಏನು ಮಾಡೋಕ್ಕಾಗೋದಿಲ್ಲ. ಅದರಿಂದ ಅದು ಅವರ ಪ್ರಾಫಸಿ ನೆರವೇರಬೇಕಾಗಿದೆ. ಅದರಿಂದ ಅದನ್ನ ಪೂರ್ತಿಯಾಗಿ ಹಾಳು ಮಾಡಕ್ಕೆ ಅದನ್ನ ಅಲ್ಲಿ ಅಲ್ಲಸ್ಕ ಮಸೀದಿ ಇದೆ, ಅವ್ರು ಮುಸ್ಲಿಂ ಇದೆ, ಅವ್ರು ಬಂದು ಹೋಗ್ಬಿಡ್ಬೇಕು. ಬಟ್ ಇವ್ರು ಕಂಟ್ರೋಲ್ ಇದೆ, ಇವ್ರು ಯುದ್ಧ ಮಾಡಿ ಗೆದ್ದಿರೋದ್ರಿಂದ ಇವ್ರು ಕಂಟ್ರೋಲ್ ಇದೆ. ಅದರಿಂದ ಅಲ್ಲಿ ಆಲಯ, ಸಾಲಮನ್ ಕಡೆದ ಆಲಯ ಕಟ್ಟಲಿಕ್ಕೆ ಎಲ್ಲ ರೆಡಿ ಇದೆ. ಆ ಕಾಲದಲ್ಲಿ ಕೆಂಪು ಎಡಾರಿ ಅಂತ ಹೇಳ್ತಾರೆ, ಅದಿಲ್ಲ. ಅದು ಸ್ಪೈನ್ ಇಂದ ಒಂದು ಆವಿಂದ ತಂದು ಅದನ್ನ ರೆಡಿ ಮಾಡ್ಬಿಟ್ರು. ಅವ್ರು ಸಿನಿಮಾವಾಗಿ ಚೆಕ್ ಮಾಡಿ ಸೌತ್ ಆಫ್ರಿಕಕ್ಕೆ ಹೋದರೆ ಅವ್ನು ದುಡ್ಡಿಟ್ಕೊಂಡು ಒಂಥರ ಇದ್ದಂತೆ, ಯೂನಿಯನ್ ಒಂಥರ ಇದ್ದಾನೆ ಅಂತ ಹೇಳ್ಬಿಟ್ಟು ಕಂಡಿಡಿದ್ರೆ ಮೋಸೆ ಆವರಣದಿಂದ ಬಂದಿರೋ ವಂಶ ಅಂತ ಅವ್ರ ಹತ್ರ ಬಂದು ಇಟ್ಬಿಟ್ಟಿದ್ದಾರೆ. ಎಲ್ಲ ಆಲಯ ಕಟ್ಟಕ್ಕೆ ವಸ್ತು ರೆಡಿ ಇದೆ,
ಕಟ್ಟಕ್ಕೆ ಜಾಗ ಇಲ್ಲ, ಆ ಜಾಗದಲ್ಲಿ ಅಲ್ಲಸ್ಕ ಮಸೀದಿ ಇದೆ. ಅದಕ್ಕೆ ಅವ್ರೇನ್ ಮಾಡಿದ್ರು, ಅಲ್ಲಸ್ಕ ಅಂತ ಹೇಳ್ಬಿಟ್ಟು ಅದನ್ನ ಯುದ್ಧ ಮಾಡಿ ನಮ್ಮ ಆಲಯವನ್ನು ಅವ್ರು ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ನಾವು ಅದನ್ನ ಯುದ್ಧ ಮಾಡಿ ಗೆದ್ದುಬಿಟ್ಟು ಅದನ್ನ ನಾವು ಇಟ್ಕೊಳ್ಳೋಣ ಅಂತ ಯುದ್ಧ ಪ್ರಾರಂಭವಾಯಿತು. ಇನ್ನೂವರೆಗೂ ನಿಂತಿಲ್ಲ, ಇವತ್ತು ನಡೀತದೆ, ನಿನ್ನೇನು ನಡೀತದೆ. ಈ ಯುದ್ಧ ಬಂದ್ಬಿಟ್ಟು ಗಾಜಾದಿಂದ ಬಂದವರು ಯುದ್ಧ ಮಾಡಿದ್ರು. ಹಂಗೆ ಅದು ಗಾಜಾ ಹೋಗಿ ಲಬನಾನಿಗೆ ಹೋಯ್ತು, ಹಂಗೆ ಲಬನಾನಿಂದ ಸಿರಿಯಾಗೆ ಹೋಯ್ತು, ಸಿರಿಯಾನಿಂದ ಔತೀಸ್ಗೆ ಹೋಯ್ತು, ಇರಾನಿಂದ ಇರಾನ್ ಹೊಡೆಯಕ್ಕೆ ಶುರು ಮಾಡಿದ್ರು. ಅಮೆರಿಕ ಬಂದು ಸಪೋರ್ಟ್ ಇದೆ, ಅದು ಯುದ್ಧ ನಡೀತದೆ. ಏನಕ್ಕೆ ನಡೀತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಆಲಯ ಇವರಂತೂ ಬಿಡ್ತಾನೆ ಇಲ್ಲ. ಈ ಬೆಂಜಮಿನ್ ಅಂತಲ್ಲಿ ಹೇಗಾದ್ರೂ ಮಾಡಿ ಆಲಯ ಕಟ್ಟೋದಕ್ಕೆ ಜಾಗ. ಮತ್ತೆ ಟ್ರಂಪ್ ಬಂದಿದ್ದಾರೆ, ಮೊದಲು ಬಂದಿದ್ರು, ಹೋದ್ರು, ಮತ್ತೆ ಬಂದಿದ್ದಾರೆ. ಆಲಯ ಜಾಗ ಕಂಡುಬಿಟ್ರೆ ನಾನು ಮೊದಲಿಂದಾನು ಹೇಳ್ತೇನೆ ಈ ಮೆಸೇಜ್ ಅಲ್ಲಿ, ದೇವರಿಗೆ ಮುಂದೆ ಜಾಗ. ಆದಾಮ್ಯ ಅವಳಲ್ಲಿ ಐಕ್ಯತೆ. ಸಂಜೆ ಗಾಳಿಯಲ್ಲಿ ಅವ್ರ ಜೊತೆ ಮಾತಾಡ್ತಾ ಇದ್ರು. ಮತ್ತೆ ಸಾಲ್ಮೋನ ಮೋಸೆ ಕಟ್ಟಿದಾಗ ನಿಮಗೆಲ್ಲ ಗೊತ್ತು, ಪ್ರಹಾರ, ಪಾಪಗಳೆಲ್ಲ ಎಲ್ಲ ಸುಟ್ಟಾಗ್ತಾ ಇದೆ. ನಮ್ಮ ಪಾಪಗಳೆಲ್ಲ ಅಳಿದು ಹೋಗ್ಬೇಕು, ಪ್ರಹಾರ. ಮತ್ತೆ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ. ಅಲ್ಲ ದೇವರು ಅವ್ರ ಜೊತೆಗೆಲ್ಲ ಮಾತಾಡ್ತಾ ಇದ್ರು. ನಿಮಗೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಯೋಗನಿದಾನಲ್ಲ, ನಾಡಿಗನಾದ ಯೋಗನ ಅವ್ರ ತಂದೆ ಹತ್ರ ಬಂದು ಮಾತಾಡ್ತಾರೆ. ನಿಮ್ಗೆ ಮಗ ಹುಡ್ತಾನೆ ಅಂತ, ಎಸ್ ಅವ್ರಿಗೆ ದೀಕ್ಷಾ ಸ್ನಾನ ಕೊಡಬೇಕಾದ್ರೆ ಅವ್ರ ಹತ್ರ ಮಹಾಪರಿಶುದ್ಧ ಸ್ಥಳದಲ್ಲಿ ಮಾತಾಡ್ತಾರೆ. ಅವಾಗ ಮೋಸ ಬಿಟ್ಟವರು ಮೂಗನಾಗಿರ್ತಾನೆ. ಆ ಮಹಾಪರಿಶುದ್ಧ ಸ್ಥಳ ಅದೇ ನಮಗೆ ಸಾಲ್ಮು ಕಟ್ಟಿದ ದೇವಸ್ಥಾನ. ಅಲ್ಲಿ ಪಾಪ ಬಂತು, ಆಲಯ ಹೊಡೆದಾಕಿದ್ರು. ಯೇಸು ಸ್ವಾಮಿ ಬಂದು ಪಾಪ ಹೆಚ್ಚಾಯ್ತಂತ ಹೊಡೆದಾಕಿದ್ರು. ಇವಾಗ ಆಲಯ ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆ? ಯೆರೂಸಲೇಮಿನಲ್ಲಿ ಯುದ್ಧ ನಡೀತಾ ಇದೆ, ಅಲ್ಲಿ ಆಲಯ ನಡೆಯಿದೆ. ನಾವು ಅಲ್ಲಿ ಆಲಯ ಅಲ್ಲಿ ಬಂದ್ರೆ, ಈ ಆಲಯ ನಮ್ಮ ಹೃದಯ ಆಲಯ ಮೇಲಕ್ಕೆ ಹೋಗ್ಬೇಕು. ಯಾಕಂದ್ರೆ ಅಂದ್ರೆ ಈ ದಾನಿಯಲ್ಲಿ ಹೇಳಿದೆ, ಮೊದಲನೇದಾಗಿ ನೆಬೂಕದ್ನೆಚ್ಚರ್, ಎರಡನೇದಾಗಿ ಮೇಲಿಯ ಪರ್ಷಿಯ ಬೆಲ್ಶಚ್ಚರು, ಆಮೇಲೆ ಅಲೆಕ್ಸಾಂಡ್ರು ಗ್ರೀಕು, ಆಮೇಲೆ ರೋಮ್ ದೇಶ. ಅವರು ಯೇಸು ಬಂದಾಗ ಸಿಲುಬೆಗೆ ಹಾಕಲು ಬಂತು. ಅವ್ರು ಆದ್ಮೇಲೆ ನಾವು ಬಂದ್ಬಿಟ್ಟಿದ್ದೀವಿ. ಕೆಳಗಡೆ 10 ಬೆರಳಿದೆ. ಯುರೋಪಿಯನ್ ಬರಬೇಕು, ಅದೆಲ್ಲ ಸಿದ್ಧಾಗಿದೆ. ಇವಾಗ ಅಮೆರಿಕ ಬಿದ್ದೋಯ್ತು. ಇವಾಗ ಯುದ್ಧ ಪ್ರಾರಂಭವಾದರೆ ಯುರೋಪಿಯನ್ ರೆಡಿ ಇದೆ. ಯುರೋಪಿಯನ್ ಬಂದ್ರೆ ನಾವು ಅಲ್ಲಿ ಮೇಲಿಕ್ಕೆ ಎತ್ತಲ್ಪಡ್ತೀವಿ. ಹೋದ್ರೆ ಒಂದು ಥೆಸಲೋನಿಕ ಅದರಲ್ಲಿ 4:16 ಹೋದ್ರೆ ಪ್ರಧಾನ ಕರ್ತನು ತಾನೇ ಆಜ್ಞೆ ದೋಷದೊಡನೆ ಪ್ರಧಾನ ಶಬ್ದದೊಡನೆ ದೇವದೂತರೊಡನೆಯೂ ಆಕಾಶದ ಇಳಿದು ಬರುವನು. ಆಗ ಕ್ರಿಸ್ತದಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಅವರು ಯೇಸುಸ್ವಾಮಿ ಬರ್ತಾರೆ. ಎಲ್ಲಿ ಬರ್ತಾರೆ? ಕನ್ನಡ ಹೇಳಿ ಸೆಲೆಕ್ಟ್ ಎಲ್ಲಿ ಬರ್ತಾರೆ? ಯೇಸುಸ್ವಾಮಿ ಮಧ್ಯ ಆಕಾಶಕ್ಕೆ ಬರ್ತಾರೆ, ಭೂಮಿಗೆ ಬರಲ್ಲ. ಅಲ್ಲಿಂದ ನೋಡ್ರಿ, ಆ ಮೇಲೆ ಗಾಜಿ ಜೀವಕ್ಕೆ ದುಡಿದಿರುವ ನಾವು ಬದುಕಿದ್ರೆ ಹಂಗೆ ಎತ್ತಲ್ಪಡ್ತೀವಿ, ಸತ್ತಿದ್ರೆ ಸಮಾಧಿಗಳು ಎತ್ತಲ್ಪಟ್ಟು ಹೋಗುತ್ತೆ. ಕೆಳಗಡೆ ಇದೆ, ನಾವು 10 ನಿಮಿಷದಲ್ಲಿ ಕರ್ತನ ಎದುರುಗೊಳ್ಳೋದಕ್ಕೆ ಅವರ ಸಂಕಟನೆ ಬೇಗ ವಾಹನರಾಗಿ, ಹಂಗೆ ಯಾವ ರೀತಿ ಯೋನಕ್ಕೆ ಹೋದ್ರು, ಯಾವ ರೀತಿ ಎಲಿಯ ಹೋದ್ರು, ಆ ರೀತಿ ನಾವು ಮೇಲೆ ಎತ್ತಲ್ಪಟ್ಟು ಯೇಸುಸ್ವಾಮಿ ಭೂಮಿಯಲ್ಲಿ ಬಂದಾಗ ಹೆಂಗೆ ನಿಂತ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ನೋಡಿದ್ರು, ಆ ರೀತಿ ನಾವು ಎತ್ತಲ್ಪಡ್ತೀವಿ. ಬದುಕಿದ್ರೆ ಎತ್ತಲ್ಪಡ್ತೀವಿ, ಸತ್ತರೆ ಬೇಗದ ಪಾದಿಯಲ್ಲಿ ಒಯ್ಯಬೇಕು. ಹೀಗಾಗಿ ನಾವು ಸದಾಕಾಲ ಕರ್ತನ ಜೊತೆಯಲ್ಲಿ ಇರಬೇಕು. ಈ ಸಭೆ ದೇವರು ಒಂದು ಹೇಳ್ತೀನಿ, ಅರ್ಥ ಆಗತ್ತ ನೋಡ್ರಿ. ಆಕಾಶದಲ್ಲಿ ದೇವರಿದ್ದಾರೆ. ನಿಮ್ಮ ಹೆಸರೇನು ಸಿಸ್ಟರ್? ಶ್ರೇಯ. ನಿಮ್ಮ ಹೆಸರೇನು ಬ್ರದರ್? ಸುಜಿತ್. ಶ್ರೇಯ, ಸುಜಿತ್ ಈ ಭೂಲೋಕದಲ್ಲಿದ್ದಾರೆ. ಯೇಸು ಸ್ವಾಮಿ ಮೇಲಿಂದ ಬರ್ತಾರೆ. ಶ್ರೇಯ ನೋಡ್ಬಿಟ್ಟು, ಸುಜಿನ ನೋಡ್ಬಿಟ್ಟು, ನಿಮ್ಮ ಹೆಸರುಗಳು ಒಬ್ಬೊಬ್ರು ಒಂದೊಂದು ಹೆಸರು, ಪಾಲು, ಏರಿಕೆ, ಯಾರದ್ದು ಹೆಸರು ಮೇಲಿಂದ ಬಂದು ನಾವು ರಕ್ತ ಸುರಿಸಿ ಪ್ರಾಣ ಕೊಟ್ಟು ಜೀವ ಕೊಟ್ಟು ಮುಳುಗಿರಟ ಹೊಡ್ಕೊಳ್ಳೋಣ, ಕೈಗೆ ಮಳೆ ಹೊಡ್ಕೊಳ್ಳೋಣ, ಚಾಟಿಯಿಂದ 39 ಚಾಟಿ ಹೊಡ್ಕೊಳ್ಳೋಣ, ಸಾಯನ. ಏನಕ್ಕೆ ಸಾಯನ? ಇವರು ಭೂಲೋಕದಲ್ಲಿ ಇರೋವರೆಗೂ ಇವರಿಗೆ ಒಂದು ದೊಡ್ಡ ಅರಮನೆ, ಇವರಿಗೆ ಒಳ್ಳೆ ಡ್ರೆಸ್ಗಳು, ಇವರಿಗೆ ಕಾರು, ಪಕ್ಕದ ಮನೆ ಕಾರ್ ಇದ್ದರೆ ಇವರಿಗೆ ಒಂದು ಕಾರು, ಅವರಿಗೆ ಒಂದು ಕಾರ್ ಇದ್ದರೆ ಇವರಿಗೆ 2 ಕಾರು, ಇವರಿಗೆ ಎಲ್ಲ ಕೊಟ್ಟುಬಿಟ್ಟು ಇವರು ಸುಖವಾಗಿ 90, 70 ವರ್ಷ 80 ವರ್ಷ ಬದುಕಿ ಸಾಯಿಲೆ ಅಂತ ಅವರು ಅಲ್ಲಿಂದ ಬಂದಿಲ್ಲಿ ಸತ್ತಿಲ್ಲ. ಅದಕ್ಕಾಗೆಲ್ಲ ಸತ್ತಿಲ್ಲ.
ಪ್ರಾರಂಭದಲ್ಲಿ ಹೇಳಿದೆ, ಅಲ್ಲಿ ಲೂಸಿಫರ್ ಬಿದ್ದೋಗಿದ್ದಾನೆ, ಅವನಿಗೆ ಚಾಲೆಂಜ್ ಆಗಿ ನಮ್ಮನ್ನು ಇಟ್ಟಿದ್ದಾರೆ, ನೀವು ಓದಲು ಹೋಗಲೇ ಅನ್ನೋದಕ್ಕೆ. ನನ್ನ ಮಕ್ಕಳನ್ನ ನಾನು ಸೃಷ್ಟಿ ಮಾಡಿದ್ದೀನಿ, ನನ್ನ ಮಕ್ಕಳು ಪರಲೋಕದಲ್ಲಿ ಬರೋದಕ್ಕೋಸ್ಕರ ಈ ರೀತಿ ಈ ಕನ್ನಡಗಳನ್ನ ಕಟ್ಟೋದಕ್ಕೆ ಬಹಳ ಕಷ್ಟಪಡ್ತಾರೆ. ನಾವೆಲ್ಲ ಸೇವೆಗಳು ಮಾಡಿದಾಗ ಮರದ ಕೆಳಗಡೆ ಅಲ್ಲೆಲ್ಲ ಮಾಡ್ತೀವಿ, ಆತ್ಮದ ಆಲಯ. ಎಷ್ಟೋ ಜಾಗದಲ್ಲಿ ಮಿಷನರಿಗಳು ನಾರ್ತ್ ಕಡೆ ಎಲ್ಲ ಇಲ್ಲ, ಅಲ್ಲೆಲ್ಲ ಹೋಗೋದು ಇದೆಲ್ಲ ಅಳಿದು ಹೋಗೋದಕ್ಕೆ ಇಡಲ್ಪಟ್ಟಿರೋದು. ಪರಲೋಕಕ್ಕೆ ಹೋಗೋದು ಚಿಕ್ಕ ಕಡ್ಡಿ ಕೂಡ ಹೋಗಲ್ಲ, ಆತ್ಮ ಮಾತ್ರನೇ ಹೋಗೋದು. ಅದರಿಂದ ನಮಗೆ ಬಂಗ್ಲ ಕೊಡಕ್ ಮಾಡಿಲ್ಲ. ಪರಲೋಕ ರಾಜ್ಯಕ್ಕೆ ಲೋಕದಲ್ಲಿ ಇರ್ಬೇಕಾದ್ರೆ ಎಲ್ಲವನ್ನು ಸಂಧಿಸ್ತಾರೆ. ಮತ್ತೆ 6:33 ಹೇಳಿದಾಗೆ ಮೊಟ್ಟಮೊದಲು ದೇವರ ರಾಜ್ಯವನ್ನು ನೀತಿಯನ್ನು, ಇದೇ ನಮ್ಮ ಕೆಲಸ. ಅವಾಗ ಊಟ ಬೇಕಾ, ಅದು ಬೇಕಾ, ಇದು ಬೇಕಾ, ಅವರೇ ಕೊಡ್ತಾರೆ. ಆದರೆ ನಾವು ಯಾವಾಗ ನೋಡಿದ್ರು ಬರೋದು, ಅಯ್ಯೋ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಅಯ್ಯೋ ನಮಗೆ ಒಂದು ಮನೆ, ಓದಾದ್ಮೇಲೆ ಅವರಿಗೆ ಕೆಲಸ ಬೇಕು, ಆ ಕೆಲಸ ಆದ್ಮೇಲೆ ಒಂದು ಒಳ್ಳೆ ಹುಡುಗಿ ಬೇಕು, ಆ ಒಳ್ಳೆ ಹುಡುಗಿ ಸಿಕ್ಕ ಅವ್ರಿಗೆ ಕೊಡ್ಬೇಕು, ಒಳ್ಳೆ ಸ್ಕೂಲ್ ಬೇಕು, ಇದು ಬೇಕು, ಅವೆಲ್ಲ ಕೇಳಬೇಕಾಗಿಲ್ಲ. ಮಕ್ಕಳ ತಂದೆ ತಾಯಿಗೆ ಮಕ್ಕಳಿಗೆ ಏನ್ ಬೇಕಂತ ಗೊತ್ತು, ಅದಕ್ಕೆ ನಾವು ಪ್ರಾಣ ಕೊಟ್ಟಿರುವ ದೇವರು ಅವ್ರಿಗೆ ಏನೇನು ಬೇಕೆಲ್ಲ ಕೊಡ್ತಾರೆ. ಕೈಕಾಲು ನೋವಿದ್ರೆ ಅದಿದ್ರು ಅದನ್ನೆಲ್ಲ ಬಿಟ್ಟು ನಮ್ಮ ಪೂರ್ಣ ಹೃದಯದಿಂದ ದೇವರನ್ನು ಆರಾದಾಗ ಲೌಕಿಕವಾದದನ್ನ ದೇವರು ಕೊಡ್ತಾರೆ. ನಾವು ಆತ್ಮಿಕದಲ್ಲಿ ಬೆಳೆಯಲಿಕ್ಕೆ ದೇವರನ್ನ ಹುಡುಕೋದಿಕ್ಕೆ ಹೋದಾಗ ಅವರೇ ಕೊಡ್ತಾರೆ. ಯಾವಾಗ ನೋಡಿದ್ರೆ ಆತ್ಮಿಕದಲ್ಲಿ ಬೆಳೆದಾಗೆ ಬರೀ ಲೋಕದೇ ಕೇಳ್ತಾರೆ. ಆದ್ರೆ ಇವ್ರಿಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಏಸಾಯ 59 ಹೇಳಿದ ಪ್ರಕಾರವಾಗಿ ಇವರು ದೇವರ ಕಾಪಾಡಕ್ಕಾಗದೇ ಇರೋ ಕೈ ಹುಡುಗೈಯಲ್ಲ, ಕಿವಿ ಕೇಳದೇ ಇರೋ ಕಿವಿ ಮಂದವಲ್ಲ, ಇವ್ರು ಪಾಪಗಳನ್ನ ದೂರ ಮಾಡುತ್ತೆ. ಇವ್ರಿಗೂ ದೇವ್ರಿಗೂ ಸಂಬಂಧನೇ ಇರಲ್ಲ. ಇವ್ರು ಗೋಳ ಹಾಕೊಂಡು ಯಾವಾಗ ನೋಡಿದ್ರು ದೇವ್ರ ಹತ್ರ ಬಂದಾಗ ಅದು ಕಡೆ ಇದು ಕಡೆ, ಯಾಕೆ ದೇವ್ರಿಗೆ ಗೊತ್ತಿಲ್ಲ. ಅವ್ರು ಪ್ರಾರ್ಥನೆ ಮಾಡಿದಾಗ ಕೊಟ್ರೆ ದೇವ್ರ ಚಿತ್ತ ಇದೆ ಅಂತ, ಕೊಡ್ಲಿಲ್ಲ ಅಂದ್ರೆ ದೇವರಿಗೆ ಇಷ್ಟ ಇಲ್ಲ, ನಿನಗೆ ಆಪತ್ತೈತೆ ಅಂತ ಅರ್ಥ. ಇನ್ನು ಆತ್ಮೀಕದಲ್ಲಿ ಬೆಳಿಬೇಕು. ದೇವರು ಬಂದ್ಬಿಟ್ಟು ಈಗ ಬರಲಿಕ್ಕೆ ಸಮೀಪವಾಗಿದೆ. ಎಲ್ಲಿ ಸಿದ್ಧರಿದ್ದೀರಾ? ಇದರಲ್ಲಿ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ, ಇಂಡಿಯಾದಲ್ಲಿ ಕ್ರಿಶ್ಚಿಯನ್ಗಳು ಇರೋದೇ 2% 1% ಇದ್ದಾರೆ. ಇದರಲ್ಲಿ ಪರಲೋಕ ರಾಜ್ಯಕ್ಕೆ ಹೋಗದೇ ಇರೋರು ಒಬ್ರು ಇಬ್ರು ಇರೋದು ಕೂಡ ಕಷ್ಟ ಆಗ್ಬಿಟ್ಟಿದೆ. ಡೆಲ್ಲಿಯಲ್ಲಿ ಪಾಸ್ಟರ್ ಮಾತಾಡಿದ್ರೆ ನಾನು ಟಿವಿಯಲ್ಲಿ ಕೇಳಿದೆ, ಅವ್ರ ಸಭೆಯಲ್ಲಿ 8,000 ಜನ ಇದ್ದಾರೆ, 10,000 ಅನ್ಸುತ್ತೆ, 10,000 ಜನ ಇದ್ದಾರೆ ಅಂತ 7 ದಿನ ಕೇಳಿದೆ. ನೈಟ್ ದೇವರು ಬಂದ್ಬಿಟ್ಟು ಹತ್ರ ಮಾತಾಡಿದ್ರಂತ, ಅವರೇ ಹೇಳಿದ್ರೆ ನಾನು ಕೇಳ್ಬಿಟ್ಟು, ನಿಮ್ ಸಭೆಗೆ ನಾನು ಇವಾಗ ಬರುವಿಕೆ ಬಂದ್ರೆ ಸಭೆಯನ್ನು ಎತ್ತಲ್ ಮಾಡೋದು ಬರೀ 8 ಜನ ಮಾತ್ರ ಅಲ್ಲ, ಅವ್ರ ರಿಲೇಷನ್ ಅವ್ರ ಬಂಧುಗಳೇ ಇದಾರಂತೆ 18 ಜನ, ಬಂಧುಗಳೇ 18 ಜನ ಇದಾರಂತೆ. ರಾತ್ರಿ ನಿಂತ್ಕೊಂಡು ದೇವಿಗೆ ಹೇಳ್ತಿದ್ದಾರೆ ಅಂತ ಹೇಳಿ ಅವ್ರು ಹೇಳಿದ್ರು, ನೀನು ಬರುವಿಕೆಗೆ ನನಗೆ ಸಿದ್ಧ ಮಾಡ್ರಿ ಅಂತ. ಈಗ ಏನಕ್ಕೆ ಚರ್ಚೆಗೆ ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಪ್ರಾರ್ಥನೆ ನಿಮಗೆ ಪ್ರಶ್ನೆ ಕೇಳಿದ್ರೆ ಏನಕ್ಕೆ ಚರ್ಚೆಗೆ ಬರ್ತಾ ಇದ್ದಾರೆ ಅಂತ ಅದೇ ಗೊತ್ತಿಲ್ಲ. ಏನು ಬರ್ತಾ ಇದ್ದೀವಿ, ಏನಕ್ಕೆ ಭೂಮಿಯಲ್ಲಿ ಇಟ್ಟಿದ್ದಾರೆ, ನಾವು ಎಲ್ಲಿಂದ ಬಂದಿದ್ದೀವಿ, ಎಲ್ಲೋ ಹೋಗ್ಬೇಕು, ಇದು ಕ್ಲಾಸ್ ಓದ್ಬಿಟ್ಟು ಓದಿ ಅದು ಲೋಕದ ವ್ಯವಹಾರದಲ್ಲಿ ಬಿಸ್ನೆಸ್ ಮಾಡೋದು ನೀರು ಅಷ್ಟೇ, ಏನೋ ಊಟಕ್ಕೆ ಬಟ್ಟೆಗೆ, ಅದಕ್ಕೋಸ್ಕರ ಓದ್ತಾರೆ ಮಾಡ್ತಾರೆ. ಅದು ಆದ್ರೆ ಆತ್ಮಿಕ ಆಹಾರ ಯಾವ ಡಾಕ್ಟರ್ಗಳು ಇಂಜಿನಿಯರ್ಗಳಿಂದ ಇದು ಪರಲೋಕದ ಬಗ್ಗೆ ಧ್ಯಾನನೇ ಇಲ್ಲ. ಪರಲೋಕದ ಎರಡಿದೆ. ಪರಲೋಕ ಅನ್ನೋದು ಎರಡು ಟೈಮ್ ಇದೆ. ಎರಡಿದೆ ಅಂದ್ರೆ ಎರಡಲ್ಲ, ಭೂಲೋಕದಲ್ಲಿ 2 ಸಂಭವ ನಡಿಬೇಕಾಗಿದೆ. ಮೊದಲನೇ ಸಂಭವ ಬಂದು ಈಗ ಹೇಳ್ತಾ ಬರ್ತಿರಾಗೆ ಅಲ್ಲಿ ಆಲಯ ಕಟ್ಟಿದಾಗ ಇನ್ನು 3 ನಡಿಬೇಕಾಗಿದೆ. 3 ಮೊದಲನೇದು ಆಲಯ ಕಟ್ಟಬೇಕಾದ್ರೆ ಅದಕ್ಕೆ ಮುಂಚೆ ರಾಪ್ಚರ್ ಇದೆ, ಇವಾಗಿದೆ. ಆದ್ರೆ ಯಾರಿಗೂ ಅಷ್ಟೇನಿಲ್ಲ, ಆ ಮಣ್ಣು ಇಟ್ಕೊಂಡ್ಬಿಟ್ಟಿದೆ. ರಾಪ್ಚರ್ ಇದೆ. ರಾಪ್ಚರ್ ಆದ್ಮೇಲೆ ಯುದ್ಧ ನಡಿಬೇಕು. 3rd ವರ್ಲ್ಡ್ ವಾರ್, ಯುರೋಪಿಯನ್ ಬರ್ಬೇಕು, 10 ಬೆರಳು. ಅದು ರೋಮರ್ ಆದ್ಮೇಲೆ ಸಿಲ್ವೇರ್ ಅಂತ ನಾವು ಬಂದ್ಬಿಟ್ಟಿವಿ. ಅದು 10 ಬೆರಳು ಹಂಗೆ ಪೆಂಡಿಂಗ್ ಇದೆ. ಯುರೋಪಿಯನ್ ನಡಿಬೇಕು, ಅದು ಅಮೆರಿಕ ಬಿದ್ದೋಯ್ತು. ಅದು ಅವ್ರು ಬಂದಾದ್ಮೇಲೆ ಇವಾಗ ನಡಿಬೇಕಾಗಿರೋದು ಅದು ನಡೆದ್ಮೇಲೆ 7 ವರ್ಷ. ಇವಾಗ ಎತ್ತಲ್ಪಟ್ಟವರು ಓಕೆ, ಎತ್ತಲ್ಪಡದೇ ಇರ್ತಾರಲ್ಲ 3.5 ವರ್ಷ ಅವರಿಗೆ ಉಪದ್ರವ ಇರುತ್ತೆ. ಅವ್ರ ರಕ್ತ ಸಾಕ್ಷಿಯಾಗಿ ಸಾಯ್ಬೇಕು. 3 ವರ್ಷ ಕ್ರೈಸ್ತರಿಗೆ ಉಪದ್ರವ, ಯಾಕಂದ್ರೆ ಅವ್ರು ಎತ್ತಲ್ಪಟ್ಟಿರೋದಿಲ್ಲ. ಹೆಸರು ಕ್ರಿಶ್ಚಿಯನ್, ರಿಲಿಜಿಯಸ್ ಕ್ರಿಶ್ಚಿಯನ್ ಅಂತಾರೆ. ಹೆಸರು ಕ್ರಿಶ್ಚಿಯನ್, ಸುಮ್ಮನೆ ಭಾನುವಾರಾದ್ರೆ ಹೋಗೋದು ಬೇಡ, ಅದ್ರ ಹೆಸರುಗಳು. ಭಾನುವಾರಾದ್ರೆ ಹೋಗೋದು ಬೇಡ, ಟೈಮ್ ಕರೆಕ್ಟಾಗಿ ಬರೋದಿಲ್ಲ, ಅವರೆಲ್ಲ ದೇವರ ಆತ್ಮಿಕೆಯಲ್ಲಿ ಇರೋದಿಲ್ಲ. ಬಂದ್ರೂ ಲೋಕದ ವ್ಯವಹಾರಗಳು ಮಾತಾಡೋದು, ಆತ್ಮಿಕದಲ್ಲಿ ಬೇರೆಯವ್ರನ್ನ ಆತ್ಮಿಕ ಸುವಾರ್ತೆಗಳನ್ನ ಎಲ್ಲರ ಮೇಲೆ ತಲೆ ಮೇಲೆ ಬಿದ್ದು ಭಾರ ಸಾಕ್ಷಿಯಾಗಿ ಜೀವಿಸೋಣ, ಇವೆಲ್ಲ ಯಾವ ಥರದ್ದು ಇರೋದಿಲ್ಲ. ಬೇರೆದಕ್ಕೆಲ್ಲ ಟ್ರೈನಿಗೆಲ್ಲ ಕರೆಕ್ಟ್ ಟೈಮಿಗೆ ಹೋಗ್ತಾರೆ, ಸ್ಕೂಲಿಗೆ, ಕೆಲಸಕ್ಕೆ, ಚರ್ಚಿಗೆ ಕರೆಕ್ಟಾಗಿ ಬರೋದಿಲ್ಲ. ಬಂದ್ರೂ ಅಲ್ಲಿ
ಭಕ್ತಿಯಾಗಿ ದೇವ್ರನ್ನ ಮೆಚ್ಚಿಸ್ಬೇಕು, ದೇವ್ರನ್ನ ಘನಪಡಿಸ್ಬೇಕು, ನಮ್ಮ ಮೂಲಕ ದೇವ್ರನಾಮ ಮಹಿಮೆ ಹೊಂದಬೇಕು. ಯಾವುದು ಇರೋದಿಲ್ಲ. ಈ ರೀತಿ ಇಲ್ಲದೆ ಇರೋರನ್ನ ಅವರು ಎತ್ತಲ್ಪಟ್ಟಾಗ ಕೈ ಬಿಡಲ್ಪಟ್ಟವರಿಗೆ 3 ವರ್ಷ ಉಪದ್ರವ ಇರುತ್ತೆ. ಆಮೇಲೆ ಈ ಆಂಟಿ ಕ್ರೈಸ್ಟ್ ಅದು ಹೇಳಿದ್ರೆ ಅರ್ಥ ಆಗುತ್ತಾ? ಪ್ರಕಟಣೆ 13ರಲ್ಲಿದೆ. ಆ ರೋಮಿಂದ ಆಂಟಿ ಕ್ರೈಸ್ಟ್ ಒಬ್ಬರು ಎದ್ದೇಳಬೇಕಾಗಿದೆ, ಇಟಾಲಿಯಿಂದ. ಅದಕ್ಕೆ 13ರಲ್ಲಿ ಬೆಟ್ಟಗಳು 7 ಬೆಟ್ಟ ಇದೆ, ಸ್ತ್ರೀ ಕೂತ್ಕೊಂಡಿರೋದು. ಅವೆಲ್ಲ ನಿಮಗೆ ಸಮಯ ಸಿಕ್ಕರೆ ದೇವ್ರ ಚಿತ್ತವಿದ್ದರೆ ಇನ್ನೊಂದ್ಸಲ ಬಂದು ಹೇಳ್ಕೊಡ್ತೀನಿ. ಥರ್ಡ್ ವರ್ಲ್ಡ್ ಅದು ನಡೆದ ಮೇಲೆ ಅವನು ಬಂದ್ಬಿಟ್ಟು ಆಂಟಿ ಕ್ರೈಸ್ಟ್ ಅವನು ಬಂದ್ಬಿಟ್ಟು ಅವನೇನ್ ಮಾಡ್ತಾನಂದ್ರೆ 13ನೇ ಚಾಪ್ಟರ್ ಇದೆ ಅದು ಪ್ರಕಟಣೆಯಲ್ಲಿ. ಅವನು ಬಂದ್ಬಿಟ್ಟು ಇಸ್ರೇಲಲ್ಲಿ ಮೆಸ್ಸಯ್ಯ ಅಂತ ಬರ್ತಾರೆ ಅಂತಿದ್ದಾರೆ. ಅವರು ಯೇಸಮ್ಮಿನ ಆರಾಧನೆ ಮಾಡಲ್ಲ, ದೇವ್ರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಅವನು ಬಂದು ಅವನ ಉಪದ್ರವ ಮಾಡಿದಾಗ 3 ವರ್ಷ ಬಹಳ ಉಪದ್ರವದಾಗ ಮತ್ತೆ ಯೇಸುಸ್ವಾಮಿ ಬಹಿರಂಗವಾಗಿ ಬಂದು ಮೆಗಿಡೋ ಯುದ್ಧ, ಅದಕ್ಕೆ ಜಾಗಗಳೆಲ್ಲ ಇದೆ, ಒಂದು ಯುದ್ಧ ನಡಿಬೇಕಾಗಿದೆ. ಯುದ್ಧ ಆದಮೇಲೆ 1000 ವರ್ಷ ಅವರು ಆಳ್ವಿಕೆ ಮಾಡಬೇಕಾಗಿದೆ. 20ರಲ್ಲಿದೆ. ಅದ್ರ ಒಳಗಡೆ ಸೆಂಟ್ರಲ್ಲಿ 2 ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ. ಇದರಲ್ಲಿ ಏನಿದೆ ಅಂದ್ರೆ 2 ವಾಕ್ಯದಲ್ಲಿ ಮೊದಲನೇದಾಗಿ ಓದ್ರಿ ಪ್ರಕಟಣೆ ಎಲ್ಲರೂ ತೆಗೀರಿ. ಅದರಲ್ಲಿ ಪ್ರಕಟಣೆ 7:9 ಓದ್ರಿ. 2 ಸಲ ಇದೆ ಪರಲೋಕ ರಾಜ್ಯ. ನೀವು 1 ಸಲ ಅಂತ ಅನ್ಕೋಬೇಡ್ರಿ, 2 ಟೈಮ್ ಇದೆ. ಇವಾಗಿದೆ, ಅದನ್ನ ನಿಮಗೆ ಹೇಳ್ತೀನಿ. ಇವುಗಳಾದ ಮೇಲೆ ಪ್ರಕಟಣೆ 7:9 ಯಾರಿಂದಲೂ ಎಣಿಸಲಾಗದಂತ ಮಹಾಸ್ವರವು ಸಿಂಹಾಸನದ ಮುಂದೆ ಯಜ್ಞದ ಕುರಿಯಾದ ಮುಂದೆ ನಿಂತಿರುವುದನ್ನು ಕಂಡನು. ಇದು ನಾವು ಇವಾಗ ಅಲ್ಲ, ಯೆರೂಸಲೇಮ್ ಅನ್ನೋ ದೇಶ ಎಲ್ಲ ಬಂತು, ಇಸ್ರೇಲ್ ಅನ್ನೋ ದೇಶ ಎಲ್ಲ ಬಂತು, ಜೆರುಸಲೇಮ್ ಕ್ಯಾಪಿಟಲ್ ಸಿಟಿ ಆಯ್ತು, ಆಲಯಕ್ಕೆ ಯುದ್ಧ ನಡೀತಾ ಇದೆ. ಅಲ್ಲಿ ಆಲಯ ರೆಡಿ ಆದ್ರೆ ಅಲ್ಲಿ ಆಲಯ ಬಂದ್ರೆ ಬಲಿ ಕೊಡ್ತಾರೆ. ಒಂದೇ ಜಾಗ ಅಲ್ಲಿ ಬಲಿ ಕೊಟ್ಟಾಗ ಇಲ್ಲಿ ನಾವು ಆಲಯವಾಗಿರೋದು, ಅಲ್ಲಿ ಬಲಿ ಕೊಡೋದು ಇರೋದಿಲ್ಲ. ಅಲ್ಲಿ ಬಲಿ ಕೊಟ್ಟಾಗ ನಾವು ಇಲ್ಲಿ ಎತ್ತಲ್ಪಡ್ಬೇಕು. ಅಲ್ಲಿ ಬಲಿ ಕೊಟ್ಕೊಂಡು ನಮ್ಮ ಹೃದಯದಲ್ಲಿ ಹೋಲಿ ಸ್ಪಿರಿಟ್ ಇವಾಗ ಕೃಪೆ ಪರಿಶುದ್ಧಾತ್ಮ ಇದ್ದಾರೆ, ಅದರಿಂದ ನಾವೆಲ್ಲ ಎತ್ತಲ್ಪಡ್ತೀವಿ. ಅಲ್ಲಿ ಬರೀ ಅಂಧಕಾರ ಇರ್ತದೆ. ಆಂಟಿ ಕ್ರೈಸ್ಟ್ ಪೂರ್ತಿ ಭೂಮಿ ಪೂರ್ತಿ ಅಂತ ಆಂಟಿ ಕ್ರೈಸ್ಟ್ ಕೊಡ್ತಾರೆ. ಅದೆಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಗಳು. ಅದು ಈಗ ಎತ್ತಲ್ಪಟ್ಟಾಗ ನೋಡ್ರಿ, ಅವರು ಸಕಲ ಜನ ಕುಲ ಪ್ರಜೆಗಳು ಸಕಲ ಭಾಷೆಗಳನ್ನಾಡುವವರು ಆಗಿದ್ದಾರೆ. ಅವರು ಬಿಳಿ ಲಿಂಗಿಯನ್ನು ತೊಟ್ಟುಕೊಂಡಿದ್ದರು. ಇವರು ನಾವು ಯಾವಾಗ ನಡೀತದ ಗೊತ್ತಿಲ್ಲ, ಸಿದ್ಧರಾಗಿರ್ಬೇಕು. ಇಲ್ಲಿ 13ರಲ್ಲಿ ಇದನ್ನು ನೋಡಿ ಯಾರು ಮೋಸ ಅಂತೀನಿ, ನಮ್ಮ ಯೋಹಂತಾನೆ ಪರಲೋಕದಿಂದ ಪ್ರಕಟಣೆ ಬಯಲ್ಪಡಿಸೋದು. ಅವ್ರು ಇದನ್ನ ನೋಡಿ ಇದು ಏನಂತ ಕೇಳ್ತಾರೆ. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವನ್ನು ತೊಟ್ಟುಕೊಂಡಿರುವವರು ಇವರಿಗೆ ಯಾರಂತ ಕೇಳಿದಾಗ ಅವಾಗ ಹೇಳ್ತಾರೆ, ಅಯ್ಯೋ ನೀನೇ ಬಳ್ಳೆ ಅಂತ. ಅದಕ್ಕೆ ಅವರಿಗೆ ಈ ಮಹಾಸಮವನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದ ರಕ್ತದಿಂದ ತಮ್ಮ ನಿಲುವನ್ನು ತೊಡಕೊಂಡು ಶುಭ್ರವಾದವರು. ಈ ಕಾರಣ ಅವರು ದೇವರ ಸಿಂಹಾಸನದ ಮುಂದೆ ನಿಂತುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದವರು. ಈ ಲೋಕದಲ್ಲಿದ್ದಾಗ ಯಾಕೆ ಕಣ್ಣೀರು ಬೇಜಾರು ಅಂದ್ರೆ ಇದು ಇರಬೇಕು. ಎಕ್ಸಾಮ್ ಬರುತ್ತಲ್ಲ, ಕಷ್ಟಪಟ್ಟು ಪಾಸ್ ಆದ್ರೆ ಹೋಗ್ತೀವಲ್ಲ, ಇಲ್ಲಿ ಅದು ಇದ್ದಾಗ ಒಣಗದೆ ನನಗೆ ಕೂಡ ಫೆಬ್ರವರಿಗೆ ಸುಮ್ಮನೆ 2 ವೀಲರ್ ಹೋಗ್ತಾ ಹಿಂದ್ಗಡೆ ಕಾರು ಹೊಡೆದಾಗಿಂದ ದೇವರೇ ನನಗೆ ಒಂದು ಸ್ವಭಾವ ಕೊಡು. ಆತ್ಮಿಕದಲ್ಲಿ ಬೆಳಿಬೇಕಲ್ಲ. ಕಾರ್ ನಾವು ಬಂದು ಹೊಡೆದಿದ ತಕ್ಷಣ ಎಲ್ಬು ಮೂಳೆ ಹೊಡೆದೋಯ್ತು, ಆಸ್ಪತ್ರೆಯಲ್ಲಿ ಇದ್ದಿದ ತಕ್ಷಣ 3 ಕಾರ್ಯ ನಾನು ಪ್ರೇಯರ್ ಮಾಡಿದೆ. ಒಂದು, ದೇವರೇ ಇದು ಏನೋ ಒಳ್ಳೇದಿಗೆ ಮಾಡಿರ್ತೀಯ, ನನಗೆ ಅಷ್ಟು ಬುದ್ಧಿ ಇಲ್ಲ, ಜ್ಞಾನ ಇಲ್ಲ. ಏನಕ್ಕೆ ಹೊಡೆದಿದ್ದರೂ ನನಗೆ ಬುದ್ಧಿ ಜ್ಞಾನ ಇಲ್ಲ. ಬಟ್ ನಿನಗೆ ಗೊತ್ತಿರುತ್ತೆ, ಇವಾಗ ಗೊತ್ತಿರಲ್ಲ, ಫ್ಯೂಚರಲ್ಲಿ ನನಗೆ ಗೊತ್ತಾಗುತ್ತೆ. ನೀನು ಯಾವುದೇ ಕೆಟ್ಟದ್ದು ಮಾಡಿದ್ರು ಅದು ಒಳ್ಳೇದಿಕ್ಕೆ, ನಮ್ಮ ಒಳ್ಳೇದಿಕ್ಕೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ದೇವರ ಹತ್ರ ಸೊಣಗಬಾರ್ದು ಪ್ರಶ್ನೆ ಕೇಳಬಾರ್ದು. ನಮಗೆ ಗೊತ್ತಿರೋದಿಲ್ಲ ಏನಕ್ಕೆ ಅಂತೇಳಿ. ಅದರಿಂದ ನಾನೇನ್ ಮಾಡಿದೆ, ಪ್ರಾರ್ಥನೆ ಮಾಡ್ತಾ ಇದ್ದೆ. ಅದ್ಭುತವಾಗಿ ಕಾಪಾಡಿದ್ರು. ಏನು ಆಕ್ಸಿಡೆಂಟ್ ಆದ್ರೂ ನಾನೇ ಹೋಗಿ ಎಲ್ಲ ಹಿಂದೆ ಎಲ್ಲ ಬರೋ ಥರ ಮಾಡಿದೆ. ಆದಾಗ ಈ ರೀತಿಯಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಹಿಂಸೆಗಳು ಸೇವೆಯಲ್ಲಿ ಅನುಭವಿಸಿದವರು ನಾವು ಪರಲೋಕದಲ್ಲಿ ಇರ್ತೀವಿ. ಇನ್ನೊಂದು ಕೈ ಬಿಡಕ್ ಪಡ್ತಾರಲ್ಲ ಅವರಿಗೆ ಹೋದ್ರೆ ಅದರಲ್ಲಿ 15:2 ಹೋದ್ರೆ 2 ಸಲ ಇದೆ ನೋಡ್ರಿ ಬೈಬಲಲ್ಲಿ. 7:9 ಓದಿದೆ, 13ರಲ್ಲಿ ತಿಳುವಳಿಕೆ ತೊಟ್ಟಿಕೊಂಡು ದೇವರ ಜೊತೆಯಲ್ಲಿ ಇಲ್ಲಿ ಕಷ್ಟಗಳು, ನಿಂದೆಗಳು, ಬಾಧೆಗಳು ಇರ್ತಾವಲ್ಲ, ಇದನ್ನೆಲ್ಲ ನಾವು ಜಯಿಸಬೇಕು. ಇದನ್ನ ಜಯಿಸಿದ್ರೆ ಪರಲೋಕದಲ್ಲಿ ಕಣ್ಣೀರಿಲ್ಲ, ವ್ಯಥೆ ಇಲ್ಲ. ಇಲ್ಲೂ ಸುಖ ಅಲ್ಲೂ ಸುಖ ಅಲ್ಲ. ಇಲ್ಲಿ ಕಷ್ಟಗಳನ್ನ ಜಯಿಸಿದವರಿಗೆ ಅಲ್ಲಿ ಪ್ರತಿಫಲ ಕೊಡ್ತಾರೆ.
ಸೌಲಾಗಿದ್ದು ಪೌಲೆಲ್ಲ ಬಹಳ ಕಷ್ಟಪಡ್ತಾರೆ ಸೇವೆಗೆ. ಅವ್ರು ಹೇಳ್ತಾರೆ ಸಾಯ್ಬೇಕಾದ್ರೆ ನನಗೋಸ್ಕರ ಪರಲೋಕದಲ್ಲಿ ಕಿರೀಟ ಏರ್ಪಟ್ಟಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಅವರು ನಿಭಾಯಿಸ್ತಾರೆ. ಇನ್ನೊಂದು ಇದೆ ನೋಡ್ರಿ, 15:2 ಇದು ನೋಡ್ರಿ, ಕ್ಲೀನ್ ಆಗಿದೆ, ಬೆಂಕಿ ಬರ್ತದೆ. 2ನೇ ಸಲ ರ್ಯಾಪ್ಚರ್ ಆಗದೆ ಅವರು, ಕೈ ಬಿಡಲ್ಪಟ್ಟವರು ಈ ಚಿಪ್ ಹಾಕಬೇಕು. 13ನೇ ಇದರಲ್ಲಿದೆ, ಚಿಪ್ ಹಾಕಬೇಕು. ಆಗದಿಲ್ಲ ಅಂದ್ರೆ ರಕ್ತ ಸಾಕ್ಷಿಯಾಗಿ ಸಾಯಬೇಕು. ಸತ್ರ ಮಾತ್ರ ಅಲ್ಲಿ ಸಿಗುತ್ತೆ. ಅಲ್ಲಿದೆ ಗಾಜಿನ ಸಮುದ್ರ ಎಂಬಂತೆ ಏನೋ ಒಂದು ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸಿದೆಯೋ. ವಿಗ್ರಹಗಳ ನೆಬೂಕದ್ನೆಚ್ಚರನ ವಿಗ್ರಹ ಆರಾಧನೆ, ಅದನ್ನ ಯಾರೆಲ್ಲ ಆರಾಧನೆ ಮಾಡಿದ್ರು ಅವರು ಮೇಲ್ರಾಗ ಸಾಧನೆ ಕಾಗದ್ನವರು ಅದರಲ್ಲಿ ಬೆಂಕಿಯಲ್ಲಿ ಹಾಕಿದಾಗ ಅವನ್ನ ಕಾಪಾಡಿದ್ರಲ್ಲ. ಅದೇ ರೀತಿ ಇವಾಗ ಟೆಕ್ನಾಲಜಿ ರೋಬೋಟ್ ಬಂದಿದೆ, ಅದು ಯಾಕೆ ಆರಾಧನೆ ಮಾಡಲ್ಲ ಅನ್ನೋದು ಕೊಡ್ತದೆ. ಅದು ಚಿಪ್ ಹಾಕದೇ ಇರೋನ್ನ ಕೊಡುತ್ತದೆ. ಆ ವಿಗ್ರಹ ಹಾಕಬಾರ್ದು ನಾವು. ಅದು ಇವಾಗ ಬಂದು ಅದಕ್ಕೆ ಮುಂಚೆ ರ್ಯಾಪ್ಚರ್ ಇದೆ, ಥರ್ಡ್ ವರ್ಲ್ಡ್ ವಾರ್ ನಡಿಬೇಕಾಗಿದೆ, ಆಲಯ ಸಿದ್ಧ ಆಗೋದಕ್ಕೆ ರೆಡಿ ಇದೆ. ಇಸ್ರೇಲ್ ಬಂದ ದೇಶದಲ್ಲಿ 2000 ವರ್ಷ ಬಂದಿದೆ ನನ್ನ ಕಣ್ಣು ಮುಂದೆ. ಅದನ್ನು ನೋಡಾದ್ರೂ ಬರುವಿಕೆಗೆ ಒಂದು ಚಿಹ್ನೆ. ಇಸ್ರೇಲ್ ದೇಶ ಎಲ್ಲ ಬಂದಿದೆ, ಕಣ್ಣು ಮುಂದೆ ನಿಂತ ಇದೆ. ಜೆರುಸಲೇಮ್ ಕ್ಯಾಪಿಟಲ್ ಸಿಟಿ ಇರ್ಲಿಲ್ಲ, ಯುದ್ಧ ಮಾಡಿ ಗೆದ್ದಿದ್ದಾರೆ. ಅದಕ್ಕೆ ರಾಜಧಾನಿ ಇರ್ಲಿಲ್ಲ, 2018 ಕೊಟ್ಟಿದ್ದಾರೆ. ಇವಾಗ ಆಲಯ ಯುದ್ಧ ನಡೀತಾ ಇದೆ. ಟಿವಿಯಲ್ಲಿ ನ್ಯೂಸ್ ನೋಡಿದ್ರೆ ನಮಗೆ ಆಲಯ ಕಟ್ಟಕ್ಕೆ ರೆಡಿ ಇದೀವಿ, ನಮಗೆ ಜಾಗ ಬಿಡಿಸ್ಕೊಡ್ರಿ ಅಂತ ಟ್ರಂಪ್ ಕೇಳ್ತಾ ಇದ್ದಾರೆ. ಅಲ್ಲಿ ಆಲಯ ನೋಡಿದ್ರೆ ನಾವು ಎತ್ತಲ್ ಪಡಬೇಕು. ಅದು 7 ಆದಿಕಾಂಡ 7:2 ಕೈ ಬಿಡಲ್ಪಟ್ಟವರು 15 ವಿಗ್ರಹಕ್ಕೆ ನಮಸ್ಕರಿಸಿದೆ. ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೋ. ಅನೇಗೆ ಈ ಬಲಗೈಗೆ ಮಾತ್ರ ಕರೆಂಟ್ ಪಾಸ್ ಆಗುತ್ತೆ, ಎಡಗೈಗಿಲ್ಲ. ಅದಕ್ಕೆ ಮುದ್ರೆ ಚಿಪ್ ಹಾಕ್ತಾರೆ, ಅದನ್ನ ಹಾಕಿಸ್ಕೊಳ್ಬಾರ್ದು. ಹಾಕದೇ ಇದ್ದಾಗ ಸಾಯ್ತೇವೆ. ಅದನ್ನ ಹಾಕದೇ ಇದ್ದಾಗ ನಾವು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡಬೇಕು. ಒಂದು ದರ್ಶನಕ್ಕೆ ಹೋದಾಗೆ ಅಂತರಿಕ್ಷದಲ್ಲಿ ಬಂದು ಅಂತರಿಕ್ಷದಲ್ಲಿ ನಿಂತ್ಕೊಂತಾರೆ. ನಾವಲ್ಲಿ ಒಂದು ಸೆಕೆಂಡ್ ಅಲ್ಲಿ ಹೋಗ್ಬೇಕು. 10 ಕನ್ನಿಕೆಯರಿದ್ರು, 5 ಜನ ಸಿದ್ಧರಾಗಿದ್ರು, ಎಣ್ಣೆ ಎಲ್ಲ ರೆಡಿಯಾಗಿ ಇಟ್ಕೊಂಡು 5 ಜನ ಸಿದ್ಧರಾಗಿಲ್ಲ, ಬಂದು ಬೇಗ ಕರ್ಕೊಂಡು ಹೋದ್ರು. ಈ ರೀತಿ ಎಷ್ಟು ಜನ ಸಿದ್ಧರಾಗಿಲ್ಲ? ಎಷ್ಟು ವರ್ಷಗಳಿಗೆ ಕಣ್ಣುಗಳನ್ನ ಇಟ್ಕೊಂಡು ಮಾಂಸದಲ್ಲಿ ಜೀವಿಸಿಕೊಂಡು ನಾನು ಪ್ರಸಂಗ ಮಾಡ್ತಾ ಇದ್ದೀನಿ. ಈ ವಾಕ್ಯನೇ ದೇವರು. ಆ ವಾಕ್ಯ ನೀವು ದೇವರಿದ್ದಾರೆ ಅಂತ ಹೇಳಿದ್ರೆ ಈ ವಾಕ್ಯಗಳೇ ನಿಮ್ಮ ಹೃದಯದಲ್ಲಿ ಇದ್ರೇನೆ ದೇವರು. ಅದಕ್ಕೆ ವಿಶ್ವಾಸ, ನಂಬಿಕೆ, ಕ್ರಿಯೆ ಮಾಡೋದು. ಯೋಹಾನಲ್ಲಿದೆ ದೇವರ ವಾಕ್ಯವೇ ಸತ್ಯವಾಗಿದೆ ಅಂತಿದೆ. ಮತ್ತೆ ಯೋಹಾನದಲ್ಲಿ 1ನೇ ಅಧ್ಯಾಯ 12ರಲ್ಲಿ ದೇವರ ವಾಕ್ಯವೇ ನರವತಾರ ಎತ್ತಿ ಮನುಷ್ಯನಾಗಿ ಮಾರ್ಪಟ್ಟಂತಿದೆ. ಪ್ರಾರಂಭದಲ್ಲಿ ದೇವರ ವಾಕ್ಯವನ್ನು ಬೆಳೆದಾಗ ಭೂಮಿ ಸೃಷ್ಟಿಯಾಗುತ್ತಿದೆ. ದೇವರು ವಾಕ್ಯವನ್ನು ನೀರಿನ ಮೇಲೆ ಜಲಿಸುತ್ತಿದ್ದನು. ವಾಕ್ಯವ ದೇವರ ಬಲೆಯಲ್ಲಿದ್ದು ದೇವರ ವಾಕ್ಯವಾಗಿದ್ದರಂತ. ನೀವೆಲ್ಲ ನಿದ್ದೆ ಉಳಿತಿದ್ದೀರ. ಇವಾಗ ಏನಾದ್ರು ಹಾಡು ಹೇಳಿ ಕೈ ತಟ್ಟಲಿ ಅಂದ್ರೆ ಎಲ್ಲ ಮಾಡ್ತೀರ. ಸತ್ಯದ ದೇವರು ಸತ್ಯಗಳಲ್ಲಿ ಇಲ್ಲ. ಸತ್ಯವನ್ನು ಅರಿವಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ದೇವರ ವಾಕ್ಯದಿಂದ ಇರಬೇಕು, ಪ್ರಾರ್ಥನೆ ಮಾಡಬೇಕು. ಅದು ನಾವು ದೇವರ ಹತ್ರ ಮಾಡೋದು, ದೇವರ ಜೊತೆ ಮಾತಾಡೋದು, ಸತ್ಯಗಳನ್ನು ತಿಳಿದಿಟ್ಟಬೇಕು. ಸತ್ಯಗಳು ದೇವರ ಬರಲಿಕ್ಕೆ ಸಮೀಪವಾಗಿದೆ. ಇವಾಗ ಆಲಯ ಕಟ್ಟಕ್ಕೆಲ್ಲ ಸಿದ್ಧರಾಗಿದ್ದಾರೆ. ಎಲ್ಲ ಎದ್ದು ನಿಂತ್ಕೊಂಡ್ರೆ ಪ್ರೇಯರ್ ಮಾಡೋಣ. ಸುದ್ದಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ಮೈಸೂರು ಪಟ್ಟಣದಲ್ಲಿ ಕೂಡಿರೋರನ್ನು ಆಸೆ ತೆಗೆದುಕೊಂಡಿದ್ದೀರಾ. ಇದುವರೆಗೂ ಬರುವಿಕೆ ಬಗ್ಗೆ ಮಾತಾಡಿದ್ರೆ ಅಪ್ಪ ದೇವರು ಯೆಶಾಯ ರಕ್ಷಣೆ ಬಗ್ಗೆ, ನ್ಯಾಯ ತೀರ್ಪಿನ ಬಗ್ಗೆ, ಯೆಶಾಯ ಸ್ತೋತ್ರ ನೀತಿ ಬಗ್ಗೆ ಪ್ರಸಂಗ ಮಾಡೋದಕ್ಕೆ ಸಭೆಯನ್ನು ಏರ್ಪಡಿಸಿದ್ದೀರಾ. ರಕ್ಷಣೆ ಇವರೆಲ್ಲ ರಕ್ಷಣೆ ಹೊಂದಿ ಬಂದಿದ್ದಾರೆ. ನೀತಿವಂತರಾಗಿ ಜೀವಿಸಬೇಕು. ಈಗ ನ್ಯಾಯ ತೀರ್ಪಿದೆ, ಪರಲೋಕದಲ್ಲಿ ನಿಂತಾಗ ಜಡ್ಜ್ಮೆಂಟ್ ಡೇ ಇದೆ. ಅಪ್ಪ ನಾವೇನಾದ್ರೂ ಇವಾಗ ರ್ಯಾಪ್ಚರ್ ಅಲ್ಲಿ ಹೋಗ್ಬಿಟ್ರೆ ತಪ್ಪಿಸ್ಕೊಳ್ತೀವಿ ಅಂತಂದ್ರೆ ನ್ಯಾಯ ತೀರ್ಪಿಗೆ ನಿಲ್ಲಬೇಕಾಗಿದೆ. ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿ ಪರಲೋಕವನ್ನು ಸಿದ್ಧ ಮಾಡಿದ್ದೀರಾ. ಲೂಸಿಫರ್ ಬಿದ್ದೋದ ಜಾಗದಲ್ಲಿ ನಮ್ಮನ್ನು ಇಡಲಿಕ್ಕೆ ಸಿದ್ಧ ಮಾಡಿದ್ದೀರಾ. ಅಪ್ಪ ನೀವು ಹೇಳಿದ ಹಾಗೆ ನೆಬೂಕದ್ನೆಚ್ಚರ್ ಬಂದೋದ್ರು, ಅದೇ ರೀತಿ ಮೇಜರ್ ಪರ್ಷಿಯನ್ ಬಂದೋದ್ರು, ಗ್ರೀಕ್ ಅಲೆಕ್ಸಾಂಡರ್ ಬಂದೋದ್ರು, ರೋಮರು ಸೀಸರ್ ಅವರುಗಳು ಬಂದೋದ್ರು. ಆ ಸಮಯದಲ್ಲಿ ನಾವು ಈಗ ಬಂದಿದ್ದೇವೆ. ಪರಿಶುದ್ಧಾತ್ಮ ನಮ್ಮ ಆಲಯವಾಗಿದ್ದಾರೆ. ನೆಕ್ಸ್ಟ್ ತಂದೆ ಆಲಯ ಕಟ್ಟಲ್ಪಡ್ತಾ ಇದೆ. ಇಸ್ರೇಲ್ ದೇಶದಲ್ಲಿ ಎಲ್ಲ ಸಿದ್ಧವಾಗಿದೆ, ಕಟ್ಟಲಿಕ್ಕೆ ವಸ್ತುಗಳೆಲ್ಲ ಸಿದ್ಧವಾಗಿದೆ.
ಜಾಗ ಮಾತ್ರ ಇಲ್ಲ, ಆ ಜಾಗಕ್ಕೆ ಯುದ್ಧ ನಡೀತಾ ಇದೆ. ಯಾವ ಕ್ಷಣದಲ್ಲಿ ಅದು ಭೂಕಂಪ ಬಂದು ಮುಳುಗೋಗುತ್ತೋ ಅಲ್ಲಿ ಆಲಯ ಕಟ್ಟಿದ್ರೆ ಒಂದೇ ಪ್ಲೇಸ್, ಒಂದೇ ಜಾಗ, ಅಲ್ಲಿ ಆಲಯ ಕಟ್ಟಿದ್ರೆ ನಮ್ಮ ಆತ್ಮೀಯ ಆಲಯ ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡುತ್ತದೆ. ಅಂತ ಹಂತದಲ್ಲಿ ಬಂದು ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಸಿದ್ಧರಾಗಿದ್ದೀರಾ? ನಮಗೆ ಸುಸ್ತು, ಟಯರ್ಡ್, ಬೇಜಾರು, ಎಲ್ಲ ದುಃಖಗಳು, ವೇದನೆಗಳು ಇದ್ದಾವೆ. ಯೇಸುವೆ, ಈ ಉಲ್ಲಾಸವು ಪರಲೋಕ ರಾಜ್ಯಕ್ಕೆ ಹೋಗ್ತೀವೋ ಉಲ್ಲಾಸಗಳಿಲ್ಲ. ಯೇಸುವೆ, ಸಂತೋಷ ಇಲ್ಲ. ಯೇಸುವೆ, ದೇವರ ಹತ್ರ ಯಾವಾಗಲೂ ಇರಬೇಕನ್ನುವ ಆನಂದವಿಲ್ಲ. ಯೇಸುವೆ, ಭೂಲೋಕ ಅಂತ ಹೇಳಿ ಭೂಲೋಕದ ಆಡಂಬರಗಳ ಜೀವಿತ ಆಜ್ಞೆಗಳು ಇರುವ ರೀತಿಯಲ್ಲಿದ್ದೇವೆ. ಮೊಟ್ಟ ಮೊದಲಾಗಿ ದೇವರ ರೀತಿಯನ್ನು, ನ್ಯಾಯ ಸತ್ಯವನ್ನು ಹುಡುಕಿರಿ ಅಂತ ಹೇಳಿದ್ದೀರಾ. ಹುಡುಕದಿಕ್ಕೆ ಕೃಪೆ ಮಾಡಿ. ಎಸಯ್ಯ, ನಿಮಗೆ ಒಂದೇ ಜಾಗ, ಆದನ್ಯವನ್ನು ಕಳ್ಕೊಂಡು ಸಾಲವನ್ನು ಕಟ್ಟಿದ ಆಲಯ ಹೊಡೆದೋಯ್ತು. ಎಸಯ್ಯ, ಎಲ್ಲ ನಿರ್ಮೂಲವಾಯಿತು. ಯೇಸುವೆ, ಈಗ ಮತ್ತೆ ಆಲಯನ ಕಟ್ಟಲಿಕ್ಕೆ ಯುದ್ಧಗಳು ನಡೀತಾ ಇದ್ದಾರೆ. ಯೇಸುವೆ ಸ್ತೋತ್ರ. ಅಲ್ಲಿ ಆಲಯ ಬಂದ್ರೆ ನಮ್ಮ ಆತ್ಮವೆಂಬ ಆಲಯ ಪರಲೋಕ ರಾಜ್ಯಕ್ಕೆ ಸಿದ್ಧ ಮಾಡೋದಕ್ಕೆ ಈ ಜಾಗದಲ್ಲಿ ನಮ್ಮನ್ನು ಆರಿಸಿ ತೆಗೆದುಕೊಳ್ಳೋದಕ್ಕಾಗಿ ಸ್ತೋತ್ರ. ಇಲ್ಲಿ ಕೂಡಿ ಬಂದ್ರೆ ಪ್ರತಿಯೊಬ್ಬರು ತಂದೆ ಮನೆಗೆ ಹೋಗಿ ಮರೆತು ಹೋಗದ ಹಾಗೆ, ಲೋಕಕ್ಕೆ ಬಂಧನದಲ್ಲಿ ಬಿದ್ದು ಹೋಗದ ಹಾಗೆ ಬರುವಿಕೆಗೆ ಸಿದ್ಧರಾಗುವಂತೆ ಕೃಪೆ ಮಾಡಿ. ನೀವೆಷ್ಟೋ ಪ್ರಾಣ ತ್ಯಾಗ ಮಾಡಿ ಜೀವ ಪ್ರಾಣ ನಮಗೋಸ್ಕರ ಕೊಟ್ಟಿದ್ದು ನಮ್ಮನ್ನ ಪರಲೋಕ ರಾಜ್ಯಕ್ಕೆ ನಡೆಸಲಿಕ್ಕೆ. ರಕ್ಷಣೆ ಉಚಿತ, ರಕ್ಷಣೆಗೆ ದುಡ್ಡಿಲ್ಲ. ಆದರೆ ಪರಲೋಕ ರಾಜ್ಯಕ್ಕೆ ಉಚಿತವಲ್ಲ. ಅದಕ್ಕೆ ಪ್ರಯಾಸ ಪಡಬೇಕಾಗಿದೆ, ಸಿದ್ಧ ಪಡಬೇಕಾಗಿದೆ. ರಕ್ಷಣೆ ಉಚಿತವಾಗಿ ಸಿಕ್ಕಿದೆ. ನಮ್ಮ ಹಳೆ ಪಾಪಗಳೆಲ್ಲ ತೊಳೆಯಲ್ಪಟ್ಟಿದೆ. ಈಗ ನಾವು ಮಾಡಬೇಕಾಗಿರೋ ಪಾಪಗಳೆಲ್ಲ ಲೆಕ್ಕವಿದೆ. ಜಡ್ಜ್ಮೆಂಟ್ ಡೇಯಲ್ಲಿ ನೀತಿವಂತನಾಗಿದ್ದವನೇ ಒಳಗೆ ಪಾಪಿಷ್ಟನೇ ನರಕಕ್ಕೆ ಹೋಗುವ ಸೈತಾನ ಬಂಧನದಲ್ಲಿ ಇದ್ದುಕೊಂಡು ದೇವರು ಅಂತಿದ್ದೀವಿ. ಸೈತಾನನ ಸ್ವಭಾವಗಳು ನಮ್ಮಲ್ಲಿದೆ. ಆದ್ರೆ ದೇವರು ಕೊಡ್ತೀವಿ. ಬರುವಿಕೆಗೆ ಸಿದ್ಧರಾಗ್ತೇವೆ. ಎಲ್ಲ ಕಡೆ ಸಿದ್ಧರಾಗ್ತಾ ಇದ್ದಾರೆ. ಎಲ್ಲ ಕಡೆ ತಂದೆ ಬರುವಿಕೆಗೆ ಸಿದ್ಧವಾಗ್ತಿದೆ. ಎಲ್ಲ ಕಾರ್ಯಗಳು ನಡೀತಾ ಇದೆ. ಪರಲೋಕ ದೇವರು ಸಿದ್ಧರಾಗಿದ್ದಾರೆ. ಯಾವ ಕ್ಷಣದಲ್ಲಿ ಬರುವಿಕೆ ದೇವರು ನಿಮಗೆ ಗೊತ್ತಿಲ್ಲ. ಇಲ್ಲಿ ನನ್ನನ್ನು ಏನಕ್ಕೆ ನಡೆಸಿದ್ದೀರೋ ಗೊತ್ತಿಲ್ಲ. ಈ ಸಭೆಗೆ ಬಂದು ಬರುವಿಕೆಗೆ ಸಿದ್ಧರಾಗಬೇಕಾಗುತ್ತದೆ. ಒಬ್ಬರು ಕೈ ಬಿಡಲು ಪಡೆದೆ ಎಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಕೃಪೆ ಮಾಡಿ. ಸೇವೆಯಲ್ಲಿ ಎರಡಿದೆ. ರಕ್ಷಣೆ ಹೊಂದಿದವರು ರಕ್ಷಣೆ ಹೊಂದಿ ಸಭೆಗೆ ಬರಬೇಕು. ಆದರೆ ರಕ್ಷಣೆ ಹೊಂದಿದ್ದು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಕಡೆವರೆಗೂ ನಿಲ್ಲುವನೇ ರಕ್ಷಣೆ ಹೊಂದುವರು. ನಿನ್ನ ಹೆಸರಿನಲ್ಲಿ ದೆವ್ವ ಓಡಿಸಿದೆ, ನಿನ್ನ ಹೆಸರಿನಲ್ಲಿ ವ್ಯಾಧಿ ಸ್ವಸ್ಥವಾಯಿತು, ನಿನ್ನ ಸ್ವಾರ್ಥ ಸಾರದಾದರೆ ನೀನು ಯಾರು ಗೊತ್ತಿಲ್ಲ ಅಂತ ಹೇಳ್ತೀರಾ. ರಕ್ಷಣೆ ಉಚಿತ, ಆದರೆ ತಂದೆ ಪರಲೋಕ ರಾಜ್ಯ ಉಚಿತವಲ್ಲ. ಅದಕ್ಕೆ ತಂದೆ ನಾನು ಪರಿಶುದ್ಧನಾಗಿರುವ ರೀತಿಯಲ್ಲಿ ನೀನು ಪರಿಶುದ್ಧನಾಗಿರು ಅಂತ ಹೇಳಿದೆ. ಪ್ರಕಟಣೆ 22:11 ಅನ್ಯಾಯ ಮಾಡುವ ನೀನು ಅನ್ಯಾಯ ಮಾಡಲಿ, ಬೇರೆಯವರಿಗೆ ಮೋಸ ಮಾಡಲಿ, ತನ್ನ ಮೈಲಿಗಾದ ತನ್ನ ಶರೀರವನ್ನು ಕೆಡಿಸಿಕೊಳ್ಳಲಿ. ಇದೋ ಬೇಗ ಬರ್ತಾ ಇದ್ದಾನೆ. ಪರಿಶುದ್ಧವಂತನು ಇನ್ನೂ ಪರಿಶುದ್ಧನಾಗಲಿ, ನೀತಿವಂತನು ಇನ್ನೂ ನೀತಿಯಾಗಲಿ, ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತೀನಿ ಅಂತ ಹೇಳಿದ ಪ್ರಕಾರವಾಗಿ ಕಡೆ ಕಾಲದಲ್ಲಿ ನಿಂತಿದ್ದೇವೆ. ಯೇಸುವೇ, ಸೈತಾನನು ನಾವು ಹೆಂಗ್ ಬದುಕಿದ್ರು ಸಾಕು ಪರಲೋಕ ರಾಜ್ಯ ಸಿಗುತ್ತೆ ಅನ್ಕೊಳ್ತಾ ಇದ್ವಿ. ದೇವರ ಐಕ್ಯತೆ ಇಲ್ಲದೆ ದೇವ್ರ ಜೊತೆಲಿದ್ರೆ ಆ ಆತ್ಮನ ಕರ್ಕೊಂಡು ಹೋಗ್ತಾರೆ. ಸೈತಾನನ ಜೊತೆಲಿದ್ರೆ ಸೈತಾನ ಕರ್ಕೊಂಡು ಹೋಗ್ತಾನೆ. ಈ ಸೈತಾನನ್ನು ಯಾಮಾರಿಸಿ ಯೇಸುವೇ ಅವನ ಸ್ವಭಾವಗಳು ಅದಕ್ಕೆ ಸಿದ್ಧವಿಲ್ಲದ ಹಾಗೆ ಇದ್ದು ಪಾಪದಲ್ಲಿ ಮುಳುಗಿ ದೇವರು ಸತ್ತ ಮೇಲೆ ಕರ್ಕೊಂಡು ಹೋಗ್ತಾರೆ ಅಂತ ಮಾಯ ಮೋಗದಲ್ಲಿ ಜೀವಿಸುತ್ತಿರುವ ಜನಗಳನ್ನು ಸದ್ದಿಸಿ ಯೇಸುವಿನ ನಾಮದಲ್ಲಿ ಕೂಡಿರುವ ಪ್ರತಿಯೊಬ್ಬರು ತಂದೆ ನಿನ್ನ ವಾಕ್ಯಕ್ಕೆ, ಸತ್ಯಕ್ಕೆ, ಬರುವಿಕೆಗೆ ಸಿದ್ಧರಾಗುವಂತೆ ಕೃಪೆ ಮಾಡಿ. ಅಸಡ್ಡೆ, ಉದಾಸೀನೆ, ಕೇರ್ಲೆಸ್ ಎಲ್ಲವನ್ನು ತೆಗೆದ ಭಯಭಕ್ತಿ ನಡುಕ ಉಂಟಾಗಲಿ. ಲೋಕದಲ್ಲಿ ಎಲ್ಲರೂ ಎದುರುತ್ತಾರೆ. ಪಾಪಕ್ಕೆ ಎದುರದಾಗಿ ಜೀವಿಸುತ್ತಿರುವ ಸ್ವಭಾವದಿಂದ ಬಿಡುಗಡೆ ಮಾಡಿ ಯೇಸುವಿನ ನಾಮದಲ್ಲಿ. ಕುಡಿಯುವ ಪ್ರತಿಯೊಬ್ಬರ ಮೇಲೆ ನಿನ್ನ ಪರಿಶುದ್ಧಾತ್ಮ ಇರಲಿ. ದಿನಾಲು ಹಬ್ಬ ಮಾಡೋದಕ್ಕೆ ಸಿದ್ಧ ಮಾಡಿ. ಯಾವತ್ತೋ ಒಂದು ದಿನ ಹಬ್ಬಕ್ಕೋಸ್ಕರ ದಿನಾಲು ದುಃಖದಿಂದ ವೇದನೆಯಿಂದ ಹಾಗೆ ದಿನಾಲು ಪ್ರತಿದಿನವೂ ಕ್ರಿಸ್ಮಸ್ ಪುನರುತ್ಥಾನ ದಿನವನ್ನು ಆಚರಿಸುವಂತೆ, ಯಾವಾಗಲೂ ಸಂತೋಷ ಸಮಾಧಾನದಿಂದ ಜೀವಿಸುವಂತೆ, ವಿಶ್ವಾಸ ನಂಬಿಕೆಯಿಂದ ಜೀವಿಸಿ ಬರುವಿಕೆ ಸಿದ್ಧರಾಗುವಂತೆ ಕೃಪೆ ಮಾಡಿ. ಎಷ್ಟೋ ಹೋರಾಟಗಳು ಹಿಂಸೆಯನ್ನು ಜಯಗೊಳ್ಳುವಂತೆ ಕೃಪೆ ಮಾಡಿ. ನಮಗೆ ಪರಲೋಕ ರಾಜ್ಯದಲ್ಲಿ ಕಣ್ಣೀರಿನ ವ್ಯತ್ಯಿಲ್ಲದೆ ಅಲಿದು ಹೋಗದಿರುವ ನಿತ್ಯ ರಾಜ್ಯ ಯಾವಾಗಲೂ ಜೀವಿಸುವಂಥದ್ದು. ಇದು 70 ವರ್ಷಕ್ಕಾಗಿ ಇಷ್ಟೆಲ್ಲ ಪ್ರಯಾಸ ಪಡ್ತೀವಿ. ಪರಲೋಕದಲ್ಲಿ ನಿತ್ಯ ಕಾಲವಾಗಿ ಜೀವಿಸುವುದು. ಈ ಭೂಲೋಕದಲ್ಲಿ 70 ವರ್ಷಕ್ಕೆ ಎಷ್ಟು ಕಷ್ಟಪಟ್ಟು ಮನೆ ಕಟ್ತೀವಿ. ಈ 70 ವರ್ಷ ಅಳಿದು ಹೋಗುವ ಈ ಭೂಲೋಕಕ್ಕೆ ಅಗ್ನಿಯಿಂದ ಒಂದು ಸಲ ನೋವನ ಕಾಲದಲ್ಲಿ ನೀರಿಂದ ಅಳಿಸಿದ್ರಿ. ಈಗ ಅಗ್ನಿಯಿಂದ ಅಳಿಸಬೇಕಾಗಿರೋ ಭೂಮಿಗೆ ಎಷ್ಟು ಅಲಂಕಾರಗಳು, ಎಷ್ಟು ಬಿಲ್ಡಿಂಗ್ಗಳು,
ಅಪ್ಪ ಗ್ಲೋಬಲ್ ವಾರ್ಮಿಂಗ್ ಅಧಿಕವಾಗ್ತಾ ಇದೆ, ಯುದ್ಧಗಳು ನಡೀತಾ ಇದ್ದಾವೆ, ಬಿಸಿಲು ಸೂರ್ಯನ ಕೆಂಪಗಾಗ್ತಾ ಇದ್ದಾನೆ, ಏಳು ವಾಕ್ಯಗಳು ಅಧಿಕವಾಗ್ತಿದೆ. ಆದ್ರೆ ನಮ್ಮ ಕಣ್ಣುಗಳು ಕುರುಡಾಗಿದೆ, ಹೃದಯಗಳು ಮಂಕಾಗಿದೆ. ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ಏಳರ ವಾಕ್ಯ ಭಾಗಗಳು ನಡೀತದೆ. ಕಡೆ ಕಾಲದಲ್ಲಿ ಪ್ರೀತಿ ತನಗಾಗುತ್ತಂತ 24 ಮಧ್ಯದಲ್ಲಿ ಹೇಳಿದಿರ. ಎಲ್ಲಿ ನೋಡಿದ್ರು ಪ್ರೀತಿ ಇಲ್ಲ. ಒಂದು ಕಾಲದಲ್ಲಿ ಮನುಷ್ಯರನ್ನ ಪ್ರೀತಿ ಮಾಡ್ತಾ ಇದ್ರು, ವಸ್ತುಗಳನ್ನು ಉಪಯೋಗಿಸ್ತಾ ಇದ್ರು. ಈಗ ವಸ್ತುಗಳ ಮೇಲೆ ಪ್ರೀತಿಯಾಗಿ ಮನುಷ್ಯರುಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಮನುಷ್ಯರ ಮೇಲೆ ಪ್ರೀತಿ ಇಲ್ಲ. ತಂದೆ ತಾಯಿ ಗಂಡ ಹೆಂಡತಿಯಲ್ಲಿ ಐಕ್ಯತೆ ಇಲ್ಲ, ಮಕ್ಕಳಲ್ಲಿ ಐಕ್ಯತೆ ಇಲ್ಲ, ಸಮಾಧಾನವಿಲ್ಲ. ಎಲ್ಲಿ ನೋಡಿದ್ರು ಅಧಿಕವಾದ ಪಾಪಕ್ಕೆ ಮಕ್ಕಳು ತಂದೆ ತಾಯಿಗೆ ವಿಧೇಯರಿಲ್ಲ. ಎಲ್ಲಿ ನೋಡಿದ್ರು ಅಧಿಕವಾದ ಡೈವರ್ಸ್ಗಳು, ವ್ಯಭಚಾರಗಳು, ಗಂಡ ಹೆಂಡತಿಯಲ್ಲಿ ಕುಟುಂಬ ಐಕ್ಯತೆ ಇಲ್ಲ. ನೀ ಹೇಳಿರೋ ಕಾರ್ಯಗಳೆಲ್ಲ ನಡೀತಾ ಇದ್ದಾವೆ. ಕಡೆ ಕಾಲದಲ್ಲಿ ಎಲ್ಲಿ ನೋಡಿದ್ರು ಭೂಕಂಪಗಳು, ಕಡೆ ಕಾಲದಲ್ಲಿ ಎಲ್ಲಿ ನೋಡಿದ್ರು ಮಳೆಯಿಂದ ಸಮುದ್ರದಿಂದ ಅಳಿವುಗಳು, ಎಲ್ಲಿ ನೋಡಿದ್ರು ತಂದೆ ಪಾಪಗಳು ತುಂಬಿ ತಲೆ ಎತ್ತಿ ಆಡ್ತಾ ಇದೆ. ಸೈತಾನನು ತನಗಿರುವ ಸ್ವಲ್ಪ ಕಾಲದ 24 ಗಂಟೆ ಪಾಪವನ್ನು ಬಿತ್ತಿ ನರಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ದೇವರ ಮಕ್ಕಳು ಅಂತ ಹೇಳ್ಕೊಂಡು ಪ್ರಾರಂಭ ಸಂಪ್ರದಾಯಗಳನ್ನ ಮಾಡಿಕೊಂಡು ಭಯಭಕ್ತಿ ಇಲ್ಲದೆ, ಐಕ್ಯತೆ ಇಲ್ಲದೆ, ಪ್ರಶುದ್ಧ ಇಲ್ಲದೆ, ಕುಟುಂಬಕ್ಕೆ ವಿಧೇಯರ ತಂದೆ ತಾಯಿಗಳಿಗೆ ಇದರಲ್ಲಿ ಬರುವಿಕೆಗೆ ಸಿದ್ಧರಾಗದೆ ಜೀವನ ಕಳೀತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ಕೂಡಿ ಬಂದ ಪ್ರತಿಯೊಬ್ಬರು ಬರುವಿಕೆ ಸಿದ್ಧರಾಗುವಂತೆ ಕೃಪೆ ಮಾಡಬೇಕಾಗಿ ಮಾತಾಡಿದ ಮಾತುಗಳು ಇವರಲ್ಲಿ ಕ್ರಿಯೆ ಮಾಡಲಿ. ನೀನೇ ವಾಕ್ಯವು ಜೀವವಾಗಿರುವ ದೇವರು. ಯೇಸು ಒಬ್ಬೊಬ್ಬರ ಹೃದಯಗಳನ್ನು ಬರಲು ಸಿದ್ಧ ಮಾಡಬೇಕಾಗಿ, ಬಂದರೆ ಒಬ್ಬೊಬ್ಬರನ್ನು ಆಸ್ವಾದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆ.